ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಹೊಸ ವರ್ಷದಲ್ಲಿದ್ದೀವಿ. ಹೊಸ ವರ್ಷದ ಮೊದಲನೇ ಭಾನುವಾರ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಯಾವ್ದ್ರಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು? ಮೂತಿ ಊದಿಸ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರಿ. ಹೇಳ್ರಿ, ಏನೇನು ಮೂತಿ ಊದಿಸ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರಿ, ಜಗಳ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರಿ, ಕೋಪ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಬೇಡ್ರಿ, ಸಿಟ್ಟು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಬೇಡ್ರಿ, ಅಲ್ಲಿ ಇಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡಬೇಡಿ, ಚೇಷ್ಟೆಗಳು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ, ಅವ್ರ ಕತೆಗಳು ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ, ಬೇಡದಿರೋದೆಲ್ಲ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ, ಚಿಂತೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಹೇಳಿ, ಇನ್ನೇನೇನು ಜ್ಞಾಪಕ ಬರುತ್ತೆ? ಟೈಮ್ ವೇಸ್ಟ್ ಮಾಡೋವಂಥದ್ದು ಯಾವುದು ನಮ್ಮ ಜೀವನದಲ್ಲಿ? ಹರಟೆ ಮಾತುಗಳು ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ, ಬೇಡದವರನ್ನೆಲ್ಲ ಮೀಟ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಮೊದಲನೇ ವಾರದಲ್ಲಿದ್ದೀವಿ. ಟೈಮ್ ವೇಸ್ಟ್ ಮಾಡುವಂತ ಯಾವುದನ್ನು ಈ ವರ್ಷದಲ್ಲಿ ನಾವು ಮಾಡಬಾರ್ದು ಅಂತ ನಾವು ಇವತ್ತು ನಿರ್ಧಾರ ತಗೋಬೇಕು. ಟೈಮ್ ವೇಸ್ಟ್ ಆಗುವಂತ ಯಾವ ಕೆಲಸನೂ ಈ ವರ್ಷದಲ್ಲಿ ನಾವು ಇನ್ವಾಲ್ವ್ಮೆಂಟ್ ಆಗಬಾರ್ದು ಅಂದ್ರೆ ದೇವ್ರ ವಾಕ್ಯವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದೇವ್ರ ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಫಾಲೋ ಮಾಡೋರು ಟೈಮ್ ವೇಸ್ಟ್ ಮಾಡಲ್ಲ. ದೇವ್ರ ವಾಕ್ಯನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋರು ಟೈಮ್ ವೇಸ್ಟ್ ಮಾಡಲ್ಲ. ಟೈಮ್ ವೇಸ್ಟ್ ಮಾಡೋರು ಎಂಥವ್ರು ಅಂದ್ರೆ, ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಡೋರು ಮಾತ್ರನೇ ಟೈಮ್ ವೇಸ್ಟ್ ಮಾಡೋದು. ದೇವ್ರ ವಾಕ್ಯವನ್ನ ಯಾರು ಸೀರಿಯಸ್ ಆಗಿ ತಗೊಂಡು ಅದನ್ನ ಪಾಟಿಸ್ತಾರೋ ಅವ್ರು ಯಾವತ್ತಿಗೂ ಏನ್ ಮಾಡಲ್ಲ? ಟೈಮ್ ವೇಸ್ಟ್ ಮಾಡಲ್ಲ. ಇನ್ನೊಂದು ವಾಕ್ಯನ ಓದೋದು ರೆಗ್ಯುಲರ್ ಆಗಿ ಓದ್ತೀವಿ. ಆತನ ಕೃಪೆಯು ಪ್ರತಿದಿನವೂ ನೂತನವಾಗಿದೆ, ಹೊಸದಾಗಿದೆ. ಸೊ ಈ ಹೊಸ ವರ್ಷದಲ್ಲಿ ಪ್ರತಿಯೊಂದು ದಿನನೂ ಹೊಸದಾಗೆ ಇರ್ಬೇಕು ನಮ್ಗೆ. ಹಲ್ಲೆಲೂಯಾ. ತಿಂಗಳಿಗೊಂದ್ಸರಿ ನಾವು ಕರ್ತನ ಮೇಸ್ ತಗೊಂಡಾಗ ಹೊಸದವ್ರು ಆಗೋದಲ್ಲ. ಪಶ್ಚಾತ್ತಾಪ ಪಟ್ಕೊಂಡು ನಾನು ಮಾಡಿದ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಪಶ್ಚಾತ್ತಾಪ ಪಟ್ಟು ಕರ್ತನ ಮೇಸ್ ತಗೊಳ್ಳೋದಲ್ಲ. ಪ್ರತಿಯೊಂದು ದಿನನೂ ನಮ್ಮ ಜೀವನದಲ್ಲಿ ನಾವು ಮಾಡೋ ಆಲೋಚನೆಗಳಲ್ಲಿ, ನಾವು ಮಾತಾಡೋ ಮಾತುಗಳಲ್ಲಿ, ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ನಡವಳಿಕೆಗಳಲ್ಲಿ ಎಲ್ಲನೂ ನೂತನವಾಗೇ ಇರಬೇಕು. ನಿನ್ನೆ ಇದ್ದಂಥ ನಮ್ಮನ್ನು ನಾವು ನಿನ್ನೆ ಕಂಪೇರ್ ಮಾಡ್ಕೊಂಡ್ರೆ, ನಮ್ಮನ್ನು ನಾವು ಬೈಕೊಂಡು ಸರಿ ಮಾಡ್ಕೊಂಡು ಮುಂದಕ್ಕೆ ಹಿಂಗಿರಬಾರ್ದು ಅಂತೇಳಿ ನಮಗೆ ನಾವೇ ಕಂಪೇರ್ ಮಾಡ್ಕೊಂಡು, ನಮಗೆ ನಾವೇ ಬೈಕೊಂಡು, ನಮಗೆ ನಾವೇ ಅವಮಾನ ಮಾಡಿಕೊಂಡು, ನಮ್ಮನ್ನು ನಾವೇ ಸರಿಪಡಿಸ್ಕೊಂಡು ನಾವೇನ್ ಮಾಡ್ಬೇಕು? ಪ್ರತಿಯೊಂದು ದಿನನೂ ಹೊಸದಾಗಿ ಮಾರ್ಪಡ್ತಾನೆ ಇರ್ಬೇಕು ನಮ್ಮ ಜೀವನದಲ್ಲಿ. ಒಂದು ವಾಕ್ಯ ಓದ್ಕೊಂಡು ಅದರಿಂದ ಪ್ರಾರಂಭ ಮಾಡ್ಕೊಳ್ಳೋಣ. 2 ಕೊರಿಂಥ 13ನೇ ಅಧ್ಯಾಯ 14ನೇ ವಾಕ್ಯ. ಇದೆಲ್ಲರಿಗೂ ಗೊತ್ತಿರೋದೆ, ಬಟ್ ಇದರ ಪ್ರಾಮುಖ್ಯತೆಯನ್ನ ಇವತ್ತು ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾರ ಸಂಗಡ ಇರ್ಬೇಕಂತೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಎಲ್ಲರ ಸಂಗಡ. ಇದು ಪ್ರೇಯರ್ ಆದ್ಮೇಲೆ ಹೇಳುವಂತ ಆಶೀರ್ವಾದ ಅಲ್ಲ. ಈ ಮೂರೂನು ನಮ್ಮ ಜೀವನದಲ್ಲಿ ಇರಬೇಕು ಅಂತ. ಈ ಮೂರರ ಸಪೋರ್ಟ್ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು
ಪ್ರತಿ ದಿನವೂ ನಮ್ಮ ಸಂಗಡ ನಮಗ್ ಸಪೋರ್ಟ್ ಆಗಿ ನಮಗ್ ಅನುಕೂಲವಾಗಿ ಇರಬೇಕು ಅನ್ನೋದು. ಪಕ್ಕದಲ್ಲಿ ಹೇಳಿ, ದೇವರ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಅನುಕೂಲವಾಗಿರಲಿ. ತಂದೆಯ ಪ್ರೀತಿಯು ನಿಮಗೆ ಅನುಕೂಲವಾಗಿರಲಿ. ಪವಿತ್ರ ಅನ್ಯೋನ್ಯತೆಯು ನಿಮಗೆ ಅನುಕೂಲವಾಗಿರಲಿ. ಸೊ ಮೂರೂ ವ್ಯತ್ಯಾಸವಾಗಿರೋದು. ಯೇಸು ಕ್ರಿಸ್ತನಿಂದ ಕೃಪೆ ಬರುತ್ತೆ, ತಂದೆಯಿಂದ ನಮಗೆ ಪ್ರೀತಿ ಸಿಗತ್ತೆ, ಪವಿತ್ರ ಆತ್ಮನ ಜೊತೆಯಲ್ಲಿ ನಮಗೆ ಅನ್ಯೋನ್ಯತೆ ಸಿಗತ್ತೆ. ಈ ಮೂರೂ ಇಂಪಾರ್ಟೆಂಟ್. ಅದರಲ್ಲಿ ನಾವು ಇವತ್ತು ಮೊದಲನೇದಾಗಿ ಇವತ್ತು ಧ್ಯಾನ ಮಾಡಕ್ ಹೋಗೋದು ಯಾವುದಂದ್ರೆ ಕ್ರಿಸ್ತನ ಕೃಪೆಯು. ಸೊ ಈ ಕೃಪೆ ಅನ್ನೋದು, ದೇವರ ಕೃಪೆ, ಯೇಸು ಕ್ರಿಸ್ತನ ಕೃಪೆಯು ಪ್ರತಿದಿನ ಹೊಸದು ಅಪ್ಡೇಟ್ ಆಗ್ತಾನೆ ಇರುತ್ತೆ. ಅವ್ರದ್ದು ಆತನ ಕೃಪೆಯು ಪ್ರತಿದಿನ ಹೊಸದು ನೂತನವಾಗ್ತಾ ಇರುತ್ತೆ. ಈ ಕೃಪೆ ಒಳಗಡೆ ಅನ್ನೋದಕ್ಕಿಂತ ಹೌ ಟು ಹ್ಯಾವ್ ಆಕ್ಸೆಸ್ ಟು ದ ಗ್ರೇಸ್ ಆಫ್ ಗಾಡ್. ಈ ಯೇಸು ಕ್ರಿಸ್ತನ ಕೃಪೆಗೆ ನಾವು ಹೆಂಗೆ ಆಕ್ಸೆಸ್ ಅಂದ್ರೆ ಕನ್ನಡದಲ್ಲಿ ಏನಂತಾರೆ, ಆಕ್ಸೆಸ್ ಅಂದ್ರೆ ಕಂಪನಿಯಲ್ಲಿ ಕಾರ್ಡ್ ಇಟ್ಬಿಟ್ಟು ಹೋಯ್ತಾರೆ ನೋಡ್ರಿ, ಒಳಗಡೆ ಹೋಗ್ತಾರಲ್ಲ, ಪ್ರವೇಶ ಮಾಡಕ್ಕೆ ಪರ್ಮಿಷನ್. ಈ ಕೃಪೆ ಒಳಗಡೆ ನಾವು ಹೇಗೆ ಪ್ರವೇಶ ಮಾಡೋದು? ಎಂತವ್ರಿಗೆ ಈ ಕೃಪೆ ಕೆಲಸ ಮಾಡುತ್ತೆ, ಎಂತವ್ರಿಗೆ ಈ ಕೃಪೆ ಕೆಲಸ ಮಾಡಲ್ಲ. ನಾವು ಅನ್ಕೊಂತೀವಿ, ಪ್ರತಿ ಸರಿ ಪ್ರಾರ್ಥನೆ ಮಾಡುವಾಗ, ಪ್ರತಿ ಸರಿ ನಾವು ಬಾಯ್ಬಿಟ್ಟು ಅರಿಕೆ ಮಾಡುವಾಗ ಏನ್ ಹೇಳ್ತೀವಿ, ಎಲ್ಲ ದೇವ್ರ ಕೃಪೆ, ದೇವ್ರು ಬಾಯಿ ಬಿಟ್ಟು ದೇವ್ರ ಕೃಪೆ ಅನ್ನೋರಿಗೆಲ್ಲ ದೇವ್ರ ಕೃಪೆ ಕೆಲಸ ಮಾಡಲ್ಲ. ಬಟ್ ದೇವ್ರ ಕೃಪೆ ಎಲ್ಲರಿಗೂ ಇದೆ. ಅಂದ್ರೆ ಪ್ರತಿಯೊಬ್ರು ಅದನ್ನ ಪ್ರವೇಶ ಮಾಡಿ ಅದರ ಉಪಯೋಗವನ್ನ, ಅದರ ಸೌಲಭ್ಯವನ್ನ ಪಡ್ಕೋಬಹುದು. ಎಲ್ಲರಿಗೂ ಪರ್ಮಿಷನ್ ಇದೆ ಅದರ ಸೌಲಭ್ಯ ಪಡ್ಕೊಳ್ಳೋಕೆ, ಬಟ್ ಎಲ್ಲರೂ ಅದನ್ನು ಪಡ್ಕೊಳಕ್ ಆಗಲ್ಲ. ಇವಾಗ ಓದ್ತಾ ಇದೀವಿ ನೋಡ್ರಿ, ಇದರ ಸೌಲಭ್ಯವನ್ನು ಪಡ್ಕೊಳ್ಳೋಕೆ ನಮ್ಗೆ ಏನ್ ಬೇಕು? ದೇವರ ಕೃಪೆ ಬೇಕು, ಯೇಸು ಕ್ರಿಸ್ತನ ಕೃಪೆ ಬೇಕು ನಮ್ಗೆ. ಸೊ ಕೃಪೆ, ದೇವರ ಕೃಪೆ, ಕ್ರಿಸ್ತನ ಕೃಪೆಯು ನಮಗೆ ತುಂಬಾ ಮುಖ್ಯ. ಈ ವರ್ಷದಲ್ಲಿ ಆತನ ಕೃಪೆಯನ್ನ ಉಪಯೋಗ ಮಾಡಿಕೊಂಡು ನಿಮ್ಮ ಜೀವನವನ್ನ ನೂತನವಾಗಿ ಮಾರ್ಪಡಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿ ಇದೆ. ಆಮೆನ್. ತೀತನು 2ನೇ ಅಧ್ಯಾಯ 11ನೇ ವಾಕ್ಯ. ಸಾಕು, ಎಲ್ಲರಿಗೂ ಸಾಕು. ನಮಗೆ ರಕ್ಷಣೆ ಉಂಟು ಮಾಡೋದು ಯಾವುದು? ದೇವರ ಕೃಪೆ. ಸೊ ರಕ್ಷಣೆಯನ್ನು ಉಂಟು ಮಾಡುವಂತ ದೇವರ ಕೃಪೆ ಬರೀ ನಮಗ್ ಮಾತ್ರ ಇದೆಯಾ? ಎಲ್ಲರಿಗೂ ಇದೆಯಾ? ದೇವರು ಲೋಕವನ್ನ ಎಷ್ಟೋ ಪ್ರೀತಿ ಮಾಡಿ ತನ್ನೇ ಒಬ್ಬನೇ ಮಗನನ್ನು ಕೊಟ್ಟರು. ಏನಕ್ಕೆ ಅಂದ್ರೆ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡ್ಕೊಬೇಕಂತ. ಸೊ ಈ ರಕ್ಷಣೆ ಅನ್ನೋದು, ಈ ರಕ್ಷಣೆ ಹೊಂದ್ಕೊಳ್ಳುವಂತ ಕೃಪೆ, ಈ ರಕ್ಷಣೆ ಹೊಂದ್ಕೊಳ್ಳುವಂತ ಕೃಪೆ ನಮಗ್ ಮಾತ್ರ ಅಲ್ಲ, ಎಲ್ಲರಿಗೂ ಇದೆ. ಅಂದ್ರೆ ಎಲ್ಲರಿಗೂ ಅದರಲ್ಲಿ ಆಕ್ಸೆಸ್ ಇದೆ, ಎಲ್ಲರಿಗೂ ಅದರಲ್ಲಿ ಪ್ರವೇಶ ಮಾಡುವಂತ ಪರ್ಮಿಷನ್ ಇದೆ. ಆದ್ರೆ ಎಲ್ಲರೂ ಅದನ್ನು ಹೊಂದ್ಕೊಳಕ್ ಆಗ್ತಾ ಇದೆಯಾ? ಸೊ ಒಬ್ಬ ರಕ್ಷಣೆ ಹೊಂದ್ಕೊಬೇಕಂದ್ರೇನೆ ಅದ್ರ ಹಿಂದೆಗಡೆ ಏನ್ ಕೆಲಸ ಮಾಡ್ತಾ ಇದೆ? ದೇವರ ಕೃಪೆ ಕೆಲಸ ಮಾಡ್ತಾ ಇದೆ. ಸೊ ದೇವರ ಕೃಪೆ ಏನ್ ಮಾಡುತ್ತೆ? ಒಂದು ವ್ಯಕ್ತಿಗೆ ರಕ್ಷಣೆ ಹೊಂದ್ಕೊಳ್ಳುವಂತ ಪರ್ಮಿಷನ್ ಕೊಡುತ್ತೆ, ಆಕ್ಸೆಸ್ ಕೊಡುತ್ತೆ. ಸೊ ರಕ್ಷಣೆ ಹೊಂದ್ಕೊಳ್ಳಕ್ಕೆ ದೇವರ ಕೃಪೆ ಹಿಂದ್ಗಡೆಯಿಂದ ಏನ್ ಮಾಡ್ತಾ ಇದೆ? ಪರ್ಮಿಷನ್ ಕೊಡ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆ.
ಸೊ ದೇವರ ಕೃಪೆ ಇಲ್ದಿರ ಯಾರು ಏನ್ ಮಾಡಕ್ಕಾಗಲ್ಲ, ರಕ್ಷಣೆನ ಹೊಂದ್ಕೊಳಕ್ಕಾಗಲ್ಲ. ರಕ್ಷಣೆ ಹೊಂದ್ಕೊಂಡ್ಮೇಲೆ ಹೊಂದ್ಕೊಬೇಕಂದ್ರೆ ದೇವರ ಕೃಪೆ ಬೇಕು. ರಕ್ಷಣೆನ ಕಾಪಾಡ್ಕೊಬೇಕಂದ್ರೆ ಅದಕ್ಕೂ ಕೃಪೆ ಬೇಕು. ಸೊ ರಕ್ಷಣೆನ ಕಾಪಾಡ್ಕೊಳ್ಳುವಂತ ಕೆಪಾಸಿಟಿ ನಮಗೆ ಯಾವಾಗ ಬರುತ್ತಂದ್ರೆ ಆ ಕೃಪೆ ನಮಗೆ ಕಾಪಾಡ್ಕೊಳ್ಳುವಂತ ಆಕ್ಸೆಸ್ ಕೊಟ್ಟಾಗ ಮಾತ್ರನೇ. ನಮಗೆ ಹಿಂದ್ಗಡೆ ನಿಂತ್ಕೊಂಡು ಆ ಕೃಪೆ ಏನ್ ಮಾಡ್ಬೇಕು, ನಮಗೆ ಪುಷ್ ಮಾಡ್ಬೇಕು, ನಮಗೆ ಸಪೋರ್ಟ್ ಮಾಡ್ಬೇಕು, ನಮಗೆ ಪರವಾಗಿ ನಿಂತ್ಕೊಬೇಕು. ಸೊ ಒಂದು ವ್ಯಕ್ತಿ ದೇವರ ಕೃಪೆ ಇಲ್ದಿರ ರಕ್ಷಣೆ ಒಳಗಡೆ ಪ್ರವೇಶ ಮಾಡಕ್ಕೆ ಆಗಲ್ಲ. ಅದೇ ತರನೇ ಕೃಪೆ ಇಲ್ದಿರ ಆಶೀರ್ವಾದದ ಒಳಗಡೆ ಪ್ರವೇಶ ಮಾಡಕ್ಕೆ ಆಗಲ್ಲ. ಕೃಪೆ ಇಲ್ದಿರ ಸಮಾಧಾನದ ಒಳಗಡೆ ಪ್ರವೇಶ ಮಾಡಕ್ಕೆ ಆಗಲ್ಲ. ಕೃಪೆ ಇಲ್ದಿರ ಆನಂದದೊಳಗಡೆ ಪ್ರವೇಶ ಮಾಡಕ್ಕೆ ಆಗಲ್ಲ. ಯೇಸು ಸ್ವಾಮಿ ಏನೇನೆಲ್ಲ ನಮಗೆ ವಾಗ್ದಾನ ಮಾಡಿದ್ದಾರೆ, ಆ ವಾಗ್ದಾನದೊಳಗಡೆ ಪ್ರವೇಶ ಮಾಡ್ಬೇಕಂದ್ರೆ ಅವರೇ ನಮಗೆ ಕೃಪೆ ಕೊಡ್ಬೇಕು. ಕೃಪೆ ಅಂದ್ರೆ ಅವ್ರು ನಮಗೆ ಬೀಗದ ಕೈ ಕೊಡ್ಬೇಕು. ಕೃಪೆ ಅನ್ನೋದು ಹೆಂಗೆ ಅಂದ್ರೆ ಕೀ ಇದ್ದಂಗೆ. ಯೇಸು ಸ್ವಾಮಿ ನಿಮಗ್ ಮಾಡಿರೋ ಎಲ್ಲವನ್ನ ನೀವು ಅನುಭವಿಸ್ಬೇಕಂದ್ರೆ ಸ್ವತಃ ಅವರೇ ಏನ್ ಮಾಡ್ಬೇಕು, ಅದಕ್ಕೆ ನಿಮಗೆ ಪರ್ಮಿಷನ್ ಕೊಡ್ಬೇಕು, ಅದಕ್ಕೆ ನಿಮಗೆ ಕೀ ಕೊಡ್ಬೇಕು. ಆ ಪರ್ಮಿಷನ್ಗೆ ಹೆಸರೇನೆ ಕೃಪೆ. ಸೊ ಯೇಸು ಸ್ವಾಮಿ ಇಲ್ಲಿ ಏನು ಈ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ, ನಮ್ಗೆ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಟ್ಟಿದ್ದಾರೆ. ಆ ರಕ್ಷಣೆಗೆ ರಕ್ಷಣೆ ಹೊಂದ್ಕೊಳ್ಳೋದಕ್ಕೆ ಏನ್ ಕೊಡ್ತಾ ಇದ್ದಾರೆ, ಜೊತೆಗೆ ಕೃಪೆಯನ್ನ ಕೊಡ್ತಾ ಇದ್ದಾರೆ. ಈ ಕೃಪೆ ಇದ್ರೇನೆ ನಿನ್ಗೆ ರಕ್ಷಣೆ ಹೊಂದ್ಕೊಳಕ್ ಆಗೋದು. ಈ ಕೃಪೆ ಇದ್ರೇನೆ ರಕ್ಷಣೆ ಹೊಂದ್ಕೊಳಕ್ ಆಗೋದು. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 40ನೇ ವಾಕ್ಯ. ದೇವರ ದಯೆ, ಇಂಗ್ಲಿಷ್ ಅಲ್ಲಿ ಹೇಳುತ್ತೆ ಗಾಡ್ಸ್ ಗ್ರೇಸ್ ಆಫ್ ಗಾಡ್, ದೇವರ ಕೃಪೆ. ಯಾರು ಆ ಬಾಲಕ? ಯೇಸು ಸ್ವಾಮಿ. ಏನಕ್ಕೆ ಯೇಸು ಸ್ವಾಮಿಗೆ ಈ ಭೂಲೋಕದಲ್ಲಿ ಎಲ್ಲವನ್ನ ಮಾಡೋದಕ್ಕೆ ಸಾಧ್ಯವಾಯಿತು? ಆ ಕೃಪೆ ಅವ್ರ ಮೇಲೆ ಏನಾಗಿತ್ತು, ಯಾವಾಗ್ಲೂ ನೆಲೆಗೊಂಡಿತ್ತು. ಆ ಕೃಪೆ ಅವ್ರ ಮೇಲೆ ಇದ್ದಿದ್ರಿಂದಾನೇ ಭೂಲೋಕದಲ್ಲಿ ಎಲ್ಲದಕ್ಕೂ ಅವ್ರಿಗೆ ಆಕ್ಸೆಸ್ ಇತ್ತು. ಅಂದ್ರೆ ಏನ್ ಮಾಡಕ್ಕೂ ಅವ್ರಿಗೆ ರಿಸ್ಟ್ರಿಕ್ಷನ್ಸ್ ಇರ್ಲಿಲ್ಲ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಹೇಳ್ತಾ ಇರೋದು? ಯೇಸು ಸ್ವಾಮಿಗೆ ಭೂಲೋಕದಲ್ಲಿ ಎಲ್ಲಾನು ಮಾಡಕ್ಕೆ ಪರ್ಮಿಷನ್ ಇತ್ತು, ಯಾವುದನ್ನು ಸ್ಟಾಪ್ ಮಾಡಕ್ಕೆ ರಿಸ್ಟ್ರಿಕ್ಷನ್ಸ್ ಇರ್ಲಿಲ್ಲ. ಕಾಲ್ ಬರ್ಸ್ಬೇಕಂದ್ರೆ ರಿಸ್ಟ್ರಿಕ್ಷನ್ಸ್ ಇಲ್ಲ, ಕಣ್ ಬರ್ಬೇಕಂದ್ರೆ ರಿಸ್ಟ್ರಿಕ್ಷನ್ ಇಲ್ಲ, ಸತ್ತಾಗಿರೋರು ಎದ್ದೊಳ್ಬೇಕಂದ್ರೆ ರಿಸ್ಟ್ರಿಕ್ಷನ್ ಇಲ್ಲ. ಯಾಕಂದ್ರೆ ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಕೃಪೆಯನ್ನು ಏನಾಗಿತ್ತು, ಅವ್ರ ಮೇಲೆ ನೆಲೆಗೊಂಡಿತ್ತು. ಇವಾಗ ನಮಗೆ ಸಮಾಧಾನ ಆಗಿರ್ಬೇಕಂದ್ರೆ ಕೃಪೆ ಬೇಕು. ಒಂದೊಂದಕ್ಕೂ ನಮಗೇನ್ ಬೇಕಾಗಿದೆ, ಇವಾಗ ಕೃಪೆ ಬೇಕಾಗಿದೆ. ಬಟ್ ಯೇಸು ಸ್ವಾಮಿಗೆ ಹಂಗಿರ್ಲಿಲ್ಲ. ಎಲ್ಲ ಓವರ್ ಆಲ್ ಆಗಿ ಎಲ್ಲದಕ್ಕೂ ಏನೇನ್ ಬೇಕೋ ಅದೆಲ್ಲದಕ್ಕೂ ಒಂದೇ ಸರಿ ದೇವರ ಕೃಪೆ ಏನಾಗಿತ್ತು, ಅವ್ರ ಮೇಲೆ ನೆಲೆಗೊಂಡಿತ್ತು. ಪಕ್ಕದಲ್ಲಿ ಕೈಗೊಡ್ಡಿ, ಕೃಪೆ ಅವಶ್ಯಕತೆ ಅಂತ. ರೋಮಾಪುರ ಬರೆದ ಪುಸ್ತಕ 4ನೇ ಅಧ್ಯಾಯ 16ನೇ ವಾಕ್ಯ. ಆದ ಕಾರಣ ಏನದು ಬಾಧ್ಯತೆಯ ಅಂದ್ರೆ ಬಾಧ್ಯತೆ ಅಂದ್ರೆ ಅದು ಬಾಧ್ಯತೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಆಗತ್ತೆ. ಇಂಗ್ಲಿಷ್ ಅಲ್ಲಿ ಗೊತ್ತಾ, ಪ್ರಾಮಿಸಸ್, ವಾಗ್ದಾನ. ಆ ವಾಗ್ದಾನಗಳು
ಕೃಪೆಯಿಂದಲೇ ದೊರೆಯುವಂತದ್ದಾಗಿದೆ. ಅಲ್ಲಿ ಬಾಧ್ಯತೆ ಅಂತ ಏನಿದೆ ನೋಡ್ರಿ, ಅದ್ರ ಮೇಲೆ ಅಂಡರ್ಲೈನ್ ಮಾಡ್ಕೊಂಡು ಅದ್ರ ಮೇಲೆ ವಾಗ್ದಾನ ಅಂತ ಬರ್ಕೊಳ್ಳಿ. ನಿಮಗೆ ಓದ್ಬೇಕಾದ್ರೆ ಈಸಿ ಆಗುತ್ತೆ. ಆ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಇದೆ, ಅದ್ರ ಮೇಲೆ ಅಂಡರ್ಲೈನ್ ಮಾಡ್ಕೊಂಡು ಅದ್ಮೇಲೆ ವಾಗ್ದಾನ ಅಂತ ಬರ್ಕೊಳ್ಳಿ. ಪ್ರಾಮಿಸ್ ವಾಗ್ದಾನ ಅಂತ ಬರ್ಕೊಳ್ಳಿ. ಇವಾಗ ಓದಮ್ಮ ಅದನ್ನ, ವಾಗ್ದಾನ ಅಂತ ಸೇರಿಸ್ಕೊಂಡು. ಆದ ಕಾರಣ ಸಾಕು. ಆ ಬಾಧ್ಯತೆಯು ಇವಾಗ ಕನ್ನಡದಲ್ಲಿ ಬಾಧ್ಯತೆ ವಾಗ್ದಾನಗಳು. ಸೊ ಸಾಕು 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 ಸಾಕು. ಅದು ಮುಂದೆ ಆಮೇಲೆ ಓದು. ಸ್ಟಾರ್ಟಿಂಗ್ ಏನ್ ಹೇಳ್ತದೆ? ಈ ವಾಗ್ದಾನವು ಕೃಪೆಯಿಂದಲೇ ದೊರೆಯುವಂತದ್ದಾಗಿದೆ. ಅದು ನಂಬಿಕೆ ಇಟ್ರೆ ಸಿಗುತ್ತೆ. ಸೊ ಇಲ್ಲಿ ವಾಗ್ದಾನ ಇದೆ, ಸೆಂಟ್ರಲ್ಲಿ ಕೃಪೆ ಇದೆ, ಆ ಕಡೆ ನಂಬಿಕೆ ಇದೆ. ಈ ಮೂರನ್ನು ಜೊತೆ ಕೆಲಸ ಮಾಡ್ಬೇಕು. ಇವಾಗ ವಿಶ್ವಾಸಿಗಳ ಜೀವನದಲ್ಲಿ ಏನಕ್ಕೆ ದೇವರ ವಾಗ್ದಾನಗಳು ಈಸಿಯಾಗಿ ನೆರವೇರಲ್ಲ ಗೊತ್ತಾ? ಒಂದಿದ್ರೆ ಒಂದಿರಲ್ಲ. ನಂಬಿಕೆ ಇರುತ್ತೆ, ಇಷ್ಟ ಬಂದಂಗೆ ಬದುಕ್ತಾ ಇರ್ತಾರೆ. ನಂಬಿಕೆ ಇರುತ್ತೆ, ಬಟ್ ಇಷ್ಟ ಬಂದಂಗೆ ಬದುಕ್ತಾರೆ. ದೇವ್ರ ವಾಕ್ಯ ಹೇಳಿ ಗೊತ್ತಾ? ದ ಗ್ರೇಸ್ ಆಫ್ ಗಾಡ್ ಈಸ್ ನಾಟ್ ಎ ಲೈಸೆನ್ಸ್ ಫಾರ್ ಸಿನ್. ಅಂದ್ರೆ ಪಾಪ ಮಾಡಕ್ಕೆ ದೇವರ ಕೃಪೆ ಲೈಸೆನ್ಸ್ ಅಲ್ಲ ಅಂತ. ದೇವ್ರ ಕೃಪೆ ಇದೆ ಅಂತ ಏನ್ ಬೇಕಾದ್ರೂ ಬದುಕ್ತಾರೆ ನೋಡ್ರಿ. ದೇವ್ರ ಕೃಪೆ ಇದೆ ಅಂತ ಹೆಂಗ್ ಬೇಕಾದ್ರೂ ಬಾಳ್ತಾರೆ ನೋಡ್ರಿ. ದೇವ್ರ ಕೃಪೆ ಇದೆ ಅಂತ ಹೆಂಗ್ ಬೇಕಾದ್ರೂ ಮಾತಾಡ್ತಾರಲ್ಲ. ದೇವ್ರ ಕೃಪೆ ಇದೆ ಅಂತ ಹೆಂಗ್ ಬೇಕಾದ್ರೂ ಯೋಚನೆ ಮಾಡ್ತಾರಲ್ಲ. ಇಂಥವ್ರಿಗೆ ಹೇಳ್ತಾರದು. ಅಂದ್ರೆ ಇವ್ರಿಗೆ ನಂಬಿಕೆ ಇದೆ, ಬಟ್ ಹೆಂಗ್ ಬೇಕೋ ಬದುಕ್ತಾರೆ. ಕೆಲವರು ನೀಟ ಪದ್ಧತಿ ಪ್ರಕಾರ ಬದುಕ್ತಾರೆ, ಆದ್ರೆ ವಾಕ್ಯದ ಮೇಲೆ ನಂಬಿಕೆ ಇರಲ್ಲ. ಇವ್ರು ಹೆಂಗಿರ್ತಾರೆ ಅಂದ್ರೆ ಏನೇ ಹೇಳಿದ್ರು ವಾಕ್ಯ ಹೇಳ್ತಾರೆ, ಬಟ್ ಆ ವಾಕ್ಯದ ಮೇಲೆ ನಂಬಿಕೆ ಇರಲ್ಲ. ಹೆಸರಿಗೆ ಅರ್ಥ ಆಗ್ತದೆ ಹೇಳ್ತಾರದು. ನೀವ್ ಯಾರು? ನೀವು ಈ ಹೊಸ ವರ್ಷದಲ್ಲಿ ವಾಗ್ದಾನಗಳು ನೆರವೇರ್ಬೇಕಂದ್ರೆ ಅದಕ್ಕೆ ಸಪೋರ್ಟಿಂಗ್ ಆಗಿ ದೇವ್ರ ಕೃಪೆ ಬೇಕು ನಮ್ಗೆ. ಆ ಕೃಪೆ ಯಾವಾಗ ಆಕ್ಟಿವೇಟ್ ಆಗತ್ತೆ? ಆ ವಾಕ್ಯ ಇನ್ನೊಂದ್ಸರಿ ಓದಿ, ನಿಮ್ ತಲೆಗೆ ಹೋಗ್ಬೇಕದು. ಆ ವಾಗ್ದಾನವು ಕೃಪೆಯಿಂದಲೇ ದೊರೆಯುವಂತದ್ದಾಗಿದೆ. ಆ ವಾಗ್ದಾನವು ಕೃಪೆಯಿಂದಲೇ ದೊರೆಯುವಂತದ್ದಾಗಿದೆ. ಈ ದೊರೆಯುವಂತದ್ದಾಗಿದೆ ಸಿಗುತ್ತದೆಗೂ ಡಿಫ್ರೆನ್ಸ್ ಏನು? ವಾಗ್ದಾನಗಳನ್ನ ಪರ್ಚೇಸ್ ಮಾಡಬೇಕು, ಬಟ್ ಅದನ್ನ ನಾವು ಕೊಂಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಅದಕ್ಕೆ ನಾವು ಬೆಲೆ ಕಟ್ಟಕ್ ಆಗಲ್ಲ. ಆದ್ರೆ ನಂಬಿದ್ರೆ ಸಿಗತ್ತೆ. ದ ಗ್ರೇಸ್ ಆಫ್ ಗಾಡ್ ಇಸ್ ಅ ಪರ್ಚೇಸಿಂಗ್ ಪವರ್. ಪರ್ಚೇಸಿಂಗ್ ಪವರ್ ಅಂತಾರೆ ನೋಡ್ರಿ. ಪರ್ಚೇಸಿಂಗ್ ಪವರ್. ಇವಾಗ ಹಾಲು ತಗೊಬೇಕಂದ್ರೆ ಅದಕ್ಕೆ ಎಷ್ಟು ಪವರ್ ಬೇಕು? ಪರ್ಚೇಸಿಂಗ್ ಪವರು 30 ರೂಪಾಯಿ ಪರ್ಚೇಸಿಂಗ್ ಪವರ್. ಸೊ ಈ ವಾಗ್ದಾನವನ್ನ ನಾವು ಪಡ್ಕೊಬೇಕಂದ್ರೆ ಅದಕ್ಕೆ ಈಕ್ವಲೆಂಟ್ ಪರ್ಚೇಸಿಂಗ್ ಪವರ್ ಯಾವುದು ಅಂದ್ರೆ ದೇವರ ಕೃಪೆ. ಇದಕ್ಕೆ ಈಕ್ವಲ್ ಇದು, ಇದಕ್ಕೆ ಈಕ್ವಲ್ ಇದು. ಬಟ್ ಇದಕ್ಕೆ ಈಕ್ವಲೆಂಟ್, ಈ ವಾಗ್ದಾನಕ್ಕೆ ಈಕ್ವಲೆಂಟ್ ಆಗಿರೋದನ್ನ ದೇವರೇನ್ ಮಾಡಿದ್ದಾರೆ? ನಮ್ಗೆ ದೇವರ ಕೃಪೆಯನ್ನ ಕೊಟ್ಟಿದ್ದಾರೆ. ಬಟ್ ಈ ಈಕ್ವಲೆಂಟ್ ಆಗಿರೋ ಕೃಪೆಯನ್ನ ನಾವು ಹೊಂದ್ಕೊಬೇಕಂದ್ರೆ ನಮಗೆ ನಂಬಿಕೆ ಇರ್ಬೇಕು. ನಿಮ್ಗೆ ಅರ್ಥ ಆಗ್ತಲ್ಲ ಹೇಳ್ತಿರೋದು? ಅರ್ಥ ಆಗಿಲ್ಲ ಅಂದ್ರೆ ಹೇಳ್ರಿ, ನಾನು ಹೇಳ್ರಿ.
ಅರ್ಥ ಆಗಿಲ್ಲ ಅಂದ್ರೆ ಹೇಳ್ರಿ, ಪರವಾಗಿಲ್ಲ, ಕೇಳ್ರಿ. ಇದು ನಿಮ್ಮ ತಲೆಗೆ ಹೋಗ್ಬೇಕು. ಈ ವರ್ಷದಲ್ಲಿ ನಿಮ್ಮ ತಲೆಗೆ ಹೋಗ್ಲೇಬೇಕು. ಯಾಕಂದ್ರೆ ನಾವಿಲ್ಲಿ ಕೂತಿರೋ ಪ್ರತಿಯೊಬ್ರು ಯಾರು ದೇವರ ಆಶೀರ್ವಾದವನ್ನ ಮಿಸ್ ಮಾಡಬಾರ್ದು. ಈ ವರ್ಷದಲ್ಲಿ ಯಾರು ಮಿಸ್ ಮಾಡಬಾರ್ದು. ಇವಾಗ ಒಂದು ವಾಕ್ಯ ಓದ್ತೀನಿ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಓದ್ತೀರಾ ಇಲ್ಲ? ಓದಿದ್ದೀರಾ ಇಲ್ವಾ? ವಾಗ್ದಾನ ಮಾಡಿದಾತನು ಯಾರು? ಅವರೇ ವಾಗ್ದಾನ ಮಾಡಿರೋದು, ಅವರೇ ನೆರವೇರಿಸ್ಬೇಕಂದ್ರೆ ನಿಮ್ಮಂತ ಪಾಪಿ ಬಾಯಿಗಳನ್ನ ಇಟ್ಕೊಂಡು ಕೇಳಿದ್ರೆ ನೆರವೇರಿಸ್ತಾರ? ಈ ತರ ಪಾಪಿ ಮೈಂಡ್ ಸೆಟ್ಗಳು ಇಟ್ಕೊಂಡು, ಪಾಪಿ ತರ ಯೋಚನೆ ಮಾಡ್ಕೊಂಡು, ಪಾಪಿ ತರ ಬದುಕ್ಬಿಟ್ಟು ದೇವ್ರೇ ನಿನ್ ವಾಗ್ದಾನ ನೆರವೇರಿಸು ಅಂದ್ರೆ ಅವ್ರ ಕಿವಿಗಾದ್ರೂ ಬೀಳ್ತದ ಅದು? ಸೊ ಈ ಪಾಪಿ ಬಾಯಿಗಳನ್ನ ಇಟ್ಕೊಂಡು, ಈ ಪಾಪಿ ತರ ಆಲೋಚನೆಗಳನ್ನ ಇಟ್ಕೊಂಡು, ಈ ಪಾಪಿ ತರ ಜೀವನ ಬದುಕ್ಬಿಟ್ಟು ನೀನ್ ವಾಗ್ದಾನ ಮಾಡಿದ್ಯಲ್ಲ ಸ್ವಾಮಿ ಯೇಸು ನಾಮದಲ್ಲಿ ನೀನ್ ನೆರವೇರಿಸು ಅಂದ್ರೆ ಅದಕ್ಕೆ ಅವರು ಕೇರ್ ಮಾಡ್ತಾರ? ಇವಾಗ ಅವ್ರು ವಾಗ್ದಾನ ಮಾಡಿದ್ದಾರೆ, ನೀವು ಹೇಳೋದನ್ನ ಕೇರ್ ಮಾಡ್ಬೇಕಂದ್ರೆ ನಿಮಗೆ ಕೃಪೆ ಇರಬೇಕು. ನಿಮ್ಮ ಮೇಲೆ ಕೃಪೆ ಇದ್ರೆ ಮಾತ್ರನೇ ನಿಮ್ ಮಾತಾಡೋ ಮಾತಿಗೆ ಒಂದು ಅವ್ರ ವೆಯ್ಟೇಜ್ ಇರುತ್ತೆ. ಓಕೆ, ಇವನ್ ಮಾತಾಡ್ತಾ ಇರೋದು ನನ್ನ ವಾಗ್ದಾನಕ್ಕೆ ಈಕ್ವಲೆಂಟ್ ಆಗಿದೆ. ಆದ್ರೆ ಇನ್ನೊಂದು ಅರ್ಥ ಹೇಳ್ಬೇಕಂದ್ರೆ ದೇವರ ಕೃಪೆ ಏನ್ ಮಾಡುತ್ತೆ, ನಮ್ಮ ದೇವರ ದೃಷ್ಟಿಯಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ರೈಸ್ ಮಾಡುತ್ತೆ. ಏನ್ ಹೇಳೆ? ಅವ್ರ ವಾಗ್ದಾನ ಉನ್ನತವಾಗಿರೋದು, ಅವ್ರ ವಾಗ್ದಾನಗಳೇನು ಉನ್ನತವಾಗಿರೋದು. ಸೊ ಆ ಉನ್ನತವಾಗಿರೋ ವಾಗ್ದಾನಗಳನ್ನ ನಾವು ಪಡ್ಕೊಬೇಕಂದ್ರೆ ನಮ್ಮ ಲೈಫ್ ಸ್ಟ್ಯಾಂಡರ್ಡ್ ಏನಾಗಿರ್ಬೇಕು? ಇನ್ಕ್ರೀಸ್ ಆಗಿರ್ಬೇಕು. ಸೊ ಈ ದೇವರ ಕೃಪೆ ಏನ್ ಮಾಡುತ್ತೆ, ನಮ್ಮ ಸ್ಟ್ಯಾಂಡರ್ಡ್ ನ ರೈಸ್ ಮಾಡುತ್ತೆ. ನಮ್ಮ ಸ್ಟ್ಯಾಂಡರ್ಡ್ ಏನ್ ಮಾಡುತ್ತೆ? ರೈಸ್ ಮಾಡಿ ನಮಗೆ ಆ ವಾಗ್ದಾನಕ್ಕೆ ನಮ್ಮನ್ನ ಯೋಗ್ಯರಾಗಿ ಅರ್ಹರಾಗಿ ಮಾರ್ಪಡಿಸುತ್ತೆ. ಹೆಸರಿಗೆ ಅರ್ಥ ಆಗ್ತಾ ಹೇಳ್ತಿರೋದು? ನಮ್ಮ ಸ್ಟ್ಯಾಂಡರ್ಡ್ ರೈಸ್ ಮಾಡಿ ಅವ್ರು ಮಾಡಿರೋ ವಾಗ್ದಾನಕ್ಕೆ ಈಕ್ವಲೆಂಟ್ ಆಗಿ ತಗೊಂಡ್ಬಂದು ನಿಲ್ಸುತ್ತೆ ನಮ್ಮನ್ನ. ಅವಾಗ ದೇವ್ರೇ ಈ ವಾಗ್ದಾನ ನೆರವೇರಿಸು ಅಂದಾಗ ಅವ್ರೇನ್ ಮಾಡ್ತಾರೆ? ಓ, ಇವ್ನು ನನಗೆ ಈಕ್ವಲ್ ಆಗಿ ಅವನೇ. ಇವಾಗ ಅವಾಗ ನೀವ್ ಹೇಳೋದೆಲ್ಲ ಕೇಳ್ತಾರ ಅವರು. ನೀವ್ ಹೇಳೋದನ್ನ ದೇವ್ರು ಕೇಳ್ಬೇಕಂದ್ರೆ, ನೀವ್ ಹೇಳೋದನ್ನ ಯೇಸುಸ್ವಾಮಿ ಕೇಳ್ಬೇಕಂದ್ರೆ ನೀವು ಅವ್ರಿಗೆ ಈಕ್ವಲ್ ಆಗಿ ಇರ್ಬೇಕು. ಅವ್ರಿಗೆ ಈಕ್ವಲ್ ಆಗಿ ಇರಿಸೋದು ಯಾವುದು? ದೇವರ ಕೃಪೆ. ನಿಮ್ಗೆ ಅರ್ಥ ಆಗ್ತಲ್ಲ? ಅವ್ರು ನಿಜವಲ್ಲ ಅರ್ಥ ಆಗ್ತಾ ಇದೆಯಾ? ತಲೆಗೆ ಹೋಗ್ತಾ ಇದೆಯಾ? ಹಂಗೆ ಮುಂದೆ ಓದಿ. ಅದು ಯಾವ್ದ ಮೂಲಕ ಸಿಗುತ್ತೆ? ವಾಗ್ದಾನಗಳು ಕೃಪೆಯ ಮೂಲಕವಾಗಿ ದೊರೆಯುತ್ತದೆ. ಆದರೆ ಇದು ಕೃಪೆಯ ಮೂಲಕವಾಗಿ ದೊರೆತಿರುವಂತ ವಿಷಯಗಳು ನಿಮಗೆ ಸಿಗಬೇಕಂದ್ರೆ ನಿಮಗೆ ನಂಬಿಕೆ ಇರ್ಬೇಕು. ದೇವರ ಕೃಪೆಯ ಮೂಲಕವಾಗಿ ವಾಗ್ದಾನ ಪಡ್ಕೊಳ್ಳೋದು ಈಸಿ. ಏನ್ ಹೇಳ್ರಿ? ಅಲ್ಲಿಂದ ಇಲ್ಲಿಗೆ ಬಂದಿರೋದು ಇಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಇಲ್ಲಿ ನಂಬಿಕೆ ಇರಬೇಕು. ವಾಗ್ದಾನ ಹೆಂಗೆ ಕನ್ವರ್ಟ್ ಆಗತ್ತೆ ನೋಡ್ರಿ. ದೇವರ ವಾಗ್ದಾನ ಕೃಪೆಯಾಗಿ ಕನ್ವರ್ಟ್ ಆಗಿರೋ ವಾಗ್ದಾನ ನಂಬಿಕೆಯಾಗಿ ಕನ್ವರ್ಟ್ ಆಗಿ ನಮ್ಮ ಜೀವನದಲ್ಲಿ ಏನ್ ಮಾಡುತ್ತೆ? ಕೆಲಸ ಮಾಡುತ್ತೆ. ಇನ್ನೊಂದು ಅರ್ಥ ಹೇಳ್ಬೇಕಂದ್ರೆ ನಮ್ಮ ನಂಬಿಕೆನೆ ದೇವರ ವಾಗ್ದಾನ. ಅದಕ್ಕೆ ಹೇಳ್ದೆ, ನೀನು ನಂಬಿದಂತೆ ನಿನಗೆ ಆಯಿತು. ನಿನ್ನ ನಂಬಿಕೆನೆ ದೇವರ ವಾಗ್ದಾನ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಹೇಳ್ತಾರೆ. ನಿಮ್ಮ ನಂಬಿಕೆನೆ ದೇವರ ವಾಗ್ದಾನ. ನಿಮಗೆ ಹೇಳ್ಕೊಡ್ತಾ ಇರೋದು
ಇಷ್ಟು ವರ್ಷ ನೀವು ಕೇಳ್ದಿರೋ ವಾಕ್ಯಗಳು ಇವಲ್ಲ. ಆಳವಾಗಿರುವಂತ ಸತ್ಯ. ಯಾವಾಗಾದ್ರೂ ಕೇಳಿದಿರ ನಮ್ಮ ನಂಬಿಕೆನೇ ದೇವರ ವಾಗ್ದಾನ ಅಂತ? ಎಷ್ಟು ಕಡೆ ಹೇಳಿದಾರೆ, ಸ್ವಾಮಿ ನೀನ್ ನಂಬಿದಂತೆ ನಿನಗಾಯ್ತು ಅಂತ. ನಿನ್ಗೇನ್ ಬೇಕು? ಅನ್ಬೇಕು. ಹೋಗು, ನೀನ್ ನಂಬಿದಂತೆ. ಅಲ್ಲಿ ಏನಾದ್ರು ವಾಗ್ದಾನ ಆಯ್ತಾ? ಕಣ್ ಬರ್ಸಿನ ಅಂತ ವಾಗ್ದಾನ ಆಯ್ತಾ ಏನಾದ್ರು? ಸರಿ, ಆ ಪೇತ್ರ ಯೋಹಾನ್ರಲ್ಲ ದೇವಾಲಯದ ಹತ್ರ ಹೋಗ್ಬೇಕಾದ್ರೆ ಅವ್ನ್ ಕಾಲ್ ಬರ್ಸೋದು ನೋಡ್ರಿ. ಅಲ್ಲಿ ಏನಾದ್ರು ಅದಕ್ಕೆ ಮುಂಚೆ ಏನಾದ್ರು ವಾಗ್ದಾನ ಆಯ್ತಾ ಕಾಲ್ ಬರುತ್ತೆ ಅಂತ? ಹೇಳ್ರಿ, ಏನಾದ್ರು ವಾಗ್ದಾನ ಆಯ್ತಾ ಕಾಲ್ ಬರುತ್ತೆ ಅಂತ? ವಾಗ್ದಾನ ಏನ್ ಗೊತ್ತಾ? ದೇವರಿಂದ ಸಕಲವೂ ಸಾಧ್ಯ ಅಂತ ನಂಬೋದೇ ದೇವರ ವಾಗ್ದಾನ. ಒಂದು ಬಿಡ್ದಿರ. ಕಣ್ಣೀರು ಬರುತ್ತಾ? ದೇವ್ರ ಕಣ್ಣೀರು ಒರೆಸ್ತಾರೆ, ಅದೇ ವಾಗ್ದಾನ. ನೀವ್ ಏನ ನಂಬ್ತೀರೋ ಅದೇ ನಿಮ್ ವಾಗ್ದಾನ. ಕಷ್ಟ ತೀರುತ್ತೆ ಅಂತ ನೀವು ನಂಬ್ತಾ ಇದ್ದೀರಾ, ಅದೇ ನಿಮ್ ವಾಗ್ದಾನ. ನಿಮ್ ಕಷ್ಟ ತೀರಿಸ್ತಾರೆ ದೇವರು. ನೀವ್ ಏನ ನಂಬ್ತಿರೋ ಅದೇ ನಿಮ್ ವಾಗ್ದಾನವಾಗಿ ಮಾರ್ಪಡುತ್ತೆ. ಓರಿ ನೀವು ವ್ಯರ್ಥ ಆಗ್ತದೆ. ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ ನಿಮಗೆ? ಆಳವಾಗಿರುವಂತ ಸತ್ಯ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು ಇದೆಲ್ಲ. ನನ್ನ ಲೈಫಲ್ಲಿ ನಾನು ಹಿಂಗೆ ಬದುಕ್ತಾ ಇರೋದು. ನಾನು ಏನ್ ನಂಬ್ತೀನೋ ಅದು ನನ್ಗೆ ಸಿಗತ್ತೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಆದ್ರೆ ನನಗೇನ್ ಬೇಕೋ ಅದನ್ನ ಕೇಳ್ಬೇಕಂದ್ರೆ ಮೊದಲು ನನ್ನ ಮೈಂಡು, ನನ್ನ ಹಾರ್ಟ್ ಪ್ಯೂರ್ ಆಗಿರ್ಬೇಕಾ ಬೇಡವಾ? ನಮ್ಮ ಪ್ರಾಬ್ಲಮ್ ಏನ್ ಗೊತ್ತಾ? ನಂಬಿಕೆ ಇದೆ, ಬಟ್ ಮೈಂಡ್ ಹಾರ್ಟ್ ಪ್ಯೂರ್ ಆಗಿಲ್ಲ. ಹೌದು, ನಿಮ್ ನಂಬಿಕೆನೇ ದೇವರ ವಾಗ್ದಾನ. ನೀವು ನಂಬಿದಂತೆ ದೇವರು ಮಾಡ್ತಾರೆ. ಅದು ಮಾಡ್ಬೇಕಂದ್ರೆ ನೀವು ಕೇಳೋದು ಪ್ಯೂರ್ ಆಗಿರ್ಬೇಕಲ್ಲ. ನೀವು ಯಾರೋ ಮೇಲೆ ಇರೋ ದ್ವೇಷಕ್ಕೋಸ್ಕರ ಇವ್ರಿಗೆ ಹಿಂಗಾಗ್ಬಿಡ್ಲಿ ಅಂತ ಅನ್ಕೊಂಡ್ತೀರಾ. ಅದನ್ನ ಅನ್ಕೊಂಡಿದ್ದೆಲ್ಲ ಮಾಡ್ಬೇಕಾ ದೇವ್ರು ನಿಮ್ಗೆ? ಹೊಟ್ಟೆ ಊರಿಂದ ಅನ್ಕೊಂತೀರಾ, ಕೆಲವೊಂದು ವಿಷಯ ದ್ವೇಷದಿಂದ ಅನ್ಕೊಂತೀರಾ, ಹೊಟ್ಟೆ ಕಿಚ್ಚಿಂದ ಅನ್ಕೊಂತೀರಾ, ಕೋಪದಿಂದ ಅನ್ಕೊಂತೀರಾ, ಹೊಟ್ಟೆ ಊರಿಂದ ಅನ್ಕೊಂತೀರಾ, ನಿಮಗ್ ಸಿಕ್ಕಿಲ್ವಲ್ಲ ಅಂತ ಉರಿಯಿಂದ ಏನೋ ಒಂದು ಅನ್ಕೊಂತೀರಾ. ನೀವು ನಂಬಿರೋದೆಲ್ಲ ದೇವ್ರು ನೆರವೇರ್ಸಕ್ಕೆ. ದೇವ್ರು ಮುಟ್ಟಾಳ ಅಲ್ಲ. ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ನೀವು ಅನ್ಕೊಂಡಿದ್ದೆಲ್ಲ ನೆರವೇರ್ಸಕ್ಕೆ ದೇವರು ಮುಟ್ಟಾಳ ಅಲ್ಲ. ಅದಕ್ಕೆ ಹೇಳಿದ್ದು, ನಂಬಿಕೆ ಇರುತ್ತೆ. ಕೆಲವೊಬ್ರು ಇಷ್ಟಪಟ್ಟಂಗೆ ಬದುಕ್ತಾರೆ, ಕೆಲವರು ಕರೆಕ್ಟಾಗೆ ಬದುಕ್ತಾರೆ, ಬಟ್ ನಂಬಿಕೆ ಇರಲ್ಲ ಅಂತ. ನೀವು ಯಾವ ಕ್ಯಾಟಗರಿ? ನಂಬಿಕೆ ಇರುತ್ತೆ, ಇಷ್ಟಪಟ್ಟಂಗೆ ಬದುಕ್ತೀರ. ಇವಾಗ ನಿಮ್ಮ 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 ಜೀವನದಲ್ಲಿ ದೇವ್ರ ವಾಗ್ದಾನ ದೇವ್ರು ಹೆಂಗ್ ನೆರವೇರಿಸ್ಬೇಕು ಸ್ವಲ್ಪ ನೀವೇ ಹೇಳ್ರಿ. ಇವಾಗ ನಿಮ್ ನಂಬಿಕೆ ನೋಡಿ ದೇವ್ರ ವಾಗ್ದಾನ ನೆರವೇರಿಸ್ಬೇಕಾ? ಇಲ್ಲ ನಿಮ್ ಬದುಕುಗಳು ನೋಡಿ, ನಿಮ್ ಆಲೋಚನೆಗಳು ನೋಡಿ, ನಿಮ್ ಕ್ರಿಯೆಗಳು ನೋಡಿ, ನಿಮ್ ಮಾತುಗಳು ನೋಡಿ ಮಾಡೋ ಆಶೀರ್ವಾದ ನಿಲ್ಲಿಸ್ಬೇಕಾ? ನೀವೇ ಡಿಸೈಡ್ ಮಾಡ್ರಿ. ನೀವೇ ನಿಮ್ ಬಗ್ಗೆ ನೀವೇ ಆಲೋಚನೆ ಮಾಡ್ರಿ, ನೀವ್ ಮಾಡ್ತಾ ಇರೋದು ಹೆಂಗೈತೆ ಅಂತ. ಇವಾಗ ಈ ತರ ಸಿಚುವೇಶನ್ ಅಲ್ಲಿ ದೇವ್ರು ನಿಮ್ಮನ್ನ ಹೆಂಗ್ ಡೀಲ್ ಮಾಡ್ಬೇಕು? ಈ ಕಡೆ ನಿಮ್ ಲೈಫ್ ನೋಡಿದ್ರೆ ವಾಗ್ದಾನ ನೆರವೇರಿಸಬಾರ್ದು ಅನ್ಸುತ್ತೆ. ಈಗ ನಿಮ್ ನಂಬಿಕೆ ನೋಡಿದ್ರೆ ವಾಗ್ದಾನ ನೆರವೇರಿಸಬೇಕು ಅನ್ಸುತ್ತೆ. ಈ ಕಡೆ ಸೆಂಟ್ರಲ್ ದೇವ್ರು ಏನ್ ಮಾಡ್ಬೇಕು ನಿಮ್ ಲೈಫಲ್ಲಿ? ಯೋಚನೆ ಮಾಡಿ ಉತ್ತರ ಕಂಡಿಡ್ಕೊಳ್ಳಿ. ಈ ಮೊದಲೇ ಭಾನುವಾರದಲ್ಲಿ ನಾವೇನ್ ಮಾಡ್ಬೇಕು? ಉತ್ತರ ಕಂಡಿಡ್ಕೊಬೇಕು. ನಾವು ದೇವರ ವಾಗ್ದಾನ ಯಾಕೆ ನೆರವೇರ್ತಾ ಇಲ್ಲ, ಇದಕ್ಕೇನ್ ಪ್ರಾಬ್ಲಮ್ ಅನ್ನೋದಕ್ಕೆ ಏನ್ ಮಾಡ್ಬೇಕು? ನಾವು ಉತ್ತರ ಕಂಡಿಡ್ಕೊಬೇಕು. ಇವಾಗ ನಾವು ಈ ತರ ಇದೀವಿ, ಅಲ್ಲಿ ದೇವ್ರ ವಾಗ್ದಾನ ಇದೆ. ವಾಗ್ದಾನವನ್ನ ಕೊಂಡ್ಕೊಳ್ಳಕ್ಕೆ, ಪಡ್ಕೊಳ್ಳಕ್ಕೆ ದೇವ್ರು ಏನ್ ಮಾಡಿದಾರೆ? ಆಲ್ರೆಡಿ ನಮಗೆ ಕೃಪೆಯನ್ನ ಕೊಟ್ಟಿದ್ದಾರೆ.
ಆ ಕೃಪೆ ಅಲ್ಲಿಗೆ ನಮಗೆ ಆಕ್ಸೆಸ್ ಕೊಟ್ಟಿದ್ದಾರೆ. ಬಟ್ ಅದಕ್ಕೆ ನಂಬಿಕೆ ಏನಾಗಬೇಕು? ಆಡ್ ಆಗ್ಬೇಕು. ಅವಾಗ ಏನಾಗತ್ತೆ? ನಮ್ಮ ನಂಬಿಕೆನೆ ದೇವರ ವಾಗ್ದಾನವಾಗತ್ತೆ. ಅಂದ್ರೆ ನಮಗೆ ಆಕಾಶ ಭೂಮಿಯಷ್ಟು ದೂರವಾಗಿರುವಂತ ಡಿಸ್ಟೆನ್ಸ್, ದೇವರ ವಾಗ್ದಾನ ನಮ್ಮ ಜೀವನದಲ್ಲಿ ನೆರವೇರಕ್ಕೆ ಎಷ್ಟು ದೂರ? ಆಕಾಶ ಭೂಮಿ ಅಷ್ಟು ದೂರ. ಅಷ್ಟಿರೋ ಡಿಸ್ಟೆನ್ಸ್ ನ ದೇವರು ಏನ್ ಮಾಡಿದ್ದಾರೆ? ದೇವರ ಕೃಪೆ ಮೂಲಕವಾಗಿ ಕವರ್ ಅಪ್ ಮಾಡಿ ಬರೀ ನಂಬಿಕೆ ಒಳಗಡೆ ಇಟ್ಬಿಟ್ಟಿದ್ದಾರೆ, ಒಂದು ಸಣ್ಣ ಕೀ ಒಳಗಡೆ. ಬಟ್ ಈ ನಂಬಿಕೆಗೂ ನಾವು ನಡ್ಕೊಳ್ಳುವಂತ ಜೀವನಕ್ಕೂ ಎರಡಕ್ಕೂ ಮ್ಯಾಚ್ ಆಗ. ಇನ್ನೊಂದು ಕಡೆ ಇರುತ್ತೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವ. ಅಲ್ಲಿ ಯಾರಿದ್ದಾರೆ? ಪಾಪಿ ಇಲ್ಲ. ಅಲ್ಲಿ ಪಾಪಿಯು ನಂಬಿಕೆಯಿಂದನೇ ಬದುಕ್ತಾನೆ ಅಂತಲ್ಲ. ಸೊ ನೀವು ಬದುಕುವಂತ ಬದುಕು, ನೀವು ಜೀವಿಸುವಂತ ಜೀವನವು, ನಂಬಿಕೆನು ಎರಡು ಮ್ಯಾಚ್ ಆಗ್ಬೇಕು. ನೀತಿವಂತನ್ ಮಾತ್ರ ನಂಬಿಕೆಯನ್ನು ಉಪಯೋಗ ಮಾಡಕ್ಕಾಗೋದು. ನಂಬಿಕೆಯಲ್ಲಿರೋ ಪವರ್ನ ಅನುಭವಿಸಕ್ಕಾಗೋದು ನೀತಿವಂತನ ಕೈಯಲ್ಲಿ ಮಾತ್ರನೇ. ಕೃಪೆ ಎಲ್ಲರಿಗೂ ಇದೆ. ವಾಗ್ದಾನ ದೇವ್ರು ಏನ್ ಮಾಡಿದ್ದಾರೆ? ಎಲ್ಲರಿಗೂ ನೆರವೇರ್ಸಕ್ಕೆ, ಎಲ್ಲರ ಜೀವನದಲ್ಲೂ ದೇವ್ರು ಏನ್ ಮಾಡಿದ್ದಾರೆ? ಆ ಕೃಪೆಯ ಮೂಲಕವಾಗಿ ವಾಗ್ದಾನ ನೆರವೇರಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಅದನ್ನ ಪಡ್ಕೊಳ್ಳೋದಿದೆ ನೋಡ್ರಿ, ನಂಬಿಕೆ. ಆ ನಂಬಿಕೆಗೂ ನಮ್ಮ ಬದುಕಿಗೂ ಮ್ಯಾಚ್ ಆಗ್ಬೇಕು. ಆ ನಂಬಿಕೆಗೂ ನಮ್ಮ ಬದುಕಿಗೂ ಮ್ಯಾಚ್ ಆಗ್ಬೇಕು. ಸ್ನಾನಿಕನಾದ ಯೋನ ಇದ್ದ ನೋಡ್ರಿ, ದೀಕ್ಷಾ ಸ್ನಾನ ಕೊಡ್ತಾನೆ. ಎಲ್ಲಾರು ಬಂದವ್ರೆ, ಏನೋ ದೀಕ್ಷಾ ಸ್ಥಾನವನ್ನ ಗೌರವಿಸೋರ್ ತರ ಎಲ್ಲಾರು ಬಂದು ನಿಂತ್ಕೊಂಡ್ಬಿಟ್ಟವ್ರೆ ಗುಂಪಲ್ಲಿ ಇವನ್ ಬೈಕೊಂತವನೆ, ಎಲೇ ಸರ್ಪ ಜಾತಿಯವರೇ, ದೇವರ ಕೋಪದಿಂದ ನಿನಗೆ ಉಪದೇಶ ಮಾಡಿದವ್ರು ಯಾರು? ಯಾರಿಗೆ ಬೈಕೊಂತವನೆ? ಎಲ್ಲರೂ ಏನಕ್ಕೆ ಬಂದವ್ರೆ? ಈ ತರ ಇರ್ತಾರೆ ಕಳ್ಳರುಗಳು. ಏನ್ ಹೇಳ್ರಿ? ಗುಂಪಾಗಿ ಬಂದಿರ್ತೀವಿ ನಾವೆಲ್ಲ. ಹೆಂಗಿದೀವಿ? ಇಲ್ಲಿ ಗುಂಪಾಗಿ ಬಂದಿದೀವಿ, ಕೂತಿದೀವಿ. ಎಲ್ಲರ ಕಣ್ಣಿಗೆ ಹೆಂಗ್ ಕಾಣಿಸ್ತದೆ? ಒಳ್ಳೆಯವ್ರ ತರನೇ ಕಾಣ್. ಆದ್ರೆ ಗುಂಪಲ್ಲಿ ನಾವೇನಂತ ಹೇಳ್ಬೇಕು? ಎಲ್ಲಿ ಒಳ್ಳೆ ವಿಶ್ವಾಸಿಗಳೇ, ನಿಮ್ ಗುಂಪಲ್ಲಿ ಬಂದು ದೇವರ ವಾಗ್ದಾನವನ್ನ ಪಡ್ಕೊಳ್ಳಕ್ಕೆ ಬೋಧನೆ ಮಾಡಿದವ್ರು ಯಾರು? ನಿಮಗೆ ದೇವರ ವಾಗ್ದಾನಗಳನ್ನ ಹೊಂದ್ಕೊಳ್ಳಕ್ಕೆ ಬೋಧನೆ ಮಾಡಿದವರು ಯಾರು? ಅದು ಯಾರಿಗೆ ಹೇಳಿ? ಹೆಂಗ್ ಬೇಕೋ ಬದುಕವ್ರಿಗೆ. ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ. ಹೆಂಗ್ ಬೇಕೋ ಬದುಕಿ, ಹೆಂಗ್ ಬೇಕೋ ಬಾಳಿ, ಹೆಂಗ್ ಬೇಕೋ ಮಾತಾಡಿ, ಹೆಂಗ್ ಬೇಕೋ ಯೋಚನೆ ಮಾಡಿ, ದೇವ್ರ ವಾಗ್ದಾನಗಳು ನೆರವೇರುತ್ತೆ ಅಂತ ಬೋಧನೆ ಮಾಡಿದವ್ರು ಯಾರು ನಿಮ್ಗೆ ಅಂತ. ಯಾರು ಬೋಧನೆ ಮಾಡಿದ್ರು? ಹೆಂಗ್ ಬೇಕಾದ್ರೂ ಬದುಕಿದ್ರೆ ದೇವ್ರ ವಾಗ್ದಾನ ನೆರವೇರುತ್ತೆ ಅಂತ ನಿಮಗ್ ಬೋಧನೆ ಮಾಡಿದವ್ರು ಯಾರು? ನೀತಿವಂತನ ಜೀವನದಲ್ಲಿ ಮಾತ್ರ ನಂಬಿಕೆ ಕ್ರಿಯೆ ಮಾಡೋದು. ನೀತಿವಂತನ್ ಮಾತ್ರ ನಂಬಿಕೆ ಉಪಯೋಗ ಮಾಡ್ಕೊಂಡು ಬದುಕಕ್ಕಾಗೋದು. ನೀತಿವಂತನ್ ಮಾತ್ರ ನಂಬಿಕೆ ಉಪಯೋಗ ಮಾಡ್ಕೊಂಡು ಸರ್ವೈವ್ ಆಗಕ್ಕಾಗೋದು. ನೀತಿವಂತನ್ ಮಾತ್ರ ನಂಬಿಕೆ ಉಪಯೋಗ ಮಾಡ್ಕೊಂಡು ಬೇರೆಯವ್ರನ್ನ ಬದುಕ್ಸಕ್ಕಾಗೋದು. ಕೊಲಸಿ ಬರೆದ ಪುಸ್ತಕ, ಇದನ್ನ ಹಂಗೆ ಇಟ್ಕೊಳ್ಳಿ. ಇದನ್ನ ಅದನ್ನ ಆಮೇಲೆ ಕಂಟೆ ಇದನ್ನ ಹಂಗೆ ಇಟ್ಕೊಳ್ಳಿ. ಕೊಲಸಿ 1ನೇ ಅಧ್ಯಾಯ 2ನೇ ವಾಕ್ಯ. ಏನಾಗ್ಬೇಕಂತೆ? ಸಭೆಯವ್ರಿಗೆ ಏನ್ ಸಿಗ್ಬೇಕಂತೆ?
ನಾನು ಬರೀತಾ ಇರೋದು ಏನಕ್ಕೆ ಅಂದ್ರೆ, ನಿಮಗೆ ತಂದೆ ಆದ ದೇವರಿಂದ ಕೃಪೆಯು ಶಾಂತಿಯು ಆಗಲಿ. ಅಲ್ಲಿ ನಿಮ್ಮ ಹೆಸರು ಹಾಕೊಂಡು ಹೋದ್ರಿ ಸಭೆಯವ್ರಿಗೆ ಆ ಟೈಮಲ್ಲಿ ಅವ್ರಿಗೆ ಗೊತ್ತು, ಈ ಸಭೆಯವ್ರಿಗೆ ಏನ್ ಬೇಕು, ಕೃಪೆನು ಶಾಂತಿನೂ ಸಿಗಬೇಕು ಅಂತ. ಸೊ ಕೃಪೆ ಅನ್ನೋದು ನಮಗ್ ಸಿಗಬೇಕು, ಡೈಲಿ ಸಿಗಬೇಕು. ಅದು ಯಾರಿಗೆ ಸಿಗತ್ತೆ? ನಂಬಿಕೆ ಇರೋನ್ ಸಿಗತ್ತೆ. ಆ ನಂಬಿಕೆ ಇರೋನ್ ಹೆಂಗಿರ್ಬೇಕು? ನೀತಿವಂತನಾಗಿರ್ಬೇಕು. ಸರಿ, ನೀತಿವಂತನ ಹೆಂಗಾಗ್ತಾನೆ? ಯೇಸುವಿನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ರೆ ನೀತಿವಂತರಾಗ್ತಾರೆ ಅಲ್ಲ? ಯೇಸುವಿನ ರಕ್ತದ ತೊಳೆಯಲ್ಪಟ್ಟರು, ನಮ್ಮ ತೊಳೆಯಲ್ಪಟ್ಟಿರೋನು ಏನಂತಾರೆ? ನೀತಿವಂತ ಅಂತಾರೆ. ಸರಿ, ಒಂದ್ಸರಿ ಯೇಸು ರಕ್ತ ನಿಮ್ಮನ್ನು ತೊಳೆದು ನೀತಿವಂತರಾಗಿ ಮಾರ್ಪಡಿಸುತ್ತೆ. 2 ಸರಿ ತೊಳೆದು ನಿಮ್ಮ ನೀತಿವಂತರಾಗಿ ಮಾಡುತ್ತೆ. 3ನೇ ಸರಿನೂ ಮಾಡುತ್ತೆ. 10 ಸರಿನೂ ಮಾಡುತ್ತೆ. ನೀವು ಪದೇ ಪದೇ ಡೈಲಿ ನೀವು ಬಂದು ತೊಳ್ಕೊಳಕ್ ಬರ್ತಾ ಇದ್ರೆ ನಿಮ್ಮನ್ನು ತೊಳೆಯುತ್ತೆ, ಇಲ್ಲ ಅನ್ನಲ್ಲ. ದೇವರು ನಮ್ಮನ್ನು ಕ್ಷಮಿಸ್ತಾನೆ ಇರ್ತಾರೆ, ದೇವರು ನಮ್ಮನ್ನು ತೊಳಿತಾನೆ ಇರ್ತಾರೆ. ಆದ್ರೆ ವಾಗ್ದಾನ ಮಾತ್ರ ನೆರವೇರಲ್ಲ. ನೀವೆಲ್ಲ ಯಾರವಾಗ? ಮೆಚ್ಯೂರ್ಡ್ ಅಲ್ಲ, ನೀವು ಚಿಲ್ಡ್ರನ್ಸ್, ಮಕ್ಕಳು. ಇನ್ನೊಂದ್ ಕಡೆ ಹೇಳ್ತೇನೆ ನೋಡ್ರಿ ವಾಕ್ಯದಲ್ಲಿ, ನೀವು ಅನ್ನ ತಿನ್ನೋರಾಗಿರ್ಬೇಕು, ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಹಾಲು ಕುಡಿ. ಸೊ ಇವಾಗ ಪದೇ ಪದೇ ಹೋಗಿ ದೇವ್ರೇ ನನ್ನ ತೊಳಿ ಅಲ್ಲ ಅನ್ನೋರಲ್ಲ ಯಾರು ಹೇಳ್ರಿ? ಮಕ್ಕಳು. ಮಕ್ಕಳಿಗೆ, ಚೈಲ್ಡ್ಗಳಿಗೆ ದೇವ್ರ ವಾಗ್ದಾನ ನೆರವೇರಿಸಲ್ಲ, ಬರೀ ಹಾಲು ಕುಡಿಸ್ತಾರೆ. ಪದೇ ಪದೇ ಹೋಗಿ ದೇವ್ರೆ ತೊಳಿತಾರೆ, 100% ತೊಳಿತಾರೆ. ಮಕ್ಕಳು ಒಂದ್ ದಿನಕ್ಕೆ 4 ಸರಿ ಗಲೀಜ್ ಮಾಡ್ಕೊಂಡ್ರು ತೊಳಿತೀವಲ್ಲ. 4 ಸರಿ ಗಲೀಜ್ ಮಾಡ್ಕೊಂಡು ರೈಪರ್ ಚೇಂಜ್ ಮಾಡ್ತೀವಿ ತಾನೆ, ಬೇಜಾರು ಮಾಡ್ಕೊಂತೀವ? ದೇವ್ರು ಹಂಗೇನೆ, ನೀವು 4 ಸರಿ ಮಾಡಿದ್ರು ಕ್ಲೀನ್ ಮಾಡ್ತಾರೆ, ಪೇಷನ್ಸ್ ಐತೆ ಅವ್ರಿಗೆ. ಆದ್ರೆ ವಾಗ್ದಾನ ನೆರವೇರ್ಬೇಕಂದ್ರೆ ಬೆಳೀರಿ, ಸ್ವಲ್ಪ ಗ್ರೋ ಅಪ್. ಗಟ್ಟಿ ಪದಾರ್ಥ ತಿನ್ನೋರ್ಗೆ ಮಾತ್ರನೇ ದೇವ್ರ ವಾಗ್ದಾನ ನೆರವೇರೋದು. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ ಅಂತ. ಯಾವ ಸ್ಟೇಜ್ ಹೇಳ್ರಿ? ಹಾಲು ಕುಡಿಯೋ ಸ್ಟೇಜಲ್ಲಿ ಇದ್ದೀರಾ? ಇಲ್ಲ ಗಟ್ಟಿ ಪದಾರ್ಥ ತಿನ್ನೋ ಸ್ಟೇಜಲ್ಲಿ ಇದ್ದೀರಾ? ಇನ್ನೂ ಇದ್ದಾರೆ ಕೆಲವೊಬ್ರು, ಇವಾಗ್ಲೂ ಅವ್ರಿಗೆ ಡೈಪರ್ ಚೇಂಜ್ ಮಾಡ್ಬೇಕು. ಸಣ್ಣದಕ್ಕೆ ಮೂತಿ ಉಸ್ಕೊಂತಾರೆ. ಏನಕ್ಕೆ ಗೊತ್ತು, ಅವ್ರ ಮಕ್ಕಳು ಇನ್ನೂ ಅಂತ ಹಾಲು ಕುಡಿತವ್ರೆ. 10 ವರ್ಷ ಆದ್ರೂ ಹಾಲು ಕುಡಿತಾರೆ ಇನ್ನು. ಇಷ್ಟೊತ್ತಿಗೆ ನಾವೇನಾಗ್ಬೇಕಾಗಿತ್ತು? ಅರ್ಥ ಮಾಡ್ಕೊಬೇಕಾಗಿತ್ತು, ಬೆಳಿಬೇಕಾಗಿತ್ತು. ಏನಕ್ಕೆ ಇವ್ರು ನಮ್ಮ ಹತ್ರ ಮಾತಾಡ್ತಾ ಇಲ್ಲ, ನಾನು ಸರಿ ಇಲ್ಲ ಅದಕ್ಕೆ ಮಾತಾಡ್ತಾ ಇಲ್ಲ ಅಂತ ಇವ್ರಿಗೆ ಅರ್ಥ ಆಗಿರ್ಬೇಕು. ಆದ್ರೆ ಅದ್ರ ಬದಲಾಗಿ ಏನ್ ಮಾಡ್ತವ್ರೆ? ಚಿಕ್ಕ ಮಕ್ಕಳು ಅಳ್ತಾರೆ ನೋಡ್ರಿ, ನನ್ ಚಾಕ್ಲೇಟ್ ಕೊಟ್ಟಿಲ್ಲ ಅಂತ. ಹಂಗೆ ಇವ್ರು ಮನೇಲಿ ಆಳ್ಕೊಂಡ್ ಕೂತಿರ್ತಾರೆ, ನನ್ನ ಹತ್ರ ಮಾತಾಡ್ತಾ ಇಲ್ಲ ಇವ್ರು ಅಂತ. ಇವ್ರಿಗೆ ಅರ್ಥ ಆಗಿರ್ಬೇಕು ಆಲ್ರೆಡಿ. ಇವ್ರು ಬೆಳೆದ್ರೆಲ್ಲ ಅರ್ಥ ಆಗಕ್ಕೆ ಇವ್ರಿಗೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ನೀವು ಬೆಳಿತಾರೆ, ಅಲ್ಲಿ ಬೆಳೆದ್ರೆ ಎಲ್ಲ ಅರ್ಥ ಆಗತ್ತೆ ಅಂತ. ಬೆಳಿ ಅವನಿಗೆಲ್ಲ ಅರ್ಥ ಆಗತ್ತೆ. ಈ ಬೇಗ ಸಿಟ್ಟು ಬರೋದು, ಬೇಗ ಕೋಪ ಬರೋದು, ಬೇಗ ಹೊಟ್ಟೆ ಉರಿ ಬರೋದು, ಬೇಗ ಮೂತಿ ಉಸ್ಕೊಳ್ಳೋದು, ಇದೆಲ್ಲ ಯಾರು ಗೊತ್ತಾ? ಚಿಕ್ಕ ಮಕ್ಕಳೇ. ಅದೇ ಡೈಪರ್ ಚೇಂಜ್ ಮಾಡಕ್ಕೆ ನನ್ನ ಹತ್ರ ಬಳಿ ಬಿಡ್ರಿ, ಡೈಪರ್ ಚೇಂಜ್ ಮಾಡಾನೆ. ಅವ್ರಿಗೆ ಅಡ್ಡಿ ಮಾಡ್ಬೇಡ್ರಿ, ಅವ್ರಿಗೆ ಅವಾಗ ಡೈಪರ್ ಚೇಂಜ್ ಮಾಡ್ತಾನೆ ಇರ್ಬೇಕು. ಇಂಥವ್ರದೇ ದೇವರ ರಾಜ್ಯ. ದಿನಕ್ಕೆ 5 ಸರಿ ಡೈಪರ್ ಚೇಂಜ್ ಮಾಡ್ಕೊಂಡ್ರು ಇಂಥವ್ರದೇ ದೇವರ ರಾಜ್ಯ. ನಾವ್ ಹೆಂಗ್ ಆಕ್ಟಿಂಗ್ ಮಾಡ್ತಾ ಇದೀವಿ? ಅವರು ರಿಯಲ್ ಆಗಿ, ಒರಿಜಿನಲ್ ಆಗಿ ಬೇಬಿಗಳು.
ಒರಿಜಿನಲ್ ಆಗಿ ಮಕ್ಕಳು. ನಾವು 10 ವರ್ಷ ಆದ್ಮೇಲೂ ಮಕ್ಕಳ ತರನೇ ಇದೀವಿ. 15 ವರ್ಷ ಆದ್ರೂ ಮಕ್ಕಳ ತರನೇ ಆಕ್ಟಿಂಗ್ ಮಾಡ್ತಾ ಇದೀವಿ. ಇವಾಗ ಆ ಮಕ್ಕಳ ಇಂಪಾರ್ಟೆಂಟು, ಈ ತರ ಆಕ್ಟಿಂಗ್ ಮಾಡ್ತಾರ ಮಕ್ಕಳ ಇಂಪಾರ್ಟೆಂಟು ದೇವ್ರಿಗೆ? ಒರಿಜಿನಲ್. ನೀವು ಅವರು ಒರಿಜಿನಲ್ ಆಗಿ ನ್ಯಾಚುರಲ್ ಆಗಿ ಮಕ್ಕಳು. ನಾವು 15 ವರ್ಷ ಆದ್ರೂ ಮಕ್ಕಳು. ಓರೆ ನಿಮ್ಗೆ ಅರ್ಥ ಆಗ್ಬೇಕು ನಿಮ್ ಬಗ್ಗೆ. ಒಂದು ಪೇತ್ರ 1ನೇ ಅಧ್ಯಾಯ 2ನೇ ವಾಕ್ಯ. ಸಾಕು. ಏನಂತ? ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟ ಪ್ರತಿಯೊಬ್ಬರು ದೇವರಿಗೆ ವಿಧೇಯರಾಗಬೇಕು. ನಾನು ಹೇಳಿದೆ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಏನು ವಾಕ್ಯ? ಯೇಸು ಕ್ರಿಸ್ತನ ಕೃಪೆಯು, ದೇವರ ತಂದೆಯ ಪ್ರೀತಿಯು, ಪವಿತ್ರಾತ್ಮನು. ಇದೆಲ್ಲ ಏನಕ್ಕೆ ಹೇಳ್ರಿ? ಇವಾಗ ಪವಿತ್ರಾತ್ಮನ ಜೊತೆ ಅನ್ಯೂನವಾಗಿರೋ ಪ್ರತಿಯೊಬ್ಬನು ಏನ್ ಮಾಡ್ಬೇಕು? ದೇವರಿಗೆ ವಿಧೇಯರಾಗಬೇಕು. ದೇವರ ಆತ್ಮನ ಜೊತೆಗೆ ಸಂಬಂಧ ಮಾಡಕ್ಕೆ, ಸಹವಾಸ ಮಾಡಕ್ಕೆ ಪ್ರತಿಷ್ಠಿಸಲ್ಪಟ್ಟಂತ ಪ್ರತಿಯೊಬ್ರು ವಿಧೇಯರಾಗಬೇಕು. ಇಷ್ಟ ಬಂದಂಗೆ ಬದುಕಂಗಿಲ್ಲ. ಎಷ್ಟು ನಮ್ದು ದೇವರ ಆತ್ಮ ನಿಮ್ಮಲ್ಲಿ ಇದ್ದಾರೆ ಅಂತ? ದೇವರ ಆತ್ಮನಿಂದ ಪ್ರತಿಷ್ಠಿಸಲ್ಪಟ್ಟಿರುವ ಪ್ರತಿಯೊಬ್ಬರೂ ದೇವರಿಗೆ ವಿಧೇಯರಾಗಬೇಕು. ಅದಕ್ಕೆ ನಿಮಗೆ 1 ವರ್ಷದಿಂದ ಬೋಧನೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಬರೆಯಲ್ಪಟ್ಟಂತ ಪ್ರತಿಯೊಂದೂ ದೇವರ ಮಾತು. ಈ ದೇವರ ಮಾತಿಗೆ, ದೇವರ ಸ್ವರಕ್ಕೆ ನಾವು ವಿಧೇಯರಾಗಲೇಬೇಕು ಅಂತ. ಇದನ್ನ ಬಿಟ್ಟು ಬೇರೆ ಇಲ್ಲ. ಈ ಮಾತಿಗೆ ವಿಧೇಯರಾಗದೆ ಹೋದ್ರೆ ನಾವು ದೇವರಿಗೆ ಅವಿಧೇಯರಾದಂಗೆ ಲೆಕ್ಕ. ದೇವರ ಮಾತಿಗೆ ನಾವು ವಿರೋಧಿಗಳಾದ್ರೆ ನಾವು ದೇವರಿಗೆ ವಿರೋಧಿಗಳಾದಂಗೆ ಲೆಕ್ಕ. ಸೊ ಇಲ್ಲೇನ್ ಹೇಳ್ತಾ ಇದೆ? ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟ ಪವಿತ್ರಾತ್ಮನ ಜೊತೆಲಿ ಅನ್ಯೂನವಾಗಿರುವಂತ ಪ್ರತಿಯೊಬ್ಬರು ದೇವರಿಗೆ ವಿಧೇಯರಾಗಲೇಬೇಕು. ಮುಂದೆ ಹೋದ್ರಿ ಹಂಗೆ. ಸಾಕು. ಮೊದಲು ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ಪವಿತ್ರ ಆತ್ಮನಿಂದ ಅನ್ಯೂನ್ಯತೆ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗಿ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯತ್ ಏನಂತೆ? ಅದು ಓದಿ, ಆ ಪದ ಓದಿ. ಒಂದು ನಿಮಿಷ. ನೀವು ಯಾರು? ಆರಿಸಿಕೊಳ್ಳಲ್ಪಟ್ಟವರು. ನೀ ಆರಿಸಿಕೊಳ್ಳಲ್ಪಟ್ಟವರಿಗೆ ದೇವರು ಏನ್ ಮಾಡ್ತಾ ಇದ್ರಂತೆ? ಭವಿಷ್ಯದ ಜ್ಞಾನಾನುಸಾರವಾಗಿ ಮುಂದೆ ನಡಿಬೇಕಾಗಿರೋದೆಲ್ಲದನ್ನು ನಿಮಗೆ ಅರ್ಥ ಆಗ್ತಾ ಇಲ್ಲ. ನಿಮ್ ಲೈಫ್ ಅಲ್ಲಿ ಫ್ಯೂಚರ್ ಅಲ್ಲಿ ನಡೆಯಕ್ ಹೋಗೋದೆಲ್ಲಾನು ದೇವರ ಜ್ಞಾನಾನುಸಾರವಾಗಿ ನಡೆಯೋದು. ಆದ್ರೆ ದೇವರ ಜ್ಞಾನಾನುಸಾರವಾಗಿ ನಡಿಬೇಕಾಗಿರೋ ಫ್ಯೂಚರ್ ಅಲ್ಲಿ ನಾವು ನಮ್ಮ ಜ್ಞಾನವನ್ನು ಉಪಯೋಗ ಮಾಡಿ ಅದನ್ನ ಹಾಳು ಮಾಡ್ಬಿಡ್ತೀವಿ. ನಾವೇನು ಅದೇ ಹೇಳ್ತಾರೆ, ಪ್ರತಿದಿನನೂ ದೇವರ ಕೃಪೆಯು ನೂತನವಾಗಿದೆ. ಪ್ರತಿದಿನನೂ ದೇವರ ಕೃಪೆಗೆ ಅನುಸಾರವಾಗಿ ನೂತನವಾಗಿ ನಮ್ಮ ಜೀವನದಲ್ಲಿ ನಡಿಬೇಕು. ಆದ್ರೆ ಆ ನಡೆಯುವಂತ ಪ್ರತಿಯೊಂದನು ದೇವರ ಜ್ಞಾನಾನುಸಾರವಾಗಿರ್ಬೇಕು. ಈ ದೇವರ ಜ್ಞಾನಾನುಸಾರವಾಗಿ ನಡೆಯುವಂತ ಪ್ರತಿದಿನ ನೂತನ ವಿಷಯಗಳನ್ನ ನಮ್ಮ ತಲೆಗಳನ್ನ ಉಪಯೋಗ ಮಾಡಿ ಅದನ್ನ ಹಾಳು ಮಾಡ್ತಾ ಇದೀವಿ. ಅದಕ್ಕೆ ದೇವರು ಕೇಳುತ್ತೆ, ನಿಮ್ಮ ಮಾರ್ಗ ನನ್ನ ಮಾರ್ಗ ಅಲ್ಲ, ನಿಮ್ಮ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನಂದೆಲ್ಲ ಉನ್ನತವಾಗಿರೋದು, ನಿಮ್ದೆಲ್ಲ ವೇಸ್ಟು. ನಿಮ್ಮ ಆಲೋಚನೆಗಳೆಲ್ಲ ಹೊಟ್ಟೆ ಉರಿ, ದ್ವೇಷ, ಅಸೂಯೆಯಿಂದ ಹುಟ್ಟಿರೋದು, ಇಲ್ಲ ನೋವಿಂದ ಬಾಧೆಗಳಿಂದ ಹುಟ್ಟಿರೋದು.
ಇಲ್ಲ ಒಂಟಿತನದಿಂದ ಹುಟ್ಟಿರೋದು. ಯಾವ್ದಾನ ಒಂದು ನಾವು ಸಿಗಾಕೊಂತೀವಿ, ಅದರಿಂದ ನಮ್ಮ ಆಲೋಚನೆಗಳು ಏನ್ ಮಾಡ್ತವೆ, ಹುಟ್ಟುತ್ತವೆ. ಆದ್ರೆ ದೇವರ ಆಲೋಚನೆ ಹಂಗಲ್ಲ. ಅವ್ರ ಪ್ಯೂರ್ ಹಾರ್ಟ್ ಇಂದ ಹುಟ್ಟುತ್ತೆ ಅವ್ರ ಆಲೋಚನೆ. ಅವ್ರದ್ದು ಯಾವಾಗ್ಲೂ ಶುದ್ಧವಾಗಿರೋದೇ ಆಲೋಚನೆ. ಸೊ ಇಲ್ಲಿ ಏನ್ ಹೇಳ್ತದೆ, ಫ್ಯೂಚರ್ ಬಗ್ಗೆ ಏನಂತೆ, ದೇವರ ಜ್ಞಾನಾನುಸಾರವಾಗಿರುವಂತಹ ಫ್ಯೂಚರು. ಈ ಜ್ಞಾನಾನುಸಾರವಾಗಿರೋ ಫ್ಯೂಚರ್ಗೋಸ್ಕರ ಆರಿಸಲ್ಪಟ್ಟವರು ನೀವು. ಸೊ ಸ್ಟಾರ್ಟಿಂಗ್ ಏನ್ ಸ್ಟಾರ್ಟ್ ಆಗ್ತದೆ, ದೇವರ ಆತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರು. ಪಕ್ಕದಲ್ಲಿ ಕೈ ಹೇಳಿ, ದೇವರ ಆತ್ಮನಿಂದ ಪ್ರತಿಷ್ಠಿಸಲ್ಪಟ್ಟಿರುವ ನೀವು ದೇವರಿಗೆ ವಿಧೇಯರಾಗಬೇಕು. ಯೇಸುವಿನ ರಕ್ತದ ಮೂಲಕವಾಗಿ ಪ್ರೋಕ್ಷಿತರಾಗಿರಬೇಕು. ಜ್ಞಾನಾನುಸಾರವಾಗಿ ಆರಿಸಲ್ಪಟ್ಟವರಾಗಿರಬೇಕು. ಸರಿ, ಆ ದೇವರ ಜ್ಞಾನ ನಮ್ಗೆ ಹೆಂಗ್ ಅರ್ಥ ಆಗತ್ತೆ? ದೇವರ ಮಾತುಗಳಿಂದಲೇ ದೇವರ ಜ್ಞಾನ ನಮ್ಗೆ ಅರ್ಥ ಆಗೋದು. ಎಷ್ಟು ಜನದ ಬೈಬಲ್ ಇದೆ, ದೇವರ ಮಾತೆ ದೇವರ ಜ್ಞಾನ. ಸೊ ಈ ಮಾತಿಗೆ ಅನುಸಾರವಾಗಿ ನಾವು ನಡ್ಕೊಂಡ್ರೆ, ನಾವು ಯಾರಿಗೆ ಅನುಸಾರವಾಗಿ ನಡ್ಕೊಂತ ಇದೀವಿ? ದೇವರ ಜ್ಞಾನದ ಅನುಸಾರವಾಗಿ ನಡ್ಕೊಂತ ಇದೀವಿ. ಸೊ ಇಲ್ಲಿ ಮಾಡಬೇಡ ಅನ್ನೋದನ್ನ ಮಾಡಲಿಲ್ಲ ಅಂದ್ರೆ ನಾವು ಏನಕ್ಕೆ ಅನುಸಾರವಾಗಿ ಮಾಡ್ತಾ ಇದ್ದೀವಿ? ದೇವರ ಜ್ಞಾನಕ್ಕೆ ಅನುಸಾರವಾಗಿ ಮಾಡ್ತಾ ಇದ್ದೀವಿ. ಅಲ್ಲ ಅವ್ರು ಹಂಗೆಲ್ಲ ಮಾತಾಡೋರು, ನೀವೇನಕ್ಕೆ ರಿಯಾಕ್ಟ್ ಮಾಡಿಲ್ಲ? ಅವನು ಅನುಸಾರವಾಗಿ ಮಾಡವನೆ, ನಾನು ದೇವರ ಜ್ಞಾನಕ್ಕೆ ಅನುಸಾರವಾಗಿ ಸೈಲೆಂಟ್ ಆಗಿದ್ದೀನಿ, ಅಜ್ಞಾನವಾಗಿ. ಸೊ ನೀವು ಮಾಡುವಂತ ಪ್ರತಿಯೊಂದು ಕ್ರಿಯೆಯು, ನೀವು ಮಾಡುವಂತ ಪ್ರತಿಯೊಂದು ಕ್ರಿಯೆಗಳನ್ನು, ನೀವು ಮಾತಾಡುವಂತ ಪ್ರತಿಯೊಂದು ಮಾತುಗಳನ್ನು, ನೀವು ಮಾಡುವಂತ ಪ್ರತಿಯೊಂದು ಆಲೋಚನೆಗಳು ಅದು ದೇವರ ಜ್ಞಾನಕ್ಕೆ ಅನುಸಾರವಾಗಿರ್ಬೇಕು. ಏನು ಅನುಸಾರವಾಗಿರ್ಬೇಕು? ಕೀರ್ತನೆಗಾರ ಹೇಳ್ತಾನಲ್ಲ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಹಗಲಿರುಳು. ಅದ್ರಲ್ಲಿ ಡಿಫ್ರೆನ್ಸ್ ಏನ್ ಹೇಳ್ರಿ? ಪಾಪಾತ್ಮನಿದ್ದಾನೆ, ಧರ್ಮ ನಿಂದಕನಿದ್ದಾನೆ. ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ? ನೀನೇನು ಯೋಚನೆ ಮಾಡ್ಬೇಕು? ದೇವರ ಜ್ಞಾನವನ್ನ, ದೇವರ ಮಾತುಗಳನ್ನ, ದೇವರ ಸ್ವರವನ್ನ ಯೋಚನೆ ಮಾಡಿದ್ರೆ ನೀನ್ ಏನ್ ಮಾಡ್ತೀಯ? ಅವಾಗ ಆಗಿರ್ತೀಯ. ಆದ್ರೆ ಅದಕ್ಕೆ ಬದಲಾಗಿ ನೀನ್ ದೇವರ ಜ್ಞಾನವನ್ನ, ದೇವರ ಮಾತನ್ನ ಧ್ಯಾನ ಮಾಡೋದ್ ಬಿಟ್ಟು, ಅವ್ನು ಹಿಂಗಂದಂತೆ, ಅವ್ನು ಹಂಗಂದಂತೆ, ಇವ್ನು ಹಿಂಗಂತೆ, ಹಂಗೆ ಅದ್ರ ಬಗ್ಗೆ ಧ್ಯಾನ ಮಾಡೋನ್ ಏನ್ ಮಾಡ್ತಾನೆ? ಸರಿ, ಆ ವಾಕ್ಯನ ಉಲ್ಟಾ ಓದಿ. ಯಾವನು ಪಾಪಾತ್ಮ ನಿಂತ್ಕೊಂಡು, ಧರ್ಮ ನಿಂದಕರೊಡನೆ ಕೂತ್ಕೊಂಡು, ಧರ್ಮಶಾಸ್ತ್ರವನ್ನು ಧ್ಯಾನಿಸದೆ ಇರುವವನು. ಅಲ್ಲಿ ಅದು ವಾಕ್ಯದಲ್ಲಿ ಉಲ್ಟಾ ಓದಿ. ನಿಮ್ಗೆ ಅದು ನಿಮ್ ತಲೆಗೆ ಹೋಗ್ಬೇಕು, ಧ್ಯಾನ ಮಾಡ್ಬೇಕು ಅದನ್ನ ನೀವು. ನೀರಿಲ್ದಿರೋ ಕಾಲುವೆಗಳಲ್ಲಿ ಬೆಳೆದಿರುವ ಮರದಾಗಿರುವನು, ಒಣಗೋಗಿರಂಗ್ ಮರದಂಗಿರ್ತಾರೆ. ಅವನ ಎಲೆಗಳು ಹಸಿರಾಗಿ ಆಗುವುದೇ ಇಲ್ಲ, ತಕ್ಕ ಕಾಲದಲ್ಲಿ ಅವನು ಫಲ ಕೊಡೋದೇ ಇಲ್ಲ. ನಾವ್ ಮಾಡ್ತಾರದ್ ಏನ್ ಗೊತ್ತಾ? ಇದೇ ನಮ್ ಪ್ರಾಬ್ಲಮ್. ಅದೇ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಿಮ್ಗೆ, ನಂಬಿಕೆ ಇದೆ ಅಂತಾರೆ, ಇಷ್ಟ ಬಂದಂಗೆ ಬದುಕ್ತಾರೆ ಅಂತ. ಯಾರು ಹೇಳಿ? ಇವ್ರೆ. ಧರ್ಮಶಾಸ್ತ್ರವನ್ನ, ದೇವರ ವಾಕ್ಯವನ್ನ, ದೇವರ ಮಾತನ್ನ ಧ್ಯಾನ ಮಾಡೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ. ಈ ಒಂದ್ ಕಡೆ ಇದು ಇಂಪಾರ್ಟೆಂಟು, ಇನ್ನೊಂದ್ ಕಡೆ ಅವ್ರ ಜೊತೆ ಕುತ್ಕೊಳ್ಳೋದು, ಅವ್ರು ಮಾಡೋದನ್ನ ಯಾವುದನ್ನು ಯೋಚನೆ ಮಾಡೋದು, ಮಾಡದೆ ಇರೋದನ್ನು ಇಂಪಾರ್ಟೆಂಟ್. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ. ಅವ್ರು ಹೇಳೋದು ಯಾವುದನ್ನು ನಾವು ತಲೆಗೆ ಹಾಕೋಬಾರ್ದು. ಹಾಕೊಂಡ್ರೆ ನಿಮ್ ಎಲೆ
ಬಾಡೋಗುತ್ತೆ. ನಿಮ್ ಫಲಗಳು ಒಣಗೋಗುತ್ತೆ. ಆ ಫಲಗಳು ಏನ್ ಗೊತ್ತಾ? ದೇವರ ವಾಗ್ದಾನ. ತಕ್ಕ ಕಾಲದಲ್ಲಿ ಅವನ್ ಫಲ ಕೊಡ್ತಾನೆ ಅಂತಿದೆ ನೋಡ್ರಿ. ಅದೇ ಫಲ ಏನ್ ಹೇಳಿ? ತಕ್ಕ ಕಾಲಕ್ಕೆ ಫಲ ಏನ್ ಹೇಳ್ರಿ? ದೇವರ ವಾಗ್ದಾನನೇ. ಆ ಹೆಸರು ಎಲೆಗಳು ಇದೆ ನೋಡ್ರಿ, ಅದೇ ದೇವರ ಕೃಪೆ. ಸಿಕ್ಕಿದ ಪಕ್ಕಿದೆಲ್ಲ ತಲೆಯಲ್ಲಿ ಹಾಕೊಂಡು ಯೋಚನೆ ಮಾಡ್ಕೊಂಡು ಗುಣಕ್ಕೊಂಡು ಮಾತಾಡ್ಕೊಂಡು ಇರೋ ಲೈಫಲ್ಲಿ ದೇವ್ರ ವಾಗ್ದಾನ ಹಿಂಗ್ ನೆರವೇರುತ್ತೆ. ಎಷ್ಟು ಜನ ತಲೆಗೆ ಹೋಗ್ತಾ ಇದೆ? ದೇವ್ರ ವಾಗ್ದಾನ ನೆರವೇರ್ಬೇಕಾ? ನಿಜವಾಗ್ಲು ಸಿಕ್ಕಿದ್ದು ಪಕ್ಕಿದೆಲ್ಲ ತಲೆಯಲ್ಲಿ ಹಾಕೊಳ್ಳೋದು ಬಿಡ್ರಿ. ಪಾಪಿಗಳು ಮಾತಾಡೋದನ್ನ ತಲೆಗೆ ಹಾಕೊಂಬಿಡ್ರಿ. ನೀವು ವಿಶ್ವಾಸಿ ಧರ್ಮ ನಿಂದಕರು ಇರ್ತಾರೆ ನೋಡ್ರಿ, ಅವ್ರ ಮಾತುಗಳು ತಲೆಗೆ ಹಾಕಬೇಡ್ರಿ. ಪಾಪಿಗಳು ಇರ್ತಾರೆ ನೋಡ್ರಿ, ಇಷ್ಟ ಬಂದಂಗೆ ಬದುಕ್ತಾ ಇರ್ತಾರೆ. ಏನ್ರಿ ನೀವು ಚರ್ಚ್ಗೆ ಹೋಗ್ತೀರಾ? ನೀವು ಚರ್ಚ್ಗೆ ಹೋದ್ರು ಹಿಂಗೇ ಇದ್ದೀರಾ? ಇರ್ತಾರೆ ನೋಡ್ರಿ ಪಾಪಿಗಳು. ನಾವು ನೋಡ್ರಿ ಚರ್ಚ್ಗೆ ಹೋಗಲ್ಲ, ಹೆಂಗ್ ಹೋಗಲ್ಲ, ಎಷ್ಟು ಚೆನ್ನಾಗಿದ್ದೀವಿ. ಅವರೆಲ್ಲ ಯಾರು ಹೇಳ್ರಿ? ಪಾಪಿಗಳು. ಈ ಪಾಪಿಗಳು, ಧರ್ಮ ನಿಂದಕರು, ಇವ್ರ ಮಾತುಗಳೆಲ್ಲ ಕೇಳಿಸ್ಕೊಂಡು ಫೀಲ್ ಆಗಿ ಯೋಚನೆ ಮಾಡ್ಕೊಂಡು ಕೂತಿದ್ರೆ ನಿಮ್ದು ಎಲೆನೂ ಉದುರೋಯ್ತದೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ತಲೆಗೆ ಹೋಗ್ತಾ ಇದೆಯಲ್ಲ. ಸೊ ನಾವು ಯೋಚನೆ ಮಾಡೋದ್ ಬಿಡ್ರಿ ಸ್ವಲ್ಪ. ಎಸ್ಪೆಷಲಿ ಪಾಪಿಗಳು, ಧರ್ಮ ನಿಂದಕರು, ಇವರೆಲ್ಲ ಇದಾರೆ ನೋಡ್ರಿ, ಕಳ್ಳರುಗಳು. ಇಂಥವ್ರ ಮಾತುಗಳನ್ನ ಯೋಚನೆ ಮಾಡೋದ್ ಬಿಡ್ರಿ. ಅದಕ್ಕೆ ಬದಲಾಗಿ ಧರ್ಮಶಾಸ್ತ್ರವನ್ನ, ದೇವರ ಮಾತನ್ನ ಧ್ಯಾನ ಮಾಡೋದ್ ಕಲೀರಿ. ಇವನ್ ಕಳ್ಳ ಅನ್ಬಿಟ್ಟ, ಕಳ್ಳ ಅನ್ಬಿಟ್ಟ, ಅಯ್ಯೋ ನನ್ನ ಜೀವನನೇ ವೇಸ್ಟ್, ಕಳ್ಳ ಅನ್ಬಿಟ್ಟ. ಹೇಳ್ಕೊಳ್ರಿ ನಿಮಗೆ, ಪಾಪಿ ನನ್ನ ಕಳ್ಳ ಅಂದ್ರೆ ನಾನು ಯಾಕೆ ಯೋಚನೆ ಮಾಡ್ಬೇಕು? ಇವಾಗ ನಾನೇನು ಯೋಚನೆ ಮಾಡ್ಬೇಕಂತ ಬದಲಾಗಿ ನನ್ನ ದೇವ್ರ ಕಳ್ಳ ಅಂತವ್ರ, ದೇವ್ರನ್ನ ನೀತಿವಂತ ಅಂತವ್ರೆ, ಇವನ್ ಕಳ್ಳ ಅಂತವ್ನೆ, ಇವನ್ ಹೇಳೋದನ್ನ ಯೋಚನೆ ಮಾಡ್ಬೇಕಾ? ದೇವ್ರ ಹೇಳೋದನ್ನ ಯೋಚನೆ ಮಾಡ್ಬೇಕಾ? ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಇಲ್ಲಿ ಬರ್ದಿರೋದನ್ನ ಯೋಚನೆ ಮಾಡಲ್ಲ, ಇಲ್ಲಿ ಬರ್ದಿರೋದನ್ನ ಯೋಚನೆ ಮಾಡಲ್ಲ, ಅವನು ಹೇಳೋದನ್ನ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ನೀವು ದಿನಕ್ಕೆ ಬಾಡೋಗ್ತಾ ಇರೋದು. ನಿಮ್ ಸಮಾಧಾನ ಏನಕ್ಕೆ ಬಾಡೋಗ್ತಾ ಇದೆ? ನಿಮ್ ನೆಮ್ಮದಿ ಯಾಕೆ ಬಾಡೋಗ್ತಾ ಇದೆ? ನಿಮ್ ಆರೋಗ್ಯ ಯಾಕೆ ಬಾಡೋಗ್ತಾ ಇದೆ? ನೀವ್ ಮಾಡೋ ನಿದ್ದೆಗಳು ಯಾಕೆ ಬಾಡೋಗ್ತಾ ಇದೆ? ನಿಮ್ಮಲ್ಲಿರೋ ಧೈರ್ಯ ಏನಕ್ಕೆ ಬಾಡೋಗ್ತಾ ಇದೆ? ನಿಮ್ಮಲ್ಲಿರೋ ನಂಬಿಕೆ ಯಾಕೆ ಬಾಡೋಗ್ತಾ ಇದೆ? ಏನಕ್ಕೆ ಬಾಡೋಗುತ್ತೆ ಹೇಳ್ರಿ? ನೀವು ಪ್ರತಿ ಸರಿ ಬೇರೆಯವ್ರ ಮಾತುಗಳನ್ನ ತಲೆಯಲ್ಲಿ ಹಾಕೊಂಡು ಯೋಚನೆ ಮಾಡಿದಾಗೆಲ್ಲ ನೀವು ಬಾಡೋಗ್ತಾ ಇದ್ದೀರಾ, ಎಲೆ ಉದುರೋಗ್ತೈತೆ. ನಾನು ಬೆಳಗ್ಗೆ ಚೆನ್ನಾಗಿದ್ದೆ ಬ್ರದರ್, ಸಮಾಧಾನವಾಗಿದ್ದೆ, ಸಾಯಂಕಾಲ ಅಷ್ಟಲ್ಲಿ ಏನಾಗೋಯ್ತೋ ಗೊತ್ತಿಲ್ಲ, ಎಲ್ಲಿ ಉದುರೋಯ್ತೋ ಗೊತ್ತಿಲ್ಲ ಸಮಾಧಾನ. ಬೆಳಗ್ಗೆ ಚೆನ್ನಾಗಿ ಹೋದೆ, ಧೈರ್ಯವಾಗಿ ಹೋದೆ ಬ್ರದರ್, ಮನೆಗೆ ಬರೋ ಅಷ್ಟರಲ್ಲಿ ಎಲ್ಲೆಲ್ಲಿ ಉದುರೋಗೈತೆ ಗೊತ್ತಿಲ್ಲ ಧೈರ್ಯ. ನಿಜವಾಗ್ಲೂ ಅರ್ಥ ಆಗ್ತಾ ಇದೆ ನಿಮ್ಗೆ ಹೇಳ್ತಾ ಇರೋದು? ತಲೆಗೆ ಹೋಗ್ತಾ ಇದೆಯಾ? ನಿಮ್ಗೆ ಅರ್ಥ ಆಗ್ತೈತಾ? ನಿಮ್ಗೆ ನೋಡ್ರಿ ಹಂಗ ಆಗ್ತಾ ಇಲ್ಲ, ಅರ್ಥ ಆಗ್ತಾ ಇದೆಯಾ? ನಂಗೆ ಕನ್ಫ್ಯೂಸ್ ಆಗ್ತೈತೆ. ಅರ್ಥ ಆಯ್ತಾಯ್ತಾ? ಸೊ ಸಮಾಧಾನ ಈ 25ರಲ್ಲಿ ಎಲ್ಲೆಲ್ಲಿ ಏನೇನು ಉದುರಿಸ್ಕೊಂಡ್ ಬಂದಿದ್ದೀರಾ? 25ರಲ್ಲಿ ಉದುರಿಸ್ಕೊಂಡಿರೋದಲ್ಲ, 26ರಲ್ಲಿ ಮತ್ತೆ ನೀವು ಚಿಗುರಿಸ್ಕೊಳಕ್ ಸ್ಟಾರ್ಟ್ ಮಾಡ್ರಿ. ಯೇಸುನಾಮ ಹಲ್ಲೆಲೂಯಾ. ದೇವರ ಕೃಪೆಯ ಮೂಲಕವಾಗಿ ನಂಬಿಕೆಯಿಂದ ನಮ್ಮ ಜೀವನದಲ್ಲಿ ಉದುರೋಗಿರುವ ಎಲ್ಲ ಆಶೀರ್ವಾದಗಳು ಮತ್ತೆ ಚಿಗುರ್ಕೊಳ್ಳಿ. ಆಮೇಲೆ ಎಷ್ಟು ನಂಬ್ತಾ ಇದ್ದೀರಾ? ಮತ್ತೆ ಸೇರ್ಬೇಕು, ಸಮಾಧಾನ ಮತ್ತೆ ಚಿಗುರ್ತಾನೆ ಇರ್ಬೇಕು. ಬೆಳೆದ್ಬಿಟ್ಟು ಮತ್ತೆ ಎಲೆ ಉದುರೋಗ್ಬಾರ್ದು, ಉದುರೋಗಿರೋ ಜಾಗದಲ್ಲಿ ಮತ್ತೆ ಬೆಳಿಬೇಕು. ಅದಕ್ಕೆ ಹೇಳೋದು, ದೇವರ ಕೃಪೆಯು ಪ್ರತಿದಿನವೂ ನೂತನವಾಗಿದೆ, ಹೊಸದಾಗಿದೆ. ಉದುರೋಗಿರೋ ಜಾಗದಲ್ಲಿ ದೇವ್ರು ಮತ್ತೆ ಬೆಳೆಸ್ತಾರೆ. ಪ್ರತಿದಿನ ಸಮಾಧಾನ ಬೆಳಿತಾನೆ ಇರ್ಬೇಕು ನಮ್ಮ ಜೀವನದಲ್ಲಿ, ಪ್ರತಿದಿನ ಸಂತೋಷ ಬೆಳಿತಾ ಇರ್ಬೇಕು, ಪ್ರತಿದಿನ ನೆಮ್ಮದಿ ಬೆಳಿತಾ ಇರ್ಬೇಕು, ಪ್ರತಿದಿನ ಆರೋಗ್ಯ ಬೆಳಿತಾ ಇರ್ಬೇಕು, ಪ್ರತಿದಿನ ಧೈರ್ಯ ಬೆಳಿತಾ ಇರ್ಬೇಕು, ಚಿಗುರ್ತಾನೆ ಇರ್ಬೇಕು ನಮ್ಗೆ. ಒಂದಿನೂ
ನಮ್ಮ ಜೀವನದಲ್ಲಿ ಸಮಾಧಾನ ಇಲ್ಲ ಅನ್ನಂಗೆ ಇರಬಾರ್ದು. ನಾವು ಪ್ರತಿದಿನನೂ ದೇವ್ರ ವಾಕ್ಯಕ್ಕೆ ಅನುಸಾರವಾಗಿ ಬದುಕ್ತಾ ಇರಬೇಕು. ಸಮಾಧಾನ, ಸಂತೋಷ, ನೆಮ್ಮದಿ ಎಲ್ಲ ಚಿಗುರ್ತಾನೆ ಇರ್ಬೇಕು ನಮ್ಮ ಲೈಫಲ್ಲಿ. ಓರಿ ನಿಮಗೆ ಹೋಗಿ ಪ್ರತಿದಿನನೂ ಚಿಗುರ್ಬೇಕು. ಒಂದ್ ದಿವಸ ಚಿಗುರ್ಬಿಟ್ಟು ಉದುರು ಬಿಡೋದಲ್ಲ, ಪ್ರತಿದಿನ ಹೊಸ ಚಿಗುರ್ತಾನೆ ಇರಬೇಕು. ಅದರ ಎಲೆ ಬಾಡುವುದೇ ಇಲ್ಲ. ನಿಮ್ ಸಮಾಧಾನ ಏನಾಗ್ಬಾರ್ದು. ನಿಮ್ದೇನು ಅವ್ರ ಪಾಪಿಗಳ ಮಾತು ಕೇಳಿಸ್ಕೊಂಡು ಸಮಾಧಾನ ಬಾಡೋಯ್ತದೆ. ಏನಕ್ಕೆ ಪಾಪಿಗಳ ಮಾತು ಕೇಳಿಸ್ಕೊತೀರ ನೀವು? ಎಲ್ಲ ಬೇಡ್ದಾರ ಮಾತು ಕೇಳಿಸ್ಕೊತೀರಾ, ನಿಮ್ ಸಮಾಧಾನ ಬಾಡಿಸ್ಕೊಂತೀರಾ, ನಿಮ್ ನೆಮ್ಮದಿ ಬಾಡಿಸ್ಕೊಂತೀರಾ, ಎಲ್ಲ ಬಾಡೋಯ್ತದೆ. ಏನಕ್ಕೆ ನೀವು ಹಿಂಗ್ ಮಾಡ್ತೀರಾ? ದೇವ್ರು ಕೊಟ್ರ ಸಮಾಧಾನ ಏನಕ್ಕೆ ಬಾಡಿಸ್ಕೋಬೇಕು ನಾವು? ನಮ್ಮ ಎಲೆಗಳು ಬಾಡೋಗ್ಬಾರ್ದು. ನಮ್ಮ ಸಮಾಧಾನ, ಸಂತೋಷ, ನೆಮ್ಮದಿ, ನಮ್ಮ ಮುಖದಲ್ಲಿರುವಂತ ನಗು ಬಾಡೋಗ್ಲೇಬಾರ್ದು. ಯಾಕಂದ್ರೆ ನಮ್ಮ ಎಲೆಗಳು ಅಸ್ರಾಯ ತಕ್ಕ ಕಾಲದಲ್ಲಿ ಫಲ ಕೊಡು. ನಾವು ಸೀಸನ್ ಮುಗಿದ್ಮೇಲೂ ಫಲ ಹುಡುಕ್ತಾ ಇರ್ತೀವಿ, ಬರ್ತದ ಇವಾಗಾದ್ರು ಅಂತ. ಫಲ ಸೀಸನ್ ಆದ್ಮೇಲೆ ಹುಡುಕ್ತಾ ಇರ್ತೀವಿ, ಬರ್ತದ ಇವಾಗಾದ್ರೂ ಇವಾಗಾದ್ರೂ. ಆ ತರ ಈ ವರ್ಷ ಆದ್ಮೇಲೆ ಬರೋ ವರ್ಷಕ್ಕೆ ಹೋಗಿ ಬರ್ತದ ಅಂತ ನೋಡ್ಬೇಡ್ರಿ. ಇವಾಗ ಹೋದ ವರ್ಷದ್ದು ಈ ವರ್ಷ ನೋಡ್ತಾ ಇದ್ರಲ್ಲ, ಇವಾಗ ಆಗುತ್ತಂತ. ಆ ತರ ಈ ವರ್ಷ ಎಲ್ಲ ವೇಸ್ಟ್ ಮಾಡ್ಕೊಂಡು ಲಾಸ್ಟ್ಗೆ ಬರೋ ವರ್ಷಕ್ಕೆ 27 ಜನವರಿಗೆ ದೇವ್ರ ಇವಾಗಾದ್ರೂ ಬರುತ್ತಾ ಅಂತ ಯೋಚನೆ ಮಾಡ್ಬೇಡ್ರಿ. ಯೇಸು ಸ್ವಾಮಿ ಕೊಡೋದು ಎಲ್ಲಾನು ಡೈಲಿ ಪ್ರೊವಿಷನ್. ಯಾವಾಗ ನಿಮಗೆ ಕೃಪೆ ಕೊಟ್ಟಿದ್ದೀರಿ ಅಂದ್ರೆ ನಿಮಗೆ ಖಂಡಿತವಾಗಿ ನಿಮಗೆ ಬೇಕಾಗಿರುವ ಸೌಲಭ್ಯಗಳನ್ನು ದೇವ್ರು ಮಾಡಿದ್ದಾರೆ ಅಂತಾನೆ ಅರ್ಥ. ನಾನು ಅವಾಗ ಹೇಳಿದೆ, ದೇವರ ವಾಗ್ದಾನ, ದೇವರ ಕೃಪೆ ಎರಡೂ ಒಂದೇ. ಆ ವಾಗ್ದಾನಗಳನ್ನ ಹೊಂದ್ಕೊಳಕ್ ಆಗಲ್ಲ, ಅದೇ ದೇವರ ಕೃಪೆನ ಹೊಂದ್ಕೊಬಹುದು. ಈ ದೇವರ ಕೃಪೆಯ ಮೂಲಕವಾಗಿ ಆ ವಾಗ್ದಾನಗಳನ್ನ ನಾವು ಅನುಭವಿಸಬಹುದು. ಯಾಕಂದ್ರೆ ಅಬ್ರಹಾಮ ವಾಗ್ದಾನ ಹೊಂದ್ಕೊಬೇಕಂದ್ರೆ ಎಷ್ಟು ಕಷ್ಟ ಅನುಭವಿಸ್ದ? ಈಸಿನಾ? ಇಲ್ಲ. ಐಗುಪ್ತ ಜನರು ಕಾನಾನ್ ದೇಶದ ವಾಗ್ದಾನವನ್ನು ನೆರವೇರಿಸ್ಕೊಬೇಕಂದ್ರೆ, ಫುಲ್ಫಿಲ್ ಮಾಡ್ಕೊಬೇಕಂದ್ರೆ 430 ವರ್ಷ ಅಲ್ಲಿರ್ಬೇಕಾಗಿತ್ತು, 40 ವರ್ಷ ಹೊರಗಡೆ ಇರಬೇಕಾಗಿತ್ತು. ಅದರಲ್ಲಿ 90% ಜನ ಟಿಕೆಟ್ ತಗೋಬೇಕಾಗಿತ್ತು. ಇವಾಗ ನಾವು ವಾಗ್ದಾನ ನೆರವೇರ್ಬೇಕಂದ್ರೆ ನಮ್ಮಲ್ಲಿ ಎಷ್ಟು ಜನ ಟಿಕೆಟ್ ತಗೋಬೇಕು? ನಾವು ಬದುಕೋ ಜೀವನಗಳಿಗೆ, ನಾವು ಮಾತಾಡೋ ಮಾತುಗಳಿಗೆ, ನಾವು ಮಾಡೋ ಆಲೋಚನೆಗಳಿಗೆ ವಾಗ್ದಾನ ನೆರವೇರಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಸರಿ, ಐಗುಪ್ತದಿಂದ ಇಸ್ರಾಯೇಲ್ ಜನರು ಹೊರಗಡೆ ಬಂದ ಮೇಲೆ ಕಾನಾನ್ ದೇಶ ಪ್ರವೇಶ ಮಾಡಿದ ಕಾರಣ ಏನು? ಗುಣಗುಟ್ಟಿದ್ದು, ಕಂಪ್ಲೇಂಟ್ ಮಾಡಿದ್ದು. ಸರಿ, ಈ ತಪ್ಪುಗಳೆಲ್ಲ ನೀವು ಮಾಡೋದೇ ಇಲ್ವಾ ಲೈಫಲ್ಲಿ ಡೈಲಿ? ಬೇರೆಯವ್ರ ಮಾತು ಕಿವಿಗೊಟ್ಟಿದ್ದು, ಮೋಶ ಬರಕ್ ಮುಂಚೆನೆ ಅವ್ರಿಗೆ ಇಷ್ಟ ಬಂದಂಗೆ ಮಾಡಿದ್ದು. ಸರಿ, ಈ ತಪ್ಪುಗಳೆಲ್ಲ ನೀವು ಮಾಡೋದೇ ಇಲ್ವಾ ಲೈಫಲ್ಲಿ ಡೈಲಿ? ಸರಿ, ಈ ತಪ್ಪುಗಳೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅರ್ಥ ಆಗ್ಬೇಕು? ಇದನ್ನೆಲ್ಲ ನೀವು ಯೋಚನೆ ಮಾಡಿದ್ರೆ ವಾಗ್ದಾನ ನೆರವೇರಕ್ಕೆ ನಮಗೆ ಯೋಗ್ಯತೆನೇ ಇಲ್ಲ. ಆದ್ರೆ ವಾಗ್ದಾನ ನೆರವೇರ್ಬೇಕಂದ್ರೆ ಅದಕ್ಕೆ ಈಕ್ವಲೆಂಟ್ ಆಗಿ ದೇವರೇ ಮಾಡಿದ್ರೆ ತನ್ನ ಕೃಪೆಯನ್ನ ಕೊಟ್ಟಿದ್ದಾರೆ. ಆ ಕೃಪೆಯನ್ನ ನಮಗೆ ಮರೆ ಮಾಡಿ ಆ ಕೃಪೆಯ ಮೂಲಕವಾಗಿ ವಾಗ್ದಾನ ನಮ್ಮ ಜೀವನದಲ್ಲಿ ನೆರವೇರೋ ತರ ದೇವರು ಮಾಡಿದ್ದಾರೆ. ವಾಗ್ದಾನ ನೆರವೇರಕ್ಕೆ ನಮ್ಗೆ ಯೋಗ್ಯತೆನೇ ಇಲ್ಲ. ಬಟ್ ಆ ಕೃಪೆಯನ್ನ ಕೊಟ್ಟು ಇವಾಗ ನೀನ್ ನಂಬಿಕೆ ಮೂಲಕ ಹೋಗುವಂತ ದೇವರು ಬಿಟ್ಟಿದ್ದಾರೆ. ಆದ್ರೆ ನಂಬಿಕೆಯ ಮೂಲಕವಾಗಿ ಹೊಂದ್ಕೊಳಕ್ಕೂ ನಮ್ ಬದುಕೋ ಜೀವನಕ್ಕೂ ಟ್ಯಾಲಿ ಆಗ್ತಾ ಇಲ್ಲ. ನಂಬಿಕೆ ನೋಡಿದ್ರೆ ದೇವ್ರ ಮಕ್ಕಳ ತರ ಇದೆ, ಆದ್ರೆ ನಿಮ್ ಜೀವನಗಳು ನೋಡಿದ್ರೆ ಪಾಪಿಗಳ ತರ ಇದೆ.
ಮಾತಾಡೋ ಮಾತುಗಳು ಪಾಪಿಗಳ ಮಾತು, ಮಾಡೋ ಆಲೋಚನೆಗಳೆಲ್ಲ ಪಾಪಿಗಳ ತರ ಆಲೋಚನೆಗಳು, ನಡ್ಕೊಳ್ಳೋ ರೀತಿಗಳು ಪಾಪಿಗಳ ತರ. ಆದ್ರೆ ನಂಬಿಕೆ ಮಾತ್ರ ದೇವ್ರ ಮಕ್ಕಳ ತರ. ಇವಾಗ ನೀವು ಬದುಕಬೇಕಂದ್ರೆ, ಈ ಭೂಲೋಕದಲ್ಲಿ ನೀವು ಬದುಕಬೇಕಂದ್ರೆ ನಂಬಿಕೆ ಮೂಲಕ ಮಾತ್ರನೇ ಬದುಕಕ್ಕಾಗೋದು. ಆದ್ರೆ ಆ ನಂಬಿಕೆಗೆ ಆಕ್ಸೆಸ್ ಇರೋದು ನೀತಿವಂತನಿಗೆ ಮಾತ್ರನೇ. ನೀತಿವಂತನಿಗೆ ನಂಬಿಕೆಗೆ ಆಕ್ಸೆಸ್ ಇದೆ, ನಂಬಿಕೆ ಇರೋವನ್ಗೆ ಕೃಪೆಗೆ ಆಕ್ಸೆಸ್ ಇದೆ, ಕೃಪೆ ಇರೋವನ್ಗೆ ವಾಗ್ದಾನಕ್ಕೆ ಆಕ್ಸೆಸ್ ಇದೆ. ನಿಜನಾಗ ಅರ್ಥ ಆಗ್ತದೆ. ನೀತಿವಂತನಿಗೆ ನಂಬಿಕೆಗೆ ಆಕ್ಸೆಸ್ ಇದೆ, ನಂಬಿಕೆ ಇರೋವನ್ಗೆ ಕೃಪೆಗೆ ಆಕ್ಸೆಸ್ ಇದೆ, ಕೃಪೆ ಇರೋವನ್ಗೆ ವಾಗ್ದಾನಕ್ಕೆ ಆಕ್ಸೆಸ್ ಇದೆ. ಇವಾಗ ನೀವು ಏನಕ್ಕೆ ಪ್ರಯತ್ನ ಪಡ್ಬೇಕು? ಇವಾಗ ನೀತಿವಂತನಾಗಿರಕ್ ಪ್ರಯತ್ನ ಪಡ್ಬೇಕು. ನೀತಿವಂತ ಯಾರು? ಹಗಲಿರುಳು ಧರ್ಮಶಾಸ್ತ್ರವನ್ನ ಧ್ಯಾನಿಸೋನು ಒಳ್ಳೆಯವನು, ಅವನೇ ಒಳ್ಳೆಯವನು. ಇಷ್ಟ ಬಂದಂಗೆ ಎಲ್ಲ ಧ್ಯಾನ ಮಾಡ್ಬಿಟ್ಟು ದೇವ್ರ ವಾಕ್ಯನ ಬಾಯ್ಬಿಟ್ಟು ಹೇಳೋನಲ್ಲ ನೀತಿವಂತ. ದೇವ್ರ ವಾಕ್ಯದ ಪ್ರಕಾರವಾಗಿ ವಿಧಿಯನ್ನು ಅವಾಗಲೇ ನಾವು ಓದ್ತಾ ಇದೀವಿ ನೋಡ್ರಿ. ಏನಕ್ಕೆ? ಪವಿತ್ರಾತ್ಮ ಅನ್ಯೂನ್ಯವಾಗಿರೋನು, ಪ್ರತಿಷ್ಠಿಸಲ್ಪಟ್ಟವನು ಏನ ಮಾಡಬೇಕು? ದೇವರ ವಾಕ್ಯಕ್ಕೆ ವಿಧೇಯರಾಗೋನು. ದೇವರ ವಾಕ್ಯಕ್ಕೆ ವಿಧೇಯನಾಗುವವನೇ ನೀತಿವಂತನಾಗೋದು. ಪ್ರಾರಂಭ ಯಾವಾಗ್ಲೂ ದೇವ್ರು ಫ್ರೀಯಾಗೆ ಮಾಡೋದು. ಬಿಗಿನಿಂಗ್ ಎಲ್ಲಾನು ಫ್ರೀಯಾಗಿ ಇರುತ್ತೆ, ಈಸಿಯಾಗಿರುತ್ತೆ. ಸ್ವಾಮಿ ರಕ್ತನ ತೊಳೆದು ಬಿಡ್ತಾರೆ, ನಿನ್ ಪಾಪ ಕ್ಷಮಿಸ್ತಾರೆ, ನಿಮ್ಮ ನೀತಿವಂತನಾಗಿ ಮಾಡ್ತಾರೆ, ಶಾಪೆಲ್ಲ ಮುರಿದಾಕ್ತಾರೆ. ಆದ್ರೆ ಇವಾಗ ದೇವರನ್ನ ಹೇಳ್ತಾರೆ, ನನ್ನ ವಾಕ್ಯಕ್ಕೆ ಅನುಸಾರವಾಗಿ ನೀನ್ ಬದುಕಿ ಆ ನೀತಿವಂತನಾಗಿರೋದನ್ನ ಕಾಪಾಡ್ಕೊ, ನಿನ್ ನೀತಿಯನ್ನ ಕಾಪಾಡ್ಕೊ, ನೀನ್ ರಕ್ಷಣೆಯನ್ನ ಕಾಪಾಡ್ಕೊ. ಸೊ ನಮ್ಮಲ್ಲಿ ದೇವರು ನಮಗೆ ನೀತಿವಂತನಾಗಿ ಮಾಡಿದ್ಮೇಲೆ ನಮ್ಮ ಐಡೆಂಟಿಟಿಯನ್ನ ನಾವು ಕಾಪಾಡ್ಕೊಬೇಕು. ಅದ್ ಹೆಂಗ್ ಕಾಪಾಡ್ಕೊಳಕ್ ಸಾಧ್ಯ? ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕಾದ್ರೆ ಮಾತ್ರನೇ. ದೇವರ ವಾಕ್ಯಕ್ಕೆ ವಿಧೇಯರಾಗೋದ್ರ ಮೂಲಕವಾಗಿ ನಾವೇನ್ ಮಾಡ್ತೀವಿ? ಅದನ್ನ ಕಾಪಾಡ್ಕೊತೀವಿ. 1 ಕೊರಿಂಥ 3ನೇ ಅಧ್ಯಾಯ 10ನೇ ವಾಕ್ಯ. ದೇವರು ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಅದರ ಮೇಲೆ ಕಟ್ಟುತ್ತಾನೆ. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಷ್ಟನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಅಸ್ತಿವಾರವು ಯೇಸು ಕ್ರಿಸ್ತನೇ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಅದು ವಾಕ್ಯ? ಫೌಂಡೇಶನ್, ಯೇಸು ಸ್ವಾಮಿ ಅನ್ನೋ ಫೌಂಡೇಶನ್ ನ ಹಾಕಿದ್ದೀನಿ ಅಂತ ಪೌಲ ಹೇಳ್ತದೆ. ಯಾವ ಫೌಂಡೇಶನ್? ಫೌಂಡೇಶನ್. ಅದು ದೇವರು ಕೊಟ್ಟಿರುವಂತ ಕೃಪೆಯ ಮೂಲಕವಾಗಿ ಎಷ್ಟು ಕೃಪೆ ಕೊಟ್ಟಿದ್ದಾರೋ ಅದಕ್ಕೆ ತಕ್ಕಂತೆ ನಾನು ಏನ್ ಮಾಡಿದ್ದೀನಿ? ಫೌಂಡೇಶನ್ ಹಾಕಿದ್ದೀನಿ. ಒಳ್ಳೆ ಆರ್ಕಿಟೆಕ್ಟ್ ತರ ನಾ ಏನ್ ಮಾಡಿದ್ದೀನಿ? ಪ್ಲಾನ್ ಹಾಕಿಟ್ಟಿದ್ದೀನಿ. ಏನು ಪ್ಲಾನು? ನೀವು ಹಿಂಗೇ ಬೆಳಿಬೇಕು, ಹಿಂಗೇ ಆಗ್ಬೇಕು, ಹಿಂಗೇ ನಡೀಕೋಬೇಕು, ಈ ತರ ಚೆನ್ನಾಗಿ ಆಗ್ಬೇಕು ಲೈಫಲ್ಲಿ, ಹಿಂಗೆ ಮೇಲೆ ಬರ್ಬೇಕು, ಹಿಂಗೆ ಉದ್ಧಾರ ಆಗ್ಬೇಕು, ಈ ತರ ನೀವು ಬದುಕಬೇಕು, ಬಾಳ್ಬೇಕು ಅಂತ ಏನ್ ಮಾಡಿದ್ದಾರೆ? ಎಲ್ಲ ಪ್ಲಾನ್ ಆಗಿದೆ. ಅದಕ್ಕೆ ಮೇಲೆ ಕಟ್ಕೊಂಡಿದ್ದೆ ನೋಡ್ರಿ. ಕಟ್ಕೊಳ್ಳೋದಿದೆ ನೋಡ್ರಿ. ಅದೇನಿದೆ ಓದಿ ಮತ್ತೆ ಇನ್ನೊಂದ್ಸರಿ. ಕಟ್ಕೊಳ್ಳೋದನ್ನ ಅಲ್ಲಿಂದ ಅಸ್ಥಿವಾರವನ್ನು ಹಾಕಿದೇನು, ಮತ್ತೊಬ್ಬನು ಅದ್ರ ಮೇಲೆ ಕಟ್ತಾನೆ. ಸಾಕು. ನಾವಿಲ್ಲಿ ಏನ್ ಮಾಡ್ತಾ ಇದೀವಿ? ವಾರ ವಾರ ನಿಮ್ಗೆ
ಅಸ್ಥಿವಾರ ಆಗ್ತಾ ಇದೀವಿ. ನೀವು ಇಲ್ಲಿಂದ ಹೋಗಿ ನೀವೇನ ಕಟ್ಕೊಂತೀರೋ, ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ, ನೀವು ಕಟ್ಕೊಂತಾರ ಬಿಲ್ಡಿಂಗ್ ವೀಕ್ ಆಗೈತೆ. ನೀವು ಕಟ್ಕೊಂತಿರೋದೇನು? ದುಃಖ, ಕಣ್ಣೀರು, ವೇದನೆ, ಹೊಟ್ಟೆ ಕಿಚ್ಚು, ಜಗಳ, ಮೋಸ, ಇವುಗಳನ್ನೇ ಕಟ್ಕೊಂತಾರದ್ ನೀವು ನಿಮ್ ಲೈಫಲ್ಲಿ. ಯಾವ್ದಾದ್ರು ಒಳ್ಳೇದ್ ಕಟ್ಕೊಂಡಿದ್ದೀರಾ ನಿಮ್ ಲೈಫಲ್ಲಿ? 25ರಲ್ಲಿ ತಿರುಗಿ ನಡ್ಕೊಳ್ರಿ, ಏನೇನ್ ಕಟ್ಕೊಂಡಿದ್ದೀರಾ ನಿಮ್ ಲೈಫಲ್ಲಿ? ಅಸ್ಥಿವಾರ ಇದೆ, ಸ್ಟ್ರಾಂಗ್ ಆಗಿದೆ, ಅದಕ್ಕೆ ಇಲ್ಲಿ ಕೂತಿದ್ದೀರಾ. ಆದ್ರೆ ನೀವು ಕಟ್ಕೊಂಡಿರೋ ಒಂದು ಬಿಲ್ಡಿಂಗ್ಗಳು ಸರಿ ಇಲ್ಲ. ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿದೆ, ಆದ್ರೆ ನಮ್ಮ ಮೈಂಡ್ ವೀಕ್ ಆಗಿದೆ. ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿದೆ, ನಮ್ಮ ಮಾತಾಡೋ ಮಾತುಗಳು ವೀಕ್ ಆಗಿದೆ, ಮಾಡೋ ಯೋಚನೆಗಳು ವೀಕ್ ಆಗಿದೆ. ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿದೆ, ನಮ್ಮ ಕ್ರಿಯೆಗಳು ವೀಕ್ ಆಗಿದೆ. ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿದೆ, ನಮ್ಮ ಪ್ರೇಯರ್ ಲೈಫ್ ವೀಕ್ ಆಗಿದೆ. ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿದೆ, ಬೈಬಲ್ ಇಟ್ಕೊಂಡ್ರೆ ಓದೋದು ವೀಕ್ ಆಗಿದೆ. ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿದೆ, ಆದ್ರೆ ವಾರ ವಾರ ಬರೋದು ವೀಕ್ ಆಗಿದೆ. ಆ ವಿಶ್ವಾಸಿಗಳೇ ಸ್ಟ್ರಾಂಗ್ ಆಗಿದ್ದೀವಿ, ಆದ್ರೆ ನಾವು ಕಟ್ಕೊಳ್ಳೋ ವಿಧಾನಗಳು ಸರಿ ಇಲ್ಲ ನಮ್ಮ ಲೈಫ್ನ. ನಾನು ಹಿಂಗೇ ಸಮಾಧಾನವಾಗಿರ್ಬೇಕು, ಹಿಂಗೇ ನೆಮ್ಮದಿಯಾಗಿರ್ಬೇಕು, ಹಿಂಗೇ ಆರೋಗ್ಯವಾಗಿರ್ಬೇಕು, ಹಿಂಗೇ ಚೆನ್ನಾಗಾಗ್ಬೇಕು, ಹಿಂಗೆ ಅವ್ರು ಹೇಳಿದ ಮಾತನ್ನ ನಾನು ಕೇಳಿಸ್ಕೋಬಾರ್ದು, ಹಿಂಗ್ ಕಟ್ಕೊಬೇಕು ನಿಮ್ ಲೈಫ್ನ. ಈ ತರ ಕಟ್ಕೋಬೇಕು. ಅವ್ರೇನಾದ್ರು ಹೇಳಿ ಪರವಾಗಿಲ್ಲ, ನನ್ನ ಕಿವಿಯಲ್ಲಿ ಹೋಗ್ದಿರಂಗೆ ನಾನು ಏನ್ ಮಾಡ್ತೀನಿ, ನನ್ನ ಲೈಫ್ನ ನಾನು ಕಟ್ಕೊಂತೀನಿ. ಹೆಂಗ್ ಕಟ್ಕೊಂತ ಇದ್ದೀರಾ ನಿಮ್ ಲೈಫ್ನ? ಹೆಂಗ್ ಕಟ್ಕೋತಾ ಇದ್ದೀರಾ? 26ರಲ್ಲಿ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ, ನಮ್ಮನ್ನ ಯಾರು ಶೇಕ್ ಮಾಡಕ್ ಆಗಲ್ಲ. ಆದ್ರೆ ನಮ್ಮ ಬಿಲ್ಡಿಂಗ್ನ ಹೊಡೆದಾಕ್ಬೋದು, ಆದ್ರೆ ನಮ್ಮ ಬಿಲ್ಡಿಂಗು ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ನೀವು ಕಟ್ಟೋ ವಿಧಾನ ಕರೆಕ್ಟ್ ಆಗಿರ್ಬೇಕು. ನಿಮ್ ಲೈಫ್ನ ನೀವು ಕಟ್ಕೊಳ್ಳೋ ವಿಧಾನ, ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಮುಖ ನೋಡ್ಕೊಂಡು ಹೇಳಿ, ನಿಮ್ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿದೆ, ನೀವು ಕಟ್ಕೊಳ್ಳೋದು ಸ್ಟ್ರಾಂಗ್ ಆಗಿ ಕಟ್ಕೊಳ್ಳಿ. ಯಾರೇ ಏನ್ ಮಾಡಿದ್ರು ನಮ್ಮ ಸಮಾಧಾನ ಹಾಳಾಗ್ಬಾರ್ದು, ಯಾರೇ ಏನ್ ಮಾಡಿದ್ರು ನಮ್ಮ ನೆಮ್ಮದಿ ಹಾಳಾಗ್ಬಾರ್ದು, ಏನೇನಾದ್ರೂ ನಮ್ಮ ಆರೋಗ್ಯ ಹಾಳಾಗ್ಬಾರ್ದು, ಏನೇ ಆದ್ರೂ ನಾವು ಮಾಡೋ ನಿದ್ದೆ ಹಾಳಾಗ್ಬಾರ್ದು, ಏನೇ ಆದ್ರೂ ನಮ್ಮ ಮುಖದಲ್ಲಿರುವಂತ ನಗು ಹಾಳಾಗ್ಬಾರ್ದು, ಹಾಳಾಗ್ಲೇಬಾರ್ದು. ಯಾಕಂದ್ರೆ ಜನ ನೋಡ್ರಿ, ನಿಂಗೆ ಎಷ್ಟು ಬೈದ್ರು ನಿಂಗೆ ಅವಮಾನ ಆಗಲ್ವಾ? ಆಗಲ್ಲ. ನನ್ ಮೇಕ್ ಹಂಗೆ, ಐ ಆಮ್ ಮೇಡ್ ಇನ್ ಹೆವೆನ್, ನಾಟ್ ಮೇಡ್ ಇನ್ ಚೈನಾ. ನಾವೆಲ್ಲ ಯಾರು ಹೇಳ್ರಿ? ಮೇಡ್ ಇನ್ ಹೆವೆನ್. ಎಷ್ಟು ಹೇಳಿದ್ರೆ ನಿಂಗೆ ಅವಮಾನ ಆಗಲ್ವಾ? ಎಷ್ಟು ಹೇಳಿ ನೀನ್ ಫೀಲ್ ಆಗಲ್ಲ? ಆಗಲ್ಲ. ಯಾಕೆ? ಮೇಡ್ ಇನ್ ಚೈನಾ ಅಲ್ಲ. ನಿನಗೆ ಫೀಲ್ ಆಗ್ತೈತಾ ನೀನ್ ಮೇಡ್ ಇನ್ ಚೈನಾ? ನಮಗೆ ಇದೆಲ್ಲ ಸಣ್ಣ ಪುಟ್ಟವೆಲ್ಲ ಏನ್ ಮಾಡಲ್ಲ, ನಮ್ಮನ್ನ ಶೇಕ್ ಮಾಡಲ್ಲ. ನಾವು ಮಾಡೋ ಯೋಚನೆ ಮೇಡ್ ಇನ್ ಹೆವೆನ್, ನಾವು ಮಾತಾಡೋ ಮಾತು ಮೇಡ್ ಇನ್ ಹೆವೆನ್, ನಮ್ಮ ಕ್ರಿಯೆಗಳೆಲ್ಲನೂ ಮೇಡ್ ಇನ್ ಹೆವೆನ್ನೇ. ಅದಕ್ಕೆ ಗ್ಯಾರಂಟಿ ಇದೆ, ಆಕಾಶ ಭೂಮಿ ಅಳಿದು ಹೋದ್ರು ನನ್ನ ಮಾತು ಎಂದಿಗೂ ಅಳಿದು ಹೋಗಲ್ಲ. ನಮ್ಮ ಜೀವನ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ಬದುಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾರು ನಮ್ಮನ್ನು ಶೇಕ್ ಮಾಡಕ್ಕೆ ಆಗಲ್ಲ, ನಮ್ಮನ್ನು ಶೇಕ್ ಮಾಡಕ್ಕೆ ಆಗಲ್ಲ. ಅದಕ್ಕೆ ಹೇಳ್ತಾರೆ ನಾವು ಮೇಡ್ ಇನ್ ಹೆವೆನ್. ನಾವು ಯಾವುದಕ್ಕೂ ಶೇಕ್ ಆಗಲ್ಲ, ನಾವು ಯಾವುದಕ್ಕೂ ಏನಾಗಲ್ಲ, ಶೇಕ್ ಆಗಲ್ಲ. ಎರಡು ಕೊರಿಂಥ 6ನೇ ಅಧ್ಯಾಯ 1ನೇ ವಾಕ್ಯ. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ಸಾಕು. ನೀವು ಹೊಂದ್ಕೊಂಡಿರುವಂತ ದೇವರ ಕೃಪೆಯನ್ನ ಏನ್ ಮಾಡ್ಬೇಡ್ರಿ, ನೀವು ವೇಸ್ಟ್ ಮಾಡಬೇಡ್ರಿ. ಈ ವರ್ಷದಲ್ಲಿ ದೇವರು ನಿಮಗೆ ಕೊಟ್ಟಿರೋ ಕೃಪೆಯನ್ನ ವೇಸ್ಟ್ ಮಾಡ್ಕೊಂಬೇಡ್ರಿ.
ಹೆಂಗ್ ವೇಸ್ಟ್ ಮಾಡ್ಕೊಂತೀವಿ? ಬೇಡದಿರೋದು ಮಾತಾಡಿದ್ರೆ ವೇಸ್ಟ್ ಆಗುತ್ತೆ, ಬೇಡದಿರೋದು ಯೋಚನೆ ಮಾಡಿದ್ರೆ ವೇಸ್ಟ್ ಆಗುತ್ತೆ, ಬೇಡದಿರೋದು ಸವಾಸ ಮಾಡಿದ್ರೆ ಪಾಪಿಗಳ ಜೊತೆ, ಧರ್ಮ ನಿಂದಕರ ಜೊತೆ, ಅವ್ರ ಜೊತೆ ಇವ್ರ ಜೊತೆ ಸವಾಸ ಮಾಡ್ಕೊಂಡು ಕುತ್ಕೊಂಡು ನಿಂತ್ಕೊಂಡು ಅರಟೆ ಹೊಡ್ಕೊಂಡು ಕೂತಿದ್ರೆ ಏನಾಗತ್ತೆ? ವೇಸ್ಟ್ ಆಗತ್ತೆ. ನಾನು ಅದಕ್ಕೆ ನಿಮ್ಗೆ ಹೇಳ್ದೆ, ಏನಂತ ಹೇಳಿದೆ ಸ್ಟಾರ್ಟಿಂಗಲ್ಲಿ, ಈ ವರ್ಷನ ವೇಸ್ಟ್ ಮಾಡ್ಕೊಂಬೇಡ್ರಿ. ಈ ವರ್ಷದಲ್ಲಿ ಪ್ರತಿದಿನ ದೇವರು ಕೊಡುವಂತ ನೂತನವಾದ ಕೃಪೆಯನ್ನ ವೇಸ್ಟ್ ಮಾಡ್ಕೊಂಬೇಡಿ. ಪ್ರತಿಯೊಂದು ದಿನನೂ ದೇವರು ನೂತನವಾದ ಕೃಪೆಯನ್ನ ಕೊಡ್ತಾನೆ ಇರ್ತಾರೆ. ದೇವರು ಪ್ರತಿದಿನ ಹೊಸದಾಗಿ ಕೃಪೆಯನ್ನ ಕೊಡ್ತಾನೆ ಇರ್ತಾರೆ. ಆ ಪ್ರತಿ ದಿನನೂ ಒಂದೊಂದು ದಿನನೂ ವೇಸ್ಟ್ ಮಾಡ್ಕೊಂಬೇಡಿ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಪ್ರತಿ ದಿನದ ನೂತನ ಕೃಪೆಯನ್ನ ವ್ಯರ್ಥ ಮಾಡ್ಕೋಬೇಡ್ರಿ, ವೇಸ್ಟ್ ಮಾಡ್ಕೊಂಬೇಡ್ರಿ. ಪ್ರತಿದಿನದ ನೂತನ ಕೃಪೆಯನ್ನ ವೇಸ್ಟ್ ಮಾಡ್ಕೊಂಬೇಡಿ. ಪ್ರತಿದಿನದ ನೂತನ ಕೃಪೆಯನ್ನ ವೇಸ್ಟ್ ಮಾಡ್ಕೊಂಬೇಡ್ರಿ. ಪ್ರತಿದಿನದ ನೂತನ ಕೃಪೆಯನ್ನ ವೇಸ್ಟ್ ಮಾಡ್ಕೊ. ಪಾಪಿಗಳು ಮಾತನ್ನ ಕೇಳಿಸ್ಕೊಂಡು, ಧರ್ಮನಿಂದಕರ ಮಾತನ್ನ ಕೇಳಿಸ್ಕೊಂಡು, ಅವ್ರ ಮಾತನ್ನ ಕೇಳಿಸ್ಕೊಂಡು, ಇವ್ರ ಮಾತನ್ನ ಕೇಳಿಸ್ಕೊಂಡು, ಫೀಲ್ ಮಾಡ್ಕೊಂಡು, ಯೋಚನೆ ಮಾಡ್ಕೊಂಡು, ನಮಗ್ ದೇವರು ಕೊಟ್ಟಿರೋ ಕೃಪೆಯನ್ನು ನಾವು ವೇಸ್ಟ್ ಮಾಡ್ಕೋಬಾರ್ದು. ದೇವ್ರು ನಮಗೆ ಕೃಪೆ ಕೊಟ್ಟಿರೋದು ಏನಕ್ಕೆ? ಧೈರ್ಯವಾಗಿರಕ್ಕೆ. ದೇವ್ರು ನಮ್ಗೆ ಕೃಪೆ ಕೊಟ್ಟಿದ್ದಾರೆ ಏನಕ್ಕೆ? ನೆಮ್ಮದಿಯಾಗಿರಕ್ಕೆ. ದೇವ್ರು ನಮಗೆ ಕೃಪೆ ಕೊಟ್ಟಿರೋದು ಏನಕ್ಕೆ? ಆರೋಗ್ಯವಾಗಿರಕ್ಕೆ. ದೇವ್ರ ಕೃಪೆ ಕೊಟ್ಟಿರೋದು ಏನಕ್ಕೆ? ಸಮಾಧಾನವಾಗಿರಕ್ಕೆ. ದೇವ್ರು ನಿಮಗೆ ಕೃಪೆ ಕೊಟ್ಟಿರೋದು ಏನಕ್ಕೆ? ಧೈರ್ಯವಾಗಿರಕ್ಕೆ. ದೇವ್ರು ನಿಮಗೆ ಕೃಪೆ ಕೊಟ್ಟಿರೋದು ಏನಕ್ಕೆ? ಆರೋಗ್ಯವಾಗಿರಕ್ಕೆ. ದೇವ್ರು ನಿಮಗೆ ಕೃಪೆ ಕೊಟ್ಟಿರೋದು ಏನಕ್ಕೆ? ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ. ದೇವ್ರು ನಿಮಗೆ ಕೃಪೆ ಕೊಟ್ಟಿರೋದು ಏನಕ್ಕೆ? ಹೊಟ್ಟೆ ತುಂಬಾ ಊಟ ಮಾಡಕ್ಕೆ. ದೇವ್ರ ಕೃಪೆ ಕೊಟ್ಟ ಮೇಲೂ ನೀವು ವೇಸ್ಟ್ ಮಾಡ್ಕೊಂಡ್ರೆ ನಿಮ್ಮಂತ ಮುಟ್ಟಾಳ್ರು ಬೇರೆ ಯಾರು ಇರಲ್ಲ. ಅವ್ರು ಹಂಗನ್ಬಿಟ್ರು ಅಂತ ಊಟ ಮಾಡ್ದಿರ ಮಲ್ಕೊಳ್ಳೋದು. ನನಗೇನಾದ್ರು ಅನ್ರಿ, ಫುಲ್ ಪಾರ್ಟಿನೇ ಅವತ್ತು ನನಗೆ. ಏನಕ್ಕೆ? ಯಾರ ಅಂದಿದ್ದಕ್ಕೆ ನಮ್ಮ ಹೊಟ್ಟೆಗೆ ನಾವ್ ಯಾಕೆ ದ್ರೋಹ ಮಾಡ್ಬೇಕು? ಯಾರೋ ಅಂದಿದ್ದಕ್ಕೆ ನಮ್ಮ ಮೈಂಡಿಗೆ ನಾವ್ ಯಾಕೆ ದ್ರೋಹ ಮಾಡ್ಕೊಬೇಕು? ಯಾರೋ ಅಂದಿದ್ದಕ್ಕೆ ನಮ್ಮ ಶರೀರನ ಯಾಕೆ ನಾವು ದಂಡಿಸ್ಕೋಬೇಕು? ಯಾಕೆ ಹಿಂಗ್ ಮಾಡುವಾಗ್ಲೇನೆ ದೇವರ ಕೃಪೆನ ನೀವು ವೇಸ್ಟ್ ಮಾಡ್ಕೊಳ್ಳೋದು. ಇವಾಗ ನೀವು 25ರಲ್ಲಿ ತಿರುಗಿ ನಡ್ಕೊಳ್ರಿ, ಎಷ್ಟು ದೇವ್ರ ಕೃಪೆನ ವೇಸ್ಟ್ ಮಾಡ್ಕೊಂಡಿದ್ರಿ ನೀವು. ದೇವ್ರ ಕೃಪೆ ಕೊಟ್ರದು ಏನಕ್ಕೆ? ನಗ್ನಗ್ತಾ ಬಾಳಕ್ಕೆ. ನಿಮ್ ಮೂತಿಗಳು ನೋಡಿದ್ರೆ ನಗ್ನಗ್ತಾ ಬಾಳಂಗಿಲ್ಲ, ಹಳ್ಳೆಣ್ಣೆ ಕುಡ್ದಂಗಿದೆ. ನಿಜವಾಗ್ಲೂ ದೇವರು ನಿಮಗೆ ಕೃಪೆ ಕೊಟ್ಟಿರೋದು ಎಲ್ಲ ಒಳ್ಳೇದನ್ನ ಅನುಭವಿಸಕ್ಕೋಸ್ಕರ. ನಾನು ಹೇಳ್ದೆ ನಿಮ್ಗೆ ದೇವರು ವಾಗ್ದಾನ ಮಾಡಿದ ನಂಬಿಗಸ್ತನು. ಆದ್ರೆ ಪಾಪಿಗಳ ಮೇಲೆಲ್ಲ ವಾಗ್ದಾನ ನೆರವೇರ್ಸಕ್ ಆಗಲ್ಲ ಅಂತ ಹೇಳಿ ದೇವ್ರು ಏನ್ ಮಾಡಿದಾರೆ? ಪಾಪಿಗಳಿಗೂ ದೇವರ ಕೃಪೆ ಕೊಟ್ಟು ಆ ಕೃಪೆಯ ಮೂಲಕವಾಗಿ ವಾಗ್ದಾನಕ್ಕೆ ಯೋಗ್ಯರಾಗಿ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ಮೇಲೂ ಆ ಕೃಪೆಯ ಮೂಲಕವಾಗಿ ಒಳ್ಳೆದರ ಅನುಭವಿಸಕ್ಕೆ ಮೈ ಬರ. ನಮ್ಗೆ ಯೋಚನೆ ಮಾಡದೇ ಇರೋ ಬದುಕಕ್ಕೆ ಮೈ ಬರೋಣ? ನಿಮ್ಗೆ ಯೋಚನೆ ಮಾಡ್ದಿರೋ ಬದುಕಕ್ಕೆಲ್ಲ ಆಗದೇ ಇಲ್ವಾ? ಕೇಳ್ರಿ ಪಕ್ಕದಲ್ಲಿ, ಯೋಚನೆ ಮಾಡ್ದಿರೋ ಬದುಕಕ್ಕಾಗಲ್ಲ ನಿಮ್ ಕೈಲಿ ಅಂತ? ಆಗಲ್ಲ. ಆಗತ್ತೆ ಅಂತಾರ? ಆಗಲ್ಲ ಅಂತಾರ? ಆಗಲ್ಲ ಅಂತಾನೆ ಅನ್ನೋದು. ಯಾಕಂದ್ರೆ ಅವ್ರಿಗೆ ಯೋಚನೆ ಮಾಡದಿರ ಇರಕ್ಕೆ ಮೈ ಬರ, ಮೈಂಡ್ ಬರ. ಯೋಚನೆ ಮಾಡ್ದ ನೀವು ಚಿಂತೆ ಮಾಡ್ಬೇಡ್ರಿ. ಒಂದು ಮೊಳ ಉದ್ದ ಬೆಳೆಯಲ್ಲ, ಒಂದು ತುಂಡ ಬೆಳೆಯಲ್ಲ, ಇದಾಗಲ್ಲ, ವೈಟ್ ಆಗಲ್ಲ. ಏನಕ್ಕೆ ಅಂದ್ರೆ ಗೊತ್ತು, ನೀವು ಚಿಂತೆ ಮಾಡಿದಾಗಲ್ಲ ವೇಸ್ಟ್ ಮಾಡ್ಕೊಂತೀರ ದೇವ್ರ ಕೃಪೆನಂತ. ಇವಾಗ ನಿಮ್ ಮಕ್ಕಳಿಗೆ ದುಡ್ಡು ಕೊಡ್ತೀರ ನೋಡ್ರಿ, ದುಡ್ಡು ಕೊಟ್ಟಾಗ ಏನ್ ಹೇಳ್ತೀರಾ? ಅದು ಇದು ವೇಸ್ಟ್ ಎಲ್ಲ ತಗೊಂಡ್ ಖರ್ಚು ಮಾಡಬೇಡ. ಸರಿ, ಅವ್ರೇನ್ ಮಾಡ್ತಾರೆ? ಹೋಗ್ಬಿಟ್ಟು ಯಾವ್ದೋ ಒಂದು ಬೊಂಬೆ ತಗೊಂಬರ್ತಾರೆ. ಆ ಬೊಂಬೆ 2 ರೂಪಾಯಿಗೂ ಬೆಲೆ ಬೀಳಲ್ಲ, ಅದಕ್ಕೊಂದು 20 ರೂಪಾಯಿ ಕೊಟ್ಟು ತಗೊಂಬಂದಿರ್ತಾರೆ ಅಂಕಲ್. ಅವಾಗ ನೀವೇನಂತೀರಾ? ಸುಮ್ನೆ ವೇಸ್ಟ್ ಮಾಡ್ಕೊಂಡು. ಇವಾಗ ದೇವರು ಪ್ರತಿದಿನ ಕೊಡುವಂತ ಕೃಪೆನ ಸುಮ್ನೆ ಅಳ್ಕೊಂಡು ವೇಸ್ಟ್ ಮಾಡ್ತಾ ಇದ್ದೀರಾ, ಸುಮ್ನೆ ಯೋಚನೆ ಮಾಡ್ಕೊಂಡು ವೇಸ್ಟ್ ಮಾಡ್ತಾ ಇದ್ದೀರಾ. ಕರೆಕ್ಟ್. ಸಿಕ್ಕಿದವರೆಲ್ಲ ಏನ್ ಮಾಡ್ತಾನೆ? ಎಲ್ಲ ಅವನೊಂದು ನಮ್ ಲೈಫಲ್ಲಿ ಕೊಟ್ಬಿಟ್ಟು ಹೋಗ್ತಾವನೆ.
ನಾವಿಲ್ಲಿ ದೇವ್ರ ಕೃಪೆನ ವೇಸ್ಟ್ ಮಾಡ್ಕೊಂತ ಇದೀವಿ. ಅಂದ್ರೆ ಸಮಾಧಾನ, ಈ ಕೃಪೆಯ ಮೂಲಕವಾಗಿ ಸಮಾಧಾನ ಹೊಂದ್ಕೊಬೇಕಾಗ್ಯಾರ ನಾವು ಯಾವ್ದು ಖರ್ಚು ಮಾಡ್ಕೊತಿದೀವಿ? ದುಃಖಕ್ಕೆ, ಕಣ್ಣೀರಿಗೆ, ಇದಕ್ಕೆ, ವೇದನೆಗಳಿಗೆ, ಇವುಗಳಿಗೆ ಖರ್ಚು ಮಾಡ್ಕೊಂಡು ಏನ್ ಮಾಡ್ತಾ ಇದೀವಿ ನಾವು? ವೇಸ್ಟ್ ಮಾಡಿ. ಪ್ರತಿದಿನ ಎ ಡೇ ಸ್ಟಾರ್ಟ್ಸ್ ವಿತ್ ದ ಗ್ರೇಸ್ ಆಫ್ ಗಾಡ್. ದಿನ ದೇವರ ಕೃಪೆಯಿಂದನೇ ಪ್ರಾರಂಭ ಆಗೋದು. ಆ ದಿನ ಯಾವಾಗ ಪ್ರಾರಂಭ ಆಗತ್ತೆ? ದೇವರ ಕೃಪೆಯಿಂದ ಪ್ರಾರಂಭ ಆಗತ್ತೆ. ನಿಮ್ಮ ದಿನ ಪ್ರಾರಂಭ ಆಗೋದೇ ದೇವ್ರು. ನೀವು ಎದ್ದಿದ್ದೀರೋ ಎದ್ದಿಲ್ವೋ, ನೀವು ಕೇಳಲ್ವೋ ಕೇಳ್ತಿರೋ, ನೀವು ಪ್ರಾರ್ಥನೆ ಮಾಡ್ತಿರೋ ಮಾಡಲ್ವೋ, ನಿಮ್ಮ ಜೀವನದಲ್ಲಿ ಓಪನಿಂಗ್ ಸ್ಟಾರ್ಟ್ ಆಗೋಗುತ್ತೆ. ಬೆಳಗ್ಗೆ ಮುಂಜಾನೆಯಲ್ಲೇ ಸ್ಟಾರ್ಟ್ ಆಗೋಗುತ್ತೆ. ದೇವರ ಕೃಪೆ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ. ರೀಡಿಂಗ್ ನೀವು ಕೇಳದೆ ಹೋಗ್ಲಿ, ಪ್ರಾರ್ಥನೆ ಮಾಡದೆ ಹೋಗ್ಲಿ, ಅದು ರೀಡಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಮೀಟರ್ ಸ್ಟಾರ್ಟ್ ಆಗೋಗಿರುತ್ತೆ ಬೆಳಗ್ಗೆನೆ ಹೊಸದು. ಬಟ್ ಅದನ್ನ ಓಡ್ತಾ ಇರೋ ಕೃಪೆಯನ್ನ ಅನುಭವಿಸಕ್ ಬದಲಾಗಿ ನೀವು ವೇಸ್ಟ್ ಮಾಡ್ತಾ ಇದ್ದೀರ. ಹೋಗ್ತಾ ಇದೆಯಾ ಇಲ್ಲ ತಲೆಗೆ ನಿಮಗೆ? ರೋಮಪುರ ಬರೆದ ಪುಸ್ತಕ. ಐದನೇ ಅಧ್ಯಾಯ ಹದಿನೈದು ವಾಕ್ಯ. ಆದರೆ ಆ ಅಪರಾಧದ ಸಂಗತಿಯು ದೇವರ ಕೃಪಾದಾನದ ಸಂಗತಿಯು ಬಹಳ ಹೆಚ್ಚು ಕಡಿಮೆ ಉಂಟು. ಹೇಗೆಂದರೆ ಆ ಒಬ್ಬನ ಅಪರಾಧದಿಂದ ಎಲ್ಲಾ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ, ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಆ ಒಬ್ಬ ಪುರುಷನ ಕೃಪೆಯಿಂದಲೇ ಸಿಕ್ಕುವ ವರವು ಎಲ್ಲಾ ಮನುಷ್ಯರಿಗೆ ಹೇರಳವಾಗಿ ಮುಕ್ತವಾಗಿರುವುದು ಮತ್ತು ನಿಶ್ಚಯವಲ್ಲವೇ. ಸೊ ನಮಗೆ ಸತ್ತವರಾಗಿದ್ದ ನಾವು ಕೃಪೆಯ ಮೂಲಕವಾಗಿ ಏನ್ ಮಾಡಿದ್ದಾರೆ? ನಮ್ಮನ್ನ ಬದುಕಿಸಿದ್ದಾರೆ. ಏನಕ್ಕೆ ಬದುಕಿಸಿದ್ದಾರೆ? ದೇವರ ವಾಗ್ದಾನಗಳು ನೆರವೇರಕ್ಕೆ ನಮ್ಮ ಜೀವನದಲ್ಲಿ. ನಾವು ಇಲ್ಲಿ ಬದುಕಿರೋದು, ಪರಲೋಕ ಹೋಗಿ ಸೇರೋದು ಎಲ್ಲಾನು ವಾಗ್ದಾನನೇ. ನಾವು ಇಲ್ಲಿ ಇವತ್ತಿಂದ ನಾವು ಪರಲೋಕಕ್ಕೆ ಹೋಗಿ ರೀಚ್ ಆಗೋವರೆಗೂ ಎಲ್ಲಾನು ವಾಗ್ದಾನಗಳೇ. ಬರೀ ಒಂದಲ್ಲ ಎರಡಲ್ಲ. ನಾವು ಪರಲೋಕಕ್ಕೆ ಹೋಗಿ ರೀಚ್ ಆಗೋವರೆಗೂ ಸೆಂಟ್ರಲ್ ನಡೆಯೋ ಎಲ್ಲಾ ಘಟನೆಗಳು ವಾಗ್ದಾನಗಳೇ. ಪ್ರತಿದಿನನೂ ವಾಗ್ದಾನಗಳು ನೆರವೇರಬೇಕು. ನಾವೇನ್ ಮಾಡ್ತೇವೆ? ಡೈಲಿ ಓದ್ತಾ ಇದೀವಿ. ಡೈಲಿ ಓದೋದಲ್ಲ, ಡೈಲಿ ವಾಗ್ದಾನಗಳು ಹೆಂಗಿದೆ ಅಂದ್ರೆ ಡೈಲಿ ಲೈಫಲ್ಲಿ ನಡೀತಾ ಇರಬೇಕು, ನೆರವೇರ್ತಾ ಇರಬೇಕು. ನಾನು ಅವಾಗ ಹೇಳಿದೆ, ನಮ್ಮ ನಂಬಿಕೆನೇ ನಮ್ಮ ವಾಗ್ದಾನ. ನಾವೇನ್ ನಂಬ್ತೀವೋ ಅದೇ ನಮ್ದು. ನಾವೇನು ನಂಬ್ತೀವೋ ಅದೇ ನಮ್ದು. ಆದ್ರೆ ನೀವು ನಿಮಗೆ ಕೊಟ್ಟಿರುವಂತ ದೇವರ ಕೃಪೆಯನ್ನ ವೇಸ್ಟ್ ಮಾಡ್ತಾ ಇದ್ದೀರ. 25ರಲ್ಲಿ ಯಾವ್ದ್ಯಾವ್ದ್ರಲ್ಲಿ ವೇಸ್ಟ್ ಮಾಡಿದ್ರು 26ರಲ್ಲಿ ವೇಸ್ಟ್ ಮಾಡಬೇಡಿ. ಉಪಯೋಗ ಮಾಡ್ಕೊಳ್ಳಿ. ಕಣ್ಣೀರಲ್ಲಿ, ದ್ವೇಷದಲ್ಲಿ, ಹೊಟ್ಟೆ ಕಿಚ್ಚಲ್ಲಿ, ಅಸೂಯೆಯಲ್ಲಿ, ಇದು ಆಳು ಮೂಳು ಇದ್ರ ಬಗ್ಗೆ ಯೋಚನೆ ಮಾಡಿ 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 ನೀವು ದೇವರ ಕೃಪೆಯನ್ನ ಇದ್ರ ಮೇಲೆ ಖರ್ಚು ಮಾಡಬೇಡ್ರಿ. ಅದ್ರ ಬದಲಾಗಿ ಉಪಯೋಗ ಮಾಡಿಕೊಂಡು ನಿಮ್ಮ ಜೀವನ ಚೆನ್ನಾಗಿ ಆಗೋದ್ರ ಮೇಲೆ ಉಪಯೋಗ ಮಾಡ್ರಿ. ಅದ್ರ ಮೇಲೆ ಖರ್ಚು ಮಾಡ್ರಿ. ಸಮಾಧಾನದ ಮೇಲೆ ಖರ್ಚು ಮಾಡ್ರಿ. ನೆಮ್ಮದಿ ಮೇಲೆ ಖರ್ಚು ಮಾಡ್ರಿ. ಆರೋಗ್ಯದ ಮೇಲೆ ಖರ್ಚು ಮಾಡ್ರಿ. ಇದ್ರೆಲ್ಲರ ಮೇಲೆ ದೇವ್ರ ಕೃಪೆಯನ್ನ ಖರ್ಚು ಮಾಡ್ರಿ. ನೀವು ಅಂಗಡಿಲಿ ಹೋಗಿ ನೀವು ಹೆಂಗೆ ಕಾಸು ಕೊಟ್ಟು ಬಿಸ್ಕೆಟ್ ತಗೋತೀರ ನೋಡ್ರಿ, ಅದೇ ತರ ದೇವ್ರ ಹತ್ರ ಹೋದಾಗ ಕೃಪೆಯನ್ನು ಕೊಟ್ಟು ಆರೋಗ್ಯ ಪಡ್ಕೊಬೇಕು ನಾವು. ಇಟ್ಸ್
ನಮ್ಮ ಎಕ್ಸ್ಚೇಂಜ್ ಮಾಡೋದು. ದೇವರೇ ನಿನ್ನ ಕೃಪೆಯ ಮೂಲಕವಾಗಿ ನನಗೆ ಆರೋಗ್ಯ ಉಂಟಾಗಲಿ. ಇದು ನಾವು ನಮಗೆ ದೇವ್ರ ಕೃಪೆನ ಕೊಡ್ತಾರೆ, ಅದನ್ನ ಖರ್ಚು ಮಾಡು ಅಂತ ಬಿಡ್ತಾರೆ. ಅವ್ರ ಕೃಪೆನ ಕೊಟ್ಟು ಅವ್ರಿಗೆ ಖರ್ಚು ಮಾಡಿಸಿ ಅವ್ರ ಹತ್ರ ಇರುವಂತ ಆಶೀರ್ವಾದ ನಮಗೆ ಪಡ್ಕೊಳ್ಳೋ ತರ ಮಾಡಿದ್ದಾರೆ ಇವಾಗ. ನಿಮ್ಗೆ ಅರ್ಥ ಆಗ್ತಲ್ಲ. ನಮಗೆ ಕೃಪೆಯನ್ನ ಕೊಟ್ಟು ಇದನ್ನೇ ಖರ್ಚು ಮಾಡು ಅಂತ ಹೇಳಿ, ಅದಕ್ಕೆ ಇಲ್ಲಿ ಓದ್ತಾ ಇರೋದು ವೇಸ್ಟ್ ಮಾಡ್ಬೇಡ್ರಿ ಕೃಪೆನ ಅಂತ. ಆ ಕೃಪೆಯನ್ನು ಹೊಂದ್ಕೊಂಡು ಅದೇ ಕೃಪೆಯಿಂದ ದೇವ್ರ ಹತ್ರ ಹೋಗಿ, ಆ ದೇವರೇ ಈ ನಿನ್ನ ಕೃಪೆಯಿಂದ ನನಗೆ ಆರೋಗ್ಯ ಉಂಟಾಗ್ಲಿ, ಈ ನಿನ್ನ ಕೃಪೆಯಿಂದ ನನಗೆ ನೆಮ್ಮದಿ ಸಿಗ್ಲಿ, ಈ ನಿನ್ನ ಕೃಪೆಯಿಂದ ನನಗೆ ಬಿಡುಗಡೆ ಸಿಗ್ಲಿ, ಈ ನಿನ್ನ ಕೃಪೆಯಿಂದ ನನಗೆ ಒಳ್ಳೆ ಆರೋಗ್ಯ ಉಂಟಾಗ್ಲಿ, ಈ ನಿನ್ನ ಕೃಪೆಯಿಂದ ನನಗೆ ಒಳ್ಳೆ ನಿದ್ದೆ ಬರ್ಲಿ. ಅದಕ್ಕೆ ನಾವು ಹೇಳಿಲ್ಲ ಸ್ಟಾರ್ಟಿಂಗ್, ಯೇಸು ಕ್ರಿಸ್ತನ ಕೃಪೆಯು ಅವರೇ ಕೃಪೆಯನ್ನು ಕೊಟ್ಟು ಅವರೇ ಕೃಪೆಯನ್ನು ಖರ್ಚು ಮಾಡಕ್ ಬಿಟ್ಟು ಅದೇ ಎಲ್ಲ ಮಾಡ್ತಾ ಇರೋದು ಅವರೇನೆ. ಸತ್ತವರಾಗಿದ್ದ ನಮಗೆ ದೇವ್ರ ಕೃಪೆಯನ್ನು ಕೊಟ್ಟು ಬದುಕಿಸಿ ಪ್ರತಿದಿನ ಕೃಪೆ ಕೊಡ್ತಾ ಇದ್ರಿ. ಏನಕ್ಕೆ ಹೇಳ್ರಿ? ಖರ್ಚು ಮಾಡ್ಲಿ ಅಂತ. ಯಾರ ಹತ್ರ ಹೋಗಿ ಖರ್ಚು ಮಾಡ್ಬೇಕು? ನೀವು ಪ್ರಾರ್ಥನೆಯಲ್ಲಿ ಹೋಗಿ ದೇವ್ರ ಹತ್ರ ಹೋಗಿ ಏನ್ ಮಾಡ್ಬೇಕು? ನೀವು ಪ್ರತಿದಿನ ಹೊಂದ್ಕೊಳ್ಳುವಂತ ಕೃಪೆಯನ್ನ ದೇವ್ರ ಹತ್ರ ಹೋಗಿ, ದೇವ್ರೇ ಈ ಕೃಪೆಯನ್ನ ತಗೊಂಡು ನನಗೆ ಸಮಾಧಾನ ಕೊಡಿ ಇವತ್ತು. ಆದ್ರೆ ನಾವು ಈಸಿಯಾಗಿ ಹೇಳ್ಬಿಡ್ತೀವಲ್ಲ, ಹೆಂಗಿದ್ರು ಬರೋದು ದೇವ್ರ ಕೃಪೆಯಿಂದ ಚೆನ್ನಾಗಿ, ಬದ್ನೇಕಾಯಿ ಇದೆ ದೇವ್ರ ಕೃಪೆಯಿಂದ. ನಿಮ್ ಮುಖ ನೋಡ್ಕೋ ಸ್ವಲ್ಪ, ದೇವ್ರ ಕೃಪೆಯಿಂದ ಇದೆಯಾ ನೀನು ಅಂತ ಗೊತ್ತಾಯ್ತದೆ. ದೇವ್ರ ಕೃಪೆಯಿಂದ ಬದುಕೊಂಡು ಹೆಂಗಿರ್ತಾನೆ? ನಗ್ನಗ್ತಾ ಇರ್ತಾನೆ, ಚಿಂತೆ ಮಾಡಲ್ಲ. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದಾಗಿರ್ತಾನೆ. ಅವನ ಎಲೆ ಬಾಡೋದಿಲ್ಲ, ಅವನಂತೆ ಅವನ ಎಲ್ಲ ತಕ್ಕ ಪಾಲದಲ್ಲಿ ಫಲ ಕೊಡ್ತಾನೆ, ಅವನಂತೆ ಅವನ ಎಲ್ಲ ಕಾರ್ಯಗಳು ಸಫಲವಾಗ. ಸೊ ಹಿಂಗೆ ದೇವರ ಕೃಪೆಯನ್ನು ಉಪಯೋಗ ಮಾಡ್ಕೊಳ್ಳೋನು ಬಾಡೋಗಲ್ಲ. ಫಲ ಕೊಡೋದಲ್ಲ ಸೆಕೆಂಡ್ರಿ, ಬಿಟ್ಬಿಡಿ. ಫಸ್ಟ್ ಬಾಡೋಗಲ್ಲ. ಪ್ರತಿದಿನ ದೇವರ ಕೃಪೆಯನ್ನ ಸರಿಯಾಗಿ ಖರ್ಚು ಮಾಡೋವನಿಗೆ ಆ ದಿನದಲ್ಲಿ ಅವನು ಬಾಡೋಗಲ್ಲ. ಅದಕ್ಕೆ ಹೇಳೋದು, ಇವತ್ತು ನಾಳೆ ಬಾಡೋಗ್ಬಾರ್ದಂದ್ರೆ ನಾಳೆ ದೇವ್ರು ಕೊಟ್ಟಿರುವಂತ ದೇವರ ಕೃಪೆಯನ್ನ ಖರ್ಚು ಮಾಡ್ರಿ, ಅವತ್ತಿನ ಖರ್ಚು ಮಾಡ್ರಿ, ವೇಸ್ಟ್ ಮಾಡ್ಬೇಡ್ರಿ, ಚಿಂತೆ ಮಾಡ್ಬೇಡ್ರಿ. ಇವತ್ತು ದೇವ್ರ ಕೃಪೆ ಕೊಟ್ಟಿದ್ದಾರೆ, ಇವತ್ತಿನ ಕೃಪೆಯನ್ನ ಒಳ್ಳೇದಕ್ಕೆ ಖರ್ಚು ಮಾಡ್ರಿ. ಮತ್ತೆ ನಾಳೆ ಬೆಳಗ್ಗೆ ದೇವ್ರು ಹೊಸ ಕೃಪೆಯನ್ನ ಕೊಡ್ತಾರೆ, ಅದನ್ನು ಒಳ್ಳೇದಕ್ಕೆ ಖರ್ಚು ಮಾಡ್ರಿ. ನಾಡಿದಿಗೆ ದೇವ್ರು ಹೊಸ ಕೃಪೆಯನ್ನು ಕೊಡ್ತಾರೆ, ಅದನ್ನು ಒಳ್ಳೇದಕ್ಕೆ ಖರ್ಚು ಮಾಡ್ರಿ. ಚಿಂತೆ ಮಾಡಿ 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 ವೇಸ್ಟ್ಗಳ ಮೇಲೆ ನಿಮ್ ಕೃಪೆನ, ದೇವ್ರ ಕೃಪೆಯನ್ನ ಖರ್ಚು ಮಾಡ್ಬೇಡಿ, ವೇಸ್ಟ್ ಮಾಡ್ಬೇಡಿ. ಕತೆಗಳು ಮಾತಾಡಿ, ಕತೆಗಳನ್ನ ಯೋಚನೆ ಮಾಡಿ, ಕೃಪೆನ ವೇಸ್ಟ್ ಮಾಡ್ಕೋಬೇಡಿ. ದಿನಾ ಬೆಳಗ್ಗೆ ಆತನ ಕೃಪೆಯು ನೂತನವಾಗಿದೆ, ಹೊಸದಾಗಿದೆ. ನೀವು ಅದಕ್ಕೋಸ್ಕರ ಕೇಳದೆ ಹೋಗ್ಲಿ, ಪ್ರಾರ್ಥನೆ ಮಾಡದೆ ಹೋಗ್ಲಿ. ದೇವ್ರದ್ದು ಅವತ್ತಿನ ಕರೆನ್ಸಿ ಅವತ್ತು ಸ್ಟಾರ್ಟ್ ಆಗ್ಬಿಡುತ್ತೆ. ನೀವು ಅದನ್ನ ಉಪಯೋಗ ಕೇಳದೆ ಹೋಗ್ಲಿ. ಅಲ್ಲಿ ದೇವ್ರು ಏನ್ ಮಾಡ್ತಾರೆ? ಪ್ರತಿದಿನ ಹೊಸದ್ ನಿಮ್ ಜೀವನದಲ್ಲಿ ಕೊಟ್ಬಿಡ್ತಾರೆ ಕೃಪೆನ. ಬಟ್ ಆ ಕೃಪೆಯನ್ನು ಉಪಯೋಗ ಮಾಡ್ಕೊಂಡು ಆ ದಿನವನ್ನ ನಾವು ಹೆಂಗೆ ಅನುಭವಿಸ್ತೀವಿ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗೋದು. ದೇವರೇ ನಿನ್ನ ಕೃಪೆಯ ಮೂಲಕವಾಗಿ ಇವತ್ತೆಲ್ಲ ನಾನು ಸಮಾಧಾನವಾಗಿರ್ಬೇಕು. ಯಾವನ್ ಏನ್ ಬೈದ್ರು, ಯಾವನ್ ಏನ್ ಅವಮಾನ ಮಾಡಿದ್ರು, ಯಾವನ್ ಹುಳ ಬಿಟ್ರು, ನಿನ್ನ ಕೃಪೆಯ ಮೂಲಕವಾಗಿ ನಾನು ಸಮಾಧಾನವಾಗಿ, ನೆಮ್ಮದಿಯಾಗಿ, ಸಂತೋಷವಾಗಿ, ನಗ್ನಗ್ತಾ ಬದುಕ್ತೀನಿ ಇವತ್ತು ಈ ದಿನವೆಲ್ಲ ಅಂತೇಳಿ ನಾವೇನ್ ಮಾಡ್ಬೇಕು? ಕೃಪೆಯನ್ನ ಖರ್ಚು ಮಾಡ್ಬೇಕು. ಈ ತರ ಯಾವಾಗಾದ್ರೂ ಪ್ರಾರ್ಥನೆ ಮಾಡಿದಿರಾ? ನಾವೇನ್ ಮಾಡೋದು ಗೊತ್ತಾ ಪ್ರಾರ್ಥನೆ? ದೇವ್ರೆ ಇವತ್ತೆಲ್ಲ ಯಾರು ತಲೆ ತಿನ್ಬಾರ್ದು. ಆದ್ರೆ ಅವತ್ತು ನಿಜವಾಗ್ಲೂ ತಲೆ ತಿನ್ನೋರೇ ಸಿಗೋದು. ನಿಮ್ದೆಲ್ಲ ಅವ್ರ ಮೇಲೆ ಖರ್ಚು ಮಾಡಿರ್ತೀರಾ. ನಿಮ್ದೆಲ್ಲ ಖರ್ಚು ಯಾರ ಮೇಲೆ ಮಾಡಿರ್ತೀರ ಹೇಳಿ? ಅವ್ರ ಮೇಲೆ ಮಾಡಿರ್ತೀರ. ಆದ್ರೆ ಅದಕ್ಕೆ ಬದಲಾಗಿ ನಾವೇನ್ ಮಾಡ್ಬೇಕು? ದೇವ್ರೆ ಇವತ್ತು ತಲೆ ತಿನ್ನೋನ್ ಸಿಕ್ಕಿದ್ರು, ಹೊಟ್ಟೆ ಉರಿ ಪಡಿಸೋನ್ ಸಿಕ್ಕಿದ್ರು, ಅವಮಾನ ಮಾಡೋದ್ ಸಿಕ್ಕಿದ್ರು, ದೇವ್ರೆ ನಿನ್ನ ಕೃಪೆಯ ಮೂಲಕವಾಗಿ ಧೈರ್ಯವಾಗಿ, ಸಮಾಧಾನವಾಗಿ, ಸಂತೋಷವಾಗಿ ಈ ತರ ಉಪಯೋಗ ಮಾಡ್ಕೊಳ್ರಿ ದೇವ್ರ ಕೃಪೆನ. ಶೋಧನೆನೇ ಬರಬಾರ್ದು ಅಂದ್ರೆ ಮುಟ್ಟಾಳ.
ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ. ಏನಕ್ಕೋಸ್ಕರ ಪ್ರಾರ್ಥಿಸಿ? ದೇವ್ರ ಕೃಪೆ ಇದೆ ತಾನೆ, ಖರ್ಚು ಮಾಡ್ರಿ ಸರಿಯಾಗಿ. ಶಕ್ತಿಗೆ ಮೀರಿದ ಯಾವ ಶೋಧನೆಯನ್ನು ಬರಗಳು. ಒಂದ್ ವೇಳೆ ಶೋಧನೆ ಬಂದ್ರು ಅದರಿಂದ ತಪ್ಪಿಸ್ಕೊಳ್ಳುವಂತ ಮಾರ್ಗವನ್ನು ನಾನೇ ತೋರಿಸ್ಕೊಡ್ತೀನಿ ನಿಮ್ಗೆ. ಇದು ಖರ್ಚು ಮಾಡಿದ್ರೇನೆ, ನೀವು ಕೃಪೆನ ಖರ್ಚು ಮಾಡ್ರಿ, ದಾರಿ ಹುಡುಕ್ರಿ. ನೀವು ಅದರಲ್ಲೇ ಸಿಕ್ಕಾಕೊಳ್ಳೋಕ್ಕೋಸ್ಕರ ಪ್ರಯತ್ನ ಪಡ್ಬಿಟ್ಟು. ನಮ್ಮ ಪ್ರಾಬ್ಲಮ್ ಏನ್ ಗೊತ್ತಾ? ಶೋಧನೆ ಬರುತ್ತೆ, ಬಟ್ ಅದನ್ನ ಯೋಚನೆ ಮಾಡ್ಕೊಂಡು ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅವಮಾನ ಮಾಡ್ತಾನೆ, ಅವಮಾನ ತಪ್ಪಿಸ್ಕೊಳ್ಳಕ್ ಹೆಂಗೆ ಅಂತ ನಾವು ಪ್ರಯತ್ನ ಪಡಲ್ಲ, ಅದನ್ನ ಯೋಚನೆ ಮಾಡ್ಕೊಂಡು ಅದರಲ್ಲೇ ಮುಳುಗ್ಬಿಡ್ತೀವಿ. ಆದ್ರೆ ದೇವ್ರ ಕೃಪೆಯನ್ನ ಕೊಟ್ಟಿದ್ದಾರೆ ನಿಮಗೆ, ದೇವ್ರ ಕೃಪೆಯನ್ನು ಕೊಟ್ಟಿದ್ದಾರೆ. ಈ ವರ್ಷದಲ್ಲಿ ನಿಮ್ಮ ಕಣ್ಣೀರಿಂದ ತಪ್ಪಿಸ್ಕೊಳ್ಳುವಂತ ಕೃಪೆಯನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ನಿಮ್ಮ ಅವಮಾನಗಳಿಂದ ತಪ್ಪಿಸ್ಕೊಳ್ಳುವಂತ ದೇವರ ಕೃಪೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಕಷ್ಟಗಳಿಂದ ತಪ್ಪಿಸ್ಕೊಳ್ಳುವಂತ ಕೃಪೆಯನ್ನು ದೇವರು ಕೊಟ್ಟಿದ್ದಾರೆ. ನಿಮ್ಮ ಸಾಲಗಳಿಂದ ತಪ್ಪಿಸ್ಕೊಳ್ಳುವಂತ ಕೃಪೆಯನ್ನು ದೇವರು ಕೊಟ್ಟಿದ್ದಾರೆ. ಅನಾರೋಗ್ಯದಿಂದ ತಪ್ಪಿಸ್ಕೊಳ್ಳುವಂತ ಕೃಪೆಯನ್ನು ದೇವರು ಕೊಟ್ಟಿದ್ದಾರೆ. ನಿಮ್ಮ ನಷ್ಟಗಳಿಂದ ತಪ್ಪಿಸ್ಕೊಳ್ಳುವಂತ ಕೃಪೆಯನ್ನು ದೇವರು ಕೊಟ್ಟಿದ್ದಾರೆ. ಆ ಕೊಟ್ಟಿರೋ ಕೃಪೆಯನ್ನು ಸರಿಯಾಗಿ ಖರ್ಚು ಮಾಡ್ಕೊಳ್ಳೋದಾದ್ರೆ ಪ್ರತಿದಿನ ನಿಮ್ಮ ಜೀವನವು ಹೊಸದಾಗಿ ನೂತನವಾಗಿ ಮಾರ್ಪಾಡ್ತಾನೆ. ಹೆಸರು ನಂಬ್ತಾ ಇದ್ದೀರಾ? ತಪ್ಪಿಸ್ಕೊಳ್ಳೋ ಕೃಪೆ ನಮಗಿದೆ, ಎಲ್ಲರಿಂದ ತಪ್ಪಿಸ್ಕೊಳ್ಳೋ ಕೃಪೆ ನಮಗಿದೆ. 25ರಲ್ಲಿ ನಾವು ಯಾರ ಹತ್ರ ಸಿಗಾಕೊಂಡ್ವೋ, ಯಾರ ಹತ್ರ ಒದ್ದಾಡ್ತಾ ಇದ್ವೋ, ಅದೆಲ್ಲರಿಂದ ತಪ್ಪಿಸ್ಕೊಳ್ಳುವಂತ ದೇವ್ರ ಕೃಪೆ ನಮಗೆ ಕೊಟ್ಟಿದ್ದಾರೆ. ಯಾರಿಂದ ತಪ್ಪಿಸ್ಕೊಬೇಕು? ಪಾಪಾತ್ಮಗಳಿಂದ ತಪ್ಪಿಸ್ಕೊಬೇಕು, ಧರ್ಮ ನಿಂದಕರೊಡನೆ ಅವರಿಂದ ತಪ್ಪಿಸ್ಕೋಬೇಕು, ದುಷ್ಟರಿಂದ ನಾವು ತಪ್ಪಿಸ್ಕೋಬೇಕು. ಎಲ್ಲ ಹೇಳಿದೆ, ಎಲ್ಲ ಬಾಯ್ಬಿಟ್ಟು ಹೇಳ್ರಿ ಪಕ್ಕದಲ್ಲಿವ್ರಿಗೆ. ಪ್ರತಿದಿನ ದುಷ್ಟರಿಂದ ನಾವು ತಪ್ಪಿಸ್ಕೊಬೇಕು, ಪಾಪಿಗಳಿಂದ ತಪ್ಪಿಸ್ಕೊಬೇಕು, ಧರ್ಮ ನಿಂದಕರಿಂದ ತಪ್ಪಿಸ್ಕೋಬೇಕು. ಯಾಕಂದ್ರೆ ಈ ಮೂರ್ ಜನರೇ ನಮ್ಮ ಹಾಳ್ಮಾಡೋದು ನಮ್ಮ ಲೈಫ್ನ. ಈ 3 ಜನರ ಮಾತು ನಮ್ಮ ತಲೆಯೊಳಗಡೆ ಯಾವಾಗ ಹೋಗುತ್ತೋ, ಈ 3 ಜನರ ಆಲೋಚನೆ ಯಾವಾಗ ನಮ್ಮ ಜೀವನವಾಗಿ ಮಾರ್ಪಡುತ್ತೋ, ನಮ್ಮ ಲೈಫ್ ಹಾಳಾಗೋಯ್ತಂತ ಅರ್ಥ. 25ರಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗಿದ್ದಲ್ಲ ಇವು 3 ಜನರಿಂದನೇ ತಾನೆ. ಈ ಪಾಪಿಗಳೆಲ್ಲ ನಮ್ಮ ಲೈಫ್ ಹಾಳು ಮಾಡಿದ್ದು. ಈ ಧರ್ಮ ನಿಂದಕರಿದ್ದಾರೆ ನೋಡ್ರಿ, ಕೈಯಲ್ಲಿ ಬೈಬಲ್ ಇಟ್ಕೊಂಡು ನಿಂದನೆ ಮಾಡ್ತಾರೆ ನೋಡ್ರಿ ಪಾಪಿಗಳು. ದೇವ್ರು ನಂಬಿದ್ಯಲ್ಲ, ಮಾಡು. ಈ ಇನ್ನೊಂದು ಪಾಪಿಗಳು ಇದ್ದಾರೆ ನೋಡ್ರಿ. ಯಾರು ಪಾಪಿಗಳವರು? ಇಷ್ಟ ಬಂದಾಗ ಬದುಕೋರು ಎಲ್ಲ ಈ ಪಾಪಿಗಳಿಂದನೇ ಹಾಳಾಗಿದ್ದು. ನಮ್ಗೆ ಬುದ್ಧಿ ಇಲ್ಲ, ನಮ್ದು ಪ್ರಾಬ್ಲಮ್. ಫಸ್ಟ್ ನಮ್ದೇ ಪ್ರಾಬ್ಲಮ್. ನಾವು ನಮ್ಮ ಪಾಪಿಗಳನ್ನ ಹೆಂಗ್ ನೋಡ್ತೀವಿ? ಬ್ರದರ್ ಸಿಸ್ಟರ್, ಪ್ರೈಸ್ ಲಾರ್ಡ್ ಪಾಪಿಗಳು ಪ್ರೈಸ್ ಲಾರ್ಡ್ ಹೇಳಿ. ಪಾಪಿಗಳು ಅನ್ರಿ. ಯಾರಾದ್ರೂ ಬೈಬಲ್ ಕೈ ಹಿಡ್ಕೊಂಬಂದು ನೋಡು, ನನ್ನ ಜೀವನ ನೋಡು, ನಿನ್ ಜೀವನ ನೋಡು, ನಾನು ಇಷ್ಟ ಬಂದಂಗೆ ಬದುಕ್ತೀನಿ, ನೀನ್ ನೋಡಿದ್ರೆ ದೇವ್ರು ಅಂತ ಇನ್ನೂ ಏನ್ ಅವ್ರು ನೀವೇನ್ ಅನ್ಬೇಕು ಹೇಳ್ರಿ? ಏನ್ ಹೇಳ್ಬೇಕು ಹೇಳ್ರಿ? ಇಷ್ಟ ಬಂದಂಗೆ ಬದುಕೋವನ್ಗೆ ಬರೋ ಆಶೀರ್ವಾದ ಎಲ್ಲ ದೇವರಿಂದ ಬಂದಿದ್ದಲ್ಲ, ಅದು ಶಾಶ್ವತವಾಗಿರೋದು ಅಲ್ಲ. ಯೇಸು ಸ್ವಾಮಿಗೆ ಸೈತಾನು ತಿನ್ನುವಂದ. ಈ ಪಾಪಿಗಳು ಊಟ ಅಂತ ತೋರಿಸಿ ನಮ್ಗೆ ಹಾಳು ಮಾಡ್ತಾರೆ ನಮ್ಮ ಲೈಫ್ನ. ಊಟ ಅಂತ ತೋರಿಸಿ ಎಷ್ಟು ಜನ ನಿಮ್ಗೆ ಅವಮಾನ ಮಾಡಿರಲ್ಲ? 25ರಲ್ಲಿ ಮನೆಗೆ ಊಟಕ್ಕೆ ಕರೆದು ಎಷ್ಟು ಜನ ಅವಮಾನ ಮಾಡಿರಲ್ಲ? ಅದನ್ನ ಫೀಲ್ ಮಾಡ್ಕೊಂಡು ಎಷ್ಟು ದಿನ ವೇಸ್ಟ್ ಮಾಡ್ಕೊಂಡಿರಲ್ಲ ನೀವು? ಕೇಳ್ರಿ ಪಕ್ಕದವರಿಗೆ. 25ರಲ್ಲಿ 2025 ಊಟಕ್ಕೋಸ್ಕರ ಎಷ್ಟು ದಿನ ವೇಸ್ಟ್ ಮಾಡ್ಕೊಂಡಿದ್ದೀರ ನೀವು ಊಟ ವಿಷಯದಲ್ಲಿ ಅಂತ? ಆಯ್ತಾ? ಊಟದಲ್ಲಿ ತುಂಬಾ ದಿವಸ ವೇಸ್ಟ್ ಆಯ್ತಾ? ಅದ್ರ ಬಗ್ಗೆ ಯೋಚನೆ ಮಾಡಿ ಎರಡನೇದು ಯೇಸು ಸ್ವಾಮಿಗೆ ಏನ್ ಬಂತು ಶೋಧನೆ? ಮೇಲ್ಗಡೆ ತೋರಿಸಿ. ನನಗೆ ಅಡ್ಡ ಬಿದ್ರೆ ಈ ತರ ಪಾಪಿಗಳು ನಮ್ಗೆ ಎಷ್ಟು ಆಫರ್ ಕೊಟ್ಟು ನಮಗೆ ಮೋಸ ಮಾಡಿದ್ದಾರೆ. ನಾವು ಹೆಂಗೋ ನಂಬಿಟ್ಟು, ನನ್ನ ಜೊತೆ ಬಂದ್ಬಿಡು, ನಾನು ನಿನ್ ಚೆನ್ನಾಗಿ ನೋಡ್ಕೊಂತೀನಿ, ನೀನೇನು ಕಷ್ಟ ಪಡ್ಬೇಕಾಗಿಲ್ಲ, ನಾವು ಬಾಲ ಹಿಡ್ಕೊಂಡು ಓದಿ ಚೆನ್ನಾಗಾಯ್ತೀವಿ ಅಂತ. ಅವ್ರು ನೋಡಿದ್ರೆ ನಮ್ಮನ್ನ ಒಳಗಡೆ ಮುಳಿಸ್ಬಿಟ್ಟು ಅವ್ರ ಪಾಡೆ ಓಡೋಗ್ಬಿಟ್ರು. ಅವ್ರು ಏನೋ ಚೆನ್ನಾಗಿ ಮಾಡ್ತಾರಲ್ಲ ಅಂತೇಳಿ ನಮಗೆ ಆಸೆ ತೋರಿಸ್ಬಿಟ್ಟು, ನನ್ನ ಮಾತು ಕೇಳಿದ್ರೆ ನೀನೇನಾಯ್ತೀಯಾ? ಚೆನ್ನಾಗಾಯ್ತೀಯ. ನನ್ನ ಮಾತು ಕೇಳು, ನೀನು ಚೆನ್ನಾಗಾಯ್ತೀಯ, ನನ್ನ ಮಾತು ಕೇಳು, ಮೇಲೆ ಬತ್ತೀಯ. ಆದ್ರೆ ನಾವಾಗ ಗೊತ್ತಿರಲ್ಲ ನಮ್ಗೆ ಮುಳುಗೋಗ್ತಾ ಇದೀವಿ ಅಂತ. ಹಿಂಗೆ ಸೈತಾನ ಆಸೆ ತೋರಿಸೋದು.
25ರಲ್ಲಿ ಈ ತರ ಆಸೆಗಳಿಗೆಲ್ಲ ನಾವೇನಾಗಿದ್ದೀವಿ, ಬಲಿ ಆಗ್ಬಿಟ್ಟಿದೀವಿ. ಅಟ್ಲೀಸ್ಟ್ 26ರಲ್ಲಾದ್ರೂ ಬುದ್ಧಿ ಇರೋರ್ ತರ ನಡ್ಕೊಳ್ರಿ. ಈ ತರ ಆಸೆ ಒಟ್ನಲ್ಲಿ ಬಾವಿಯಲ್ಲಿ ಬೀಳ್ಬೇಕಂತ ಡಿಸೈಡ್ ಮಾಡಿದಿರ ನೀವು, ನೆಟ್ ಹಾಕೊಂಡು ಬೀಳ್ಬೇಕಂತ. ಬೇರೆಯವ್ರ ಬಾವಿಗೆ ನೀವ್ ಯಾಕೆ ನೆಟ್ ಹಾಕ್ತೀರಾ? ಅವ್ರ ಬಾವಿ ಅದು, ನಮ್ಗೇನಿಲ್ಲ. ನಾವ್ ಏನಕ್ಕೆ ಹೋಯ್ತೀವಿ ಅವ್ರ ಕಡೆಗೆ? ಹೋಗ್ಬಾರ್ದು. ಆಸೆ ತೋರ್ಸೋ ಪ್ರತಿಯೊಬ್ರು ಹಿಂದ್ಗಡೆನು ಹೋಗ್ಬಾರ್ದು. ದೇವ್ರ ಆಸೆ ತೋರ್ಸಲ್ಲ, ನಮ್ಗೆ ವಾಗ್ದಾನ ತೋರಿಸ್ತಾರೆ. ಆಸೆ ತೋರ್ಸಲ್ಲ, ವಾಗ್ದಾನ. ಮೂರನೇದೇನು? ಅಡ್ಡ ಬೀಳ್ಬೇಕು. 25ರಲ್ಲಿ ನಾನು ಹೇಳ್ದಂಗೆ ಕೇಳು, ಎಲ್ಲ ನಿನಗೆ ಮಾಡ್ತೀನಿ ಅಂತ ಎಷ್ಟು ಜನ ಹೇಳಿಲ್ಲ? ಹೇಳ್ದಾರಲ್ಲ, ಕೈ ಕೊಟ್ಟವ್ರ? ಟೈಮ್ ವೇಸ್ಟ್ ಆಯ್ತಾ? ನನಗೆ ದುಡ್ಡು ಕೊಡು, ನಿನಗೆ ಚೆನ್ನಾಗಿ ಮಾಡ್ತಿದ್ದೆ. ದುಡ್ಡು ಹೋಯ್ತಾ? ಎನರ್ಜಿ ಹೋಯ್ತಾ? ನಿದ್ದೆ ಹೋಯ್ತಾ? ಸಮಾಧಾನ ಹೋಯ್ತಾ? ಏನಕ್ಕೆ ಹೋಯ್ತು ಹೇಳ್ರಿ? ಏನ್ ಯಾವ್ದ್ರಲ್ಲಿ ವೇಸ್ಟ್ ಮಾಡಿದಿರ 25ನ? ಅಡ್ಡ ಬಿದ್ದು ಆಸೆ ಪಟ್ಟು ವೇಸ್ಟ್ ಮಾಡಿದೀವಿ, ಅಡ್ಡ ಬಿದ್ದು ವೇಸ್ಟ್ ಮಾಡಿದೀವಿ, ಬಾಲ ಇಟ್ಕೊಂಡು ಹೋಗಿ ವೇಸ್ಟ್ ಮಾಡಿದೀವಿ, ಊಟಕ್ಕೋಸ್ಕರ ವೇಸ್ಟ್ ಮಾಡಿದೀವಿ. ಊಟ ಹಾಕಿಲ್ಲ ಅಂತ ಟೈಮ್ ವೇಸ್ಟ್ ಮಾಡಿದೀವಿ, ಹಾಕಿರೋ ಊಟನ ಚೆನ್ನಾಗಿಲ್ಲ ಅಂತ ಹೇಳಿ ವೇಸ್ಟ್ ಮಾಡಿದೀವಿ. ಏನಕ್ಕೆ ಊಟಕ್ಕೆ ಹೋಗಿಲ್ಲ ಅಂತ ವೇಸ್ಟ್ ಮಾಡಿದೀವಿ, ಯಾಕೆ ಹೋದ್ವಿ ಅಂತ ವೇಸ್ಟ್ ಮಾಡಿದೀವಿ. ಊಟದ ವಿಷಯದಲ್ಲಿ ಟೈಮ್ ವೇಸ್ಟ್ ಮಾಡಿದೀವಿ, ಮಲ್ಕೊಳ್ಳೋ ವಿಷಯದಲ್ಲಿ ಟೈಮ್ ವೇಸ್ಟ್ ಮಾಡಿದೀವಿ, ಹಾಕೊಳ್ಳೋ ಬಟ್ಟೆ ವಿಷಯದಲ್ಲಿ ಟೈಮ್ ವೇಸ್ಟ್ ಮಾಡಿದೀವಿ, ಕೂತ್ಕೊಳ್ಳೋ ವಿಷಯದಲ್ಲೂ ಟೈಮ್ ವೇಸ್ಟ್ ಮಾಡಿದೀವಿ, ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಕಡೆ ಟೈಮ್ ವೇಸ್ಟ್ ಮಾಡಿದೀವಿ. ಇನ್ಮೇಲೆ ಟೈಮ್ ವೇಸ್ಟ್ ಮಾಡೋದು ಇರಬಾರ್ದು ನಮ್ಮ ಜೀವನದಲ್ಲಿ. ಒಂದೊಂದು ದಿನನೂ ನಮಗೆ ಉಪಯೋಗವಾಗಿರ್ಬೇಕು, ಒಂದೊಂದು ದಿನ ನಮಗೆ ಸಮಾಧಾನ ಬರಬೇಕು, ಒಂದೊಂದು ದಿನದಲ್ಲೂ ನಮಗೆ ನೆಮ್ಮದಿ ಬರಬೇಕು, ಒಂದೊಂದು ದಿನ ನಮ್ಗೆ ಆರೋಗ್ಯ ಬರಬೇಕು, ಒಂದೊಂದು ದಿನ ನೆಮ್ಮದಿ ಜಾಸ್ತಿ ಆಗ್ಬೇಕೆ ಹೊರತು ನಮ್ಮ ಜೀವನ ಒಂದೊಂದು ದಿನ ಹಾಳಾಗಬಾರ್ದು. ಯಾಕಂದ್ರೆ ಪ್ರತಿದಿನ ದೇವರ ಕೃಪೆ ನಮ್ಮ ಜೀವನದಲ್ಲಿ ನೂತನವಾಗಿದೆ. ಹಲ್ಲೆಲೂಯ. ಇವತ್ತು ದೇವರ ಕೃಪೆ ನಿಮಗಿದೆ. ಈ ದಿನದಲ್ಲಿ ಈ ದಿನದಿಂದ ಪ್ರತಿಯೊಂದು ದಿನನೂ ನಿಮಗೆ ಬೇಕಾಗಿರುವಂತ ಕೃಪೆನ ದೇವರು ಅನುಗ್ರಹಿಸ್ತಾ ಇದ್ದಾರೆ. ನಿಮಗೆ ಬೇಕಾಗಿರೋದನ್ನು ಅನುಗ್ರಹಿಸೋಕ್ಕೂ ಕೃಪೆ ಇದೆ. ನೀವು ಶೋಧನೆಗಳಿಂದ ತಪ್ಪಿಸ್ಕೊಳ್ಳೋಕ್ಕೂ ದೇವರ ಕೃಪೆ ಇದೆ. ಹಲ್ಲೆಲೂಯ. ಪಕ್ಕದಲ್ಲಿ ಅವ್ರ ಕೈಗಳು ಹೇಳಿ, ನಿಮಗೆ ಬೇಕಾಗಿರೋದನ್ನು ಪಡ್ಕೊಳ್ಳೋಕ್ಕೂ ಕೃಪೆ ಇದೆ, ಶೋಧನೆಗಳಿಂದ ತಪ್ಪಿಸ್ಕೊಳ್ಳೋಕ್ಕೂ ದೇವರ ಕೃಪೆ ಇದೆ. ಸಿಗಾಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರಿ. ಹೇಳ್ರಿ ಪಕ್ಕದಲ್ಲಿ, ನಾನು ನಿನ್ ಬೈದ್ರೆ ನೀನ್ ಟೈಮ್ ವೇಸ್ಟ್ ಮಾಡಬೇಡ, ಸಿಗಾಕೊಂಬೇಡ. ನಾನು ಅವಮಾನ ಮಾಡಿದ್ರೆ ಅದಕ್ಕೆ ಟೈಮ್ ವೇಸ್ಟ್ ಮಾಡ್ಕೊಂಬೇಡ. ಆಮೇಲೆ ಇನ್ನೇನಾದ್ರು ನಾನು ಏನೇ ಹೇಳಿದ್ರು ಅದು ನಿನ್ ತಲೆಗೆ ಹಾಕೊಂಡು ಟೈಮ್ ವೇಸ್ಟ್ ಮಾಡಬೇಡ. ರಲ್ಲಿ ನಮ್ ಟೈಮ್ ವೇಸ್ಟ್ ಆಗಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು. ಪ್ರತಿದಿನ ದೇವರು ಹೊಸ ಕೃಪೆಯನ್ನು ಕೊಡ್ತಾ ಇದ್ದಾರೆ. ಪ್ರತಿದಿನ ದೇವರ ಕೃಪೆ ನಿಮಗೆ ನೂತನವಾಗಿದೆ. ಈ ನೂತನ ಕೃಪೆಯನ್ನ ವೇಸ್ಟ್ ಮಾಡಬೇಡಿ, ಉಪಯೋಗವಾಗಿ ಖರ್ಚು ಮಾಡ್ರಿ. ನಿಮ್ಮ ಸಮಾಧಾನದ ಮೇಲೆ ಖರ್ಚು ಮಾಡ್ರಿ. ದೇವರೇ, ಇವತ್ತೆಲ್ಲ ನನಗೆ ಸಮಾಧಾನವಾಗಿರಲಿ, ನಾನು ಇವತ್ತೆಲ್ಲ ನೆಮ್ಮದಿಯಾಗಿರ್ಬೇಕು, ಇವತ್ತೆಲ್ಲ ನನ್ನ ಆರೋಗ್ಯವಿರಬೇಕು. ಈ ಕಳ್ಳರುಗಳು ನನ್ನ ಮುಂದೆ ಬರಬಾರ್ದು, ಧರ್ಮ ನಿಂದಕರು ನನ್ನ ಮುಂದೆ ಬರಬಾರ್ದು. ಒಂದು ವೇಳೆ ಬಂದ್ರೂ ಅವ್ರು ಮಾತಾಡೋ ಮಾತುಗಳು ನನ್ನ ತಲೆಗೆ ಹೋಗ್ಬಾರ್ದು, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಈ ಮೋಸಗಾರರಿಂದ ನನ್ನ ಕಾಪಾಡು, ಆಸೆ ತೋರ್ಸೋರಿಂದ ಕಾಪಾಡು. ಇದೆಲ್ಲ ಈ ತರ ಒಳ್ಳೆ ವಿಷಯಗಳೇ ದೇವರ ಕೃಪೆನ ಇವತ್ತಿಂದ ಖರ್ಚು ಮಾಡ್ರಿ. ಇರೋ ಜಾಗದಲ್ಲೆಲ್ಲ ನಿಂತ್ಕೊಳ್ಳೋಣ, ನಮ್ಮನ್ನ ನಾವು ದೇವರಿಗೆ ಸಮರ್ಪಿಸೋಣ. ಹಲ್ಲೆಲೂಯಾ.